ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಸಭೆಗೆ ಹೋದಾಗ ಅವರು ಫಸ್ಟ್ ಟೈಮ್ ಕೇಳಿ ಶ್ರೀ ಹರಹ ಓಂ ಶುರು ಮಾಡಿದ್ರು ಅವರು. ಹರಹ ಓಂ ಅಂತ ಅಂದ್ರೆ ಅದೇನೋ ಒಂದು ಹಠ. ಅವ್ರ ಶಿಷ್ಯರೆಲ್ಲ ಮತ್ತೆ ಏನೋ ವೇದಘೋಷ ಇತ್ತು, ಅವ್ರ ಮಾಮೂಲಿ ಆ ಪ್ರಕಾರ ಹಂಗೆ ಹೇಳಿದ್ರು. ಇವ್ರು ಮಾತ್ರ ಅದೇನೋ ಸ್ಟೇಜ್ ಅಲ್ಲಿ ಹಂಗೆ ಬಂದೇನೋ ಅಂತ ಅವರ ಚಿಲ್ಲಿ. ವ್ಯಾಸದೇವರ ಕೆಲವು ಬುದ್ಧಿವಾದದ ಮಾತುಗಳನ್ನ ಕೇಳಿಯೂ ಕೂಡ ಭೀಷ್ಮ ಪರ್ವದ ನಾವು ಮೂರು ಅಧ್ಯಾಯವನ್ನ ನೋಡ್ತಾ ಬಂದೆವು. ಅದರಲ್ಲಿ ಪ್ರಧಾನವಾಗಿ 2 ಅಧ್ಯಾಯಗಳು ಒಳ್ಳೆಯ ಶಕುನ ಮತ್ತು ಕೆಟ್ಟ ಶಕುನಗಳ ಪರಿಚಯ ಮಾಡಿಕೊಟ್ರು. ಕೆಟ್ಟ ಶಕುನಗಳದ್ದು ಲಿಸ್ಟೇ ಸಿಕ್ಕಾಪಟ್ಟೆ ಇತ್ತು. ಒಳ್ಳೆಯ ಶಕುನಗಳ ಬಗ್ಗೆಯೂ ಹೇಳ್ತಾ, ಒಂದೇ ಅದು ಉಲ್ಟಾದ್ರೆ ಒಳ್ಳೇದಾಗುತ್ತೆ, ನೇರಾದ್ರೆ ಅಪಶಕುನ ಅನ್ನುವ ಹಾಗೆ ಇದೆ. ಕೆಲವು ಕಡೆ ಸರಿಯಾದದ್ದನ್ನು ಹೇಳಿ ಇದಕ್ಕಿಂತ ವಿಪರೀತವಾದ್ರೆ ಅದು ದುಶ್ಶಕುನ ಅಂತ ಹೀಗೆ ಅದನ್ನ ಪರಿಚಯ ಮಾಡಿಕೊಟ್ಟದ್ದಿದೆ. ಹೀಗೆ ಪ್ರಜಾಕ್ಷಯವನ್ನ ಸೂಚಿಸುವಂತಹ 13 ದಿನಗಳ ನಡುವಿನ ಪರ್ವವಲ್ಲದ ಕಾಲದಲ್ಲಿ 2 ಅಪಾಯಕಾರಿಯಾದ ಸಂಗತಿ. ಒಂದು ಪರ್ವವಲ್ಲದ ದಿನದಲ್ಲಿ ಗ್ರಹಣ ಆದದ್ದು, ಎರಡನೇದು 13 ದಿನಗಳ ಒಳಗೆ 2 ಗ್ರಹಣ ಆದದ್ದು. ಒಂದು ಅಮಾವಾಸ್ಯೆ ಮುಗಿದು ಇನ್ನೊಂದು ಹುಣ್ಣಿಮೆ ಬರುವ ತನಕ ಕಾದೇ ಇಲ್ಲ, ಅಥವಾ ಹುಣ್ಣಿಮೆನೇ ಅತ್ಯಂತ ಬೇಗ ಬಂದದ್ದು. ಅಲ್ಲಿ ಆ ಮಾತು ಸ್ಪಷ್ಟ ಇಲ್ಲ, ಅಂದ್ರೆ ಹುಣ್ಣಿಮೆ ಬಂತೋ ಇನ್ನೊಂದು ಬಂತೋ. ಅದನ್ನ ಇಲ್ಲಿ ಅವರು ತ್ರಯೋದಶಿ ಅಂದೇ ಗ್ರಹಣ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಆ ಗ್ರಹಣ ಆಯ್ತು ಅಂದ್ರೆ ಮಧ್ಯದಲ್ಲಿ ಕೇವಲ 13 ದಿವಸ ಅಥವಾ 12 ದಿವಸ ಆ ಗ್ರಹಣ ದಿವಸ ಬಿಟ್ರೆ. ಅಂದ್ರೆ ಈ ತರ ಆದ್ರೆ ಪ್ರಜಾಕ್ಷಯ ಆಗುತ್ತೆ ಅಂತ ಒಂದು ಫಲ. ಗ್ರಹಣದ ಫಲಗಳನ್ನ ಹೇಳುವಾಗ ಬೇರೆ ಬೇರೆ ಫಲಗಳನ್ನ ಹೇಳ್ತಾರೆ. ಅಂದ್ರೆ ಯಾವ ನಕ್ಷತ್ರದಲ್ಲಿ, ಯಾವ ರಾಶಿಯಲ್ಲಿ, ಹೀಗೆಲ್ಲ ಅದು ಕೆಲವರಿಗೆ ಅದರ ನೇರ ದೋಷಗಳನ್ನು ಹೇಳುವುದನ್ನ ಇದೆ. ಇದು ಅಷ್ಟೇ ಅಲ್ಲದೆ ಇಡೀ ಲೋಕಕ್ಕೆ ಕ್ಷಯ ಆಗುವಂತಹ ಫಲವನ್ನ ಈ ತರದ ಗ್ರಹಣದ ಕಾರ್ಯಕ್ಕೆ ಹೇಳುವುದನ್ನ ವ್ಯಾಸರು ತಿಳಿಸಿದ ನಂತರ ಧೃತರಾಷ್ಟ್ರ ಅದಕ್ಕೇನಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಯ್ಯೋ ಆಗ್ಬೇಕಾದ್ದೇ ಆಗತ್ತೆ, ಅದನ್ನು ತಡೆಯೋರು ಯಾರು ಅಂತ ಹೀಗೆ ಅವನು ತೀವ್ರವಾಗಿ ಆ ಅಸಡ್ಡೆ ತೋರದ ಮಾತುಗಳನ್ನಾಡಿದಾಗ, ಅಥವಾ ಅಸಡ್ಡೆ ಅನ್ನೋದಕ್ಕಿಂತ ಬಹುಶಃ ಈಗ ಕೈಮೀರಿ ಆಗಿದೆ, ಇನ್ನು ನಾನು ತಡೆದು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ರೀತಿಯ ವೈರಾಗ್ಯ ನಿಜವಾಗಿಯೂ ಬಂದಿತ್ತು, ಗೊತ್ತಿಲ್ಲ. ಒಟ್ಟಂತೂ ಅವನು ಹೇಳ್ತಾನೆ, ಹೇಗಿದ್ರು ಕ್ಷತ್ರಿಯರು ವೀರಮರಣ ಹೊಂದುವುದು ಅವರಿಗೆ ಯೋಗ್ಯ ಅಲ್ವಾ, ಹೇಗೂ ಸಾಯ್ತಾರೆ, ಯುದ್ಧದಲ್ಲಿ ಸತ್ತು ಹಿತವಾದ ಮರಣವನ್ನ ಪಡೀತಾರೆ ಅಂತ ಅಂದು ಇನ್ನೇನಾದ್ರೂ ನಿಂಗೆ ಕೇಳಬೇಕಾದಿದ್ರೆ ಕೇಳು ಅಂತ ಹೇಳಿದ್ದಕ್ಕೆ, ಇನ್ನು ಕೆಲವು ನನಗೆ ಕೇಳಲಿಕ್ಕೆ ಆದ್ರೆ ಸಾಕು, ನೋಡ್ಲಿಕ್ಕೆ ಬೇಕಾ ಅಂತ ಕೇಳ್ತಾನೆ, ನನಗೆ ಕೇಳಲಿಕ್ಕಾದ್ರೆ ಸಾಕು ಅಂತ ಸಂಜಯನನ್ನ ಅಲ್ಲಿಗೆ ವ್ಯವಸ್ಥೆ ಮಾಡಿ ಅಲ್ಲಿಂದ ಹೊರಡ್ತಾನೆ. ಆ ಕೊನೆಯ 1-2 ಶ್ಲೋಕಗಳಲ್ಲಿ ಹೇಳಿದ ಮಾತನ್ನ, ಜಯ ಅನ್ನೋದು ಹೇಗೆ ಸಂಪಾದನೆ ಆಗುತ್ತೆ, ನಿನ್ನ ಮಕ್ಕಳು ತೀವ್ರವಾಗಿ ಜಾಡ್ಯವನ್ನೇ ವಹಿಸಿದ್ದಾರೆ, ಅವರಿಗೆ ಸ್ವಲ್ಪವೂ ಕೂಡ ಪಾಂಡವರ ಒಳ್ಳೆತನದ ಬಗ್ಗೆ ಆಗಲಿ, ಪ್ರಜೆಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಆಗಲಿ ಕಾಳಜಿ ಇಲ್ಲ. ನಮ್ಗೆ ರಾಜ್ಯ ನಮ್ಮ ಕೈಯಲ್ಲಿ ಇದ್ದಿದ್ದು ಇಷ್ಟೋ ತನಕ ಏನಿದೆ ಅದನ್ನು ಹೇಗಾದ್ರೂ ಉಳಿಸ್ಕೊಳ್ಬೇಕು. ಅದು ಎಷ್ಟು ಖರ್ಚಾಗಿ ಸಾಲ ಸೋಲಾಗಿ ತಿಜೋರಿ ಖಾಲಿಯಾಗಿ ಇನ್ನಷ್ಟು ಸಾಲ ಮಾಡಿ ನಬಾರ್ಡಲ್ಲೋ ಇನ್ನೆಲ್ಲೋ ಮಾಡಿದ್ರೂ ತೊಂದರೆ ಇಲ್ಲ, ನಾವು ಮತ್ತೆ ವಾಪಸ್ ಅಧಿಕಾರಕ್ಕೆ ಬರಬೇಕು. ಈಗ ಕೊಟ್ಟ ಅವ್ಯವಸ್ಥಿತ ಯೋಜನೆಗಳಿಂದ ಒಂದಿಷ್ಟು ದಾರಿ ಕೆಟ್ಟು ಎಲ್ಲಾ ಕಡೆಯ ಜನರು ಹೇಳ್ತಾರೆ, ಇದು ಒಂದು ಕ್ಷಣಕ್ಕೆ ಅಥವಾ ಒಂದು ತಕ್ಷಣ ಸ್ಟೆಪ್ ನಿಲುಗಡೆಗೆ ಇದು ಕಾರಣ ಆಗುತ್ತೆ, ಬಿಟ್ರೆ ಇದು ಪ್ರಜಾ ಅಭಿವೃದ್ಧಿಗೆ ಕಾರಣ ಆಗುವ ಸಂಗತಿ ಅಲ್ಲ ಅಂತ ಹೇಳಿದ್ರು. ನಮ್ಗೆ ಅದು ಗೊತ್ತಿಲ್ಲ. ನಮ್ಗೆ ಈಗ ಮತ್ತೊಮ್ಮೆ ಗೆಲುವು ಬೇಕು, ಎಷ್ಟು ಸಾಧ್ಯವೋ ಅಷ್ಟು ದೋಚ್ಕೊಂಡು ಹೋಗೋಣ ಅಂತ. ಆ ದೋಚುದ್ರಲ್ಲಿ ಎಷ್ಟು ಪರ್ಫೆಕ್ಷನ್ ಅಂತಂದ್ರೆ ದುರ್ಯೋಧನನದ್ದು
ಈ ಸಮಸ್ಯೆ ಇದ್ರೂ ಕೂಡ ಎಲ್ಲ ಅತ್ಯಂತ ಹತ್ತಿರದ ತನ್ನ ನಂಬಿಕಸ್ಥರಿಗೆಲ್ಲ ಕೈ ತುಂಬ ಸಂಭಾವನೆಗಳನ್ನು ಕೊಟ್ಟು, ನೀವು ಏನೇ ಇದ್ರೂ ಈ ಪಕ್ಷದ ಪರವಾಗಿ ಮಾತಾಡಬೇಕು ಅಂತ ಅವರನ್ನ ಜನರ ಮಧ್ಯಕ್ಕೆ ಕಳುಹಿಸಿ ಎಲ್ಲ ಮಾಡಿದ್ದಾನೆ. ಅದು ಜನರಿಗೆ ಗೊತ್ತಾಗಲ್ವಾ? ಈಗಿನ ಜನರ ಶಾರ್ಟ್ ಮೆಮೊರಿನ ಏನಾಗಿದೆ ಅನ್ನೋದು ಗೊತ್ತಿರುತ್ತೆ ಅವರಿಗೆ. 12 ವರ್ಷ ಹಿಂದಿದ್ದು ಅವ್ರು ಮರ್ತಿಲ್ಲ. 12 ಅಲ್ಲ, ಇನ್ನು ಹೇಳ್ಬೇಕು ಅಂದ್ರೆ ಅವ್ರು ಹೇಳುದು ಪಾಂಡುವಿನ ಆಚರಣೆ, ಪಾಂಡುವಿನ ರಾಜ್ಯಭಾರದ ಕೈಂಕರ್ಯವನ್ನ ನಮಗೆ ಈ ಯುಧಿಷ್ಠಿರಾದಿಗಳು ನೆನಪಿಸಿದ್ರು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅಷ್ಟು ಹಿಂದಿನ ತನಕದ ಚಿಂತನೆ ಅವರಿಗೆ ಸ್ಪಷ್ಟ ಇತ್ತು. ಅಂದ್ರೆ ಜನ ಸಾಮಾನ್ಯರಿಗೂ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಗೊತ್ತಿರ್ತಿತ್ತು. ನಾವಿವತ್ತು ಯಾವುದೋ ಒಬ್ಬ 4 ಜನ ಪೊಲಿಟಿಕಲ್ ಸೈನ್ಸ್ ಓದೋರಿಗೆ ಮಾತ್ರ, ಉಳಿದವರಿಗೆಲ್ಲ ಏನು ಅಂದ್ರೆ ನಮ್ಗೆ ಬಜೆಟ್ ಅಲ್ಲಿ ಏನಾದ್ರೂ ಸಿಗ್ತಾ, ಅಥವಾ ಈ ಏನಂತಾರೆ ಯೋಜನೆಗಳನ್ನ ಹಾಕಿದಾಗ ನಮ್ಗೆ ಅನುಕೂಲ ಏನಾದ್ರೂ ಮಾಡಿಕೊಟ್ಟಿದ್ದಾರಾ ಅಂತ ಇಷ್ಟೇ ಯೋಚನೆ ಮಾಡ್ತೇವೆ ಬಿಟ್ರೆ ಇದರಿಂದ ದೂರ ಪರಿಣಾಮ ಏನು? ಈ ತರ ಬಿಟ್ಟಿ ಭಾಗ್ಯಗಳ ಯೋಜನೆಗಳ ಯೋಚನೆಯಿಂದಲೇನೆ ಆಚೆಯಿಂದ ಬಾಂಗ್ಲಾ, ಈಚೆಯಿಂದ ನೇಪಾಳ, ಮತ್ತೊಂದ್ ಕಡೆಯಿಂದ ಶ್ರೀಲಂಕಾ, ಇನ್ನೊಂದ್ ಕಡೆಯಿಂದ ಅಫಘಾನಿಸ್ತಾನ, ಪಾಕಿಸ್ತಾನವು ಏನಿಲ್ಲ, ಅದು ಇನ್ನು ವಿಶೇಷವಾಗಿ ಅದು ನಾಶವಾಗ್ಲಿಕ್ಕಿದೆ ಅಂತ ಹೇಳಲಿಕ್ಕೆ ಏನಿಲ್ಲ. ಯಾಕೆಂದ್ರೆ ಅಲ್ಲಿ 200-300 ರೂಪಾಯಿ 1 ಲೀಟರ್ ಹಾಲು. ಇದ್ರಲ್ಲೂ ಅಷ್ಟೇ, ಶ್ರೀಲಂಕಾದಲ್ಲೂ ಅಷ್ಟೇ. ನಾವಿಲ್ಲಿ ಅಂತಾರಲ್ಲ ಅಲ್ಲಿ ಜಾಸ್ತಿ ಮಾಡಿದ್ರಿ ಅಂತ ಅವ್ರನ್ನ 4 ದಿವಸ ಅಲ್ಲಿ ಬಿಟ್ಟು ಬರ್ಬೇಕು. ಪಾಕಿಸ್ತಾನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ವ್ಯವಸ್ಥೆ ಅಂತ ಬಡ್ಕೊಳ್ಳೋರಿಗೆ ಬಿಟ್ಟು ಬನ್ನಿ, 4 ದಿವಸ ಅಲ್ಲಿದ್ದು ಬನ್ನಿ ಗೊತ್ತಾಗುತ್ತೆ ಅಂತ. ಅಂದ್ರೆ ಆ ರೀತಿ ಜನರ ಅಸ್ತಿತ್ವದ ಬಗ್ಗೆ ಅವನಿಗೆ ಕಾಳಜಿಯೇ ಇಲ್ಲ. ಮತ್ತೆ ಗೆಲುವು ಅನ್ನೋದು 3 ತರ ಇದೆ ಅಂತ ಹೇಳ್ತಾ, ಉಪಾಯ ವಿಜಯಂ ಶ್ರೇಷ್ಠಂ, ಆಹುಹು ಭೇದೇನ ಮಧ್ಯಮಂ, ಜಗನ್ಯ ಏಷ ವಿಜಯ ಯೋ ಯುದ್ಧೇನ ವಿಷಾಂಪತೆ. ಸಮಸ್ಯೆಗಳನ್ನ ಬಾಯಿ ಮಾತುಗಳಲ್ಲಿ ಅಥವಾ ರಾಜಕೀಯ ತಾಂತ್ರಿಕ ವ್ಯವಸ್ಥೆಗಳಲ್ಲಿಯೇ ತಿಳಿಗೊಳಿಸಿದ್ರೆ ಅದು ಉತ್ತಮ ಜಯ, ಉಪಾಯ ಜಯ ಅಂತ ಹೇಳ್ತಾರೆ ಅದನ್ನ. ಉಪಾಯ ಅಂತಂದ್ರೆ ಯಾರಿಗೂ ತೊಡಕಾಗದ ಹಾಗೆ ವ್ಯವಸ್ಥೆಯನ್ನ ಮಾಡುದು. 2ನೇದು ಭೇದ ಜಯ. ಇವ್ರು ನಮ್ಮ ಮೇಲೆ ಉಪದ್ರ ಮಾಡ್ತಾ ಇದ್ರೆ ಅವರ ಶತ್ರು ದೇಶದವರ ಜೊತೆಗೆ ಒಂಚೂರು ಕೀಟ್ಲೆ ಮಾಡಿಬಿಡುದು. ಅವರಿಬ್ರು ಹೊಡೆದಾಡ್ತಾ ಇರ್ತಾರೆ, ನಾವು ಸ್ವಲ್ಪ ಸೇಫ್. ಇದು ಭೇದ ಜಯ. ಇನ್ನು 3ನೇದ್ದು ಯುದ್ಧೇನ ಜಯ, ನೇರವಾಗಿ ಯುದ್ಧ ಮಾಡಿ ಅವರನ್ನ ಸಪಾಟ ಮಾಡುದು ಅಂತ, ಪೂರ್ತಿ ಬೇರು ಸಹಿತ ಕಿತ್ತು ತೆಗೆಯುವುದು ಅಂತ. ಇದು ಕೊನೆಯ ಜಯ. ಈಗ ನೀನ್ ಮಾಡ್ತಾ ಇರುವ ನಿನ್ನ ಮಕ್ಕಳು ಏನ್ ಗೆಲ್ಲಿಕ್ ಹೋಗ್ತಾ ಇದ್ದಾರೆ, ಇದು ಅಧಮ ಜಯ. ಈ ಜಯಕ್ಕೆ ನಿಜವಾದ ಜಯ ಅಂತ ಕರೆಯುವುದಿಲ್ಲ. ಎಷ್ಟು ಭಿನ್ನಾಭಿಪ್ರಾಯ ಇದ್ರೂ ಕೂಡ ಒಂದು ಕೂದಲು ಕೊಂಕದ ಹಾಗೆ ಯುದ್ಧವನ್ನ ಗೆಲ್ಲುವುದುಂಟಲ್ವಾ? ಹೇಗೆ ಇಡೀ ಜಗತ್ತಿನ ಎಲ್ಲ ದೇಶಗಳ ಒಳ್ಳೆಯ ಅಭಿಪ್ರಾಯವನ್ನ ಸ್ವೀಕರಿಸಿ ಎದುರಾಳಿಗಳು ಬಂದಾಗ ಉಳಿದ ದೇಶಗಳೇ ಅವರನ್ನ ಏಯ್ ಸುಮ್ನಿರು, ನಿನಗೇನು ಗೊತ್ತು, ಭಯೋತ್ಪಾದನೆ ಮೊದಲು ನಿಲ್ಲಿಸು ಆಮೇಲೆ ಮಾತಾಡು ಅಂತ ಉಳಿದವರೇ ಕಿವಿ ಹಿಂಡುವ ಹಾಗಾಗುತ್ತಲ್ವಾ? ಅದು ರಾಜತಾಂತ್ರಿಕ ಜಯ. ಇನ್ನು ಕೆಲವರಿಗೆ ಆ ಭಾಷೆ ಬರಲ್ಲ ಬಿಡಿ, ಪಕ್ಕದ ದೇಶದಿಂದಲೇನೆ ಅವರಿಗೆ ಈ ಕಡೆಯಿಂದ ಏನದು ನಮ್ಮ ದೇಶದ್ದೇ ಒಂದು POK ಭಾಗ, ಆ ದೇಶದವರಿಗೆ ಅಲ್ಲಿ ಬಲೂಚಿಸ್ತಾನ್, ಅಲ್ಲಿ ಅವರಿಗೆ ನೆಮ್ಮದಿ ಇಲ್ಲ. ಈಗ ಎಷ್ಟೆಷ್ಟೋ ಖನಿಜಗಳ ಬಗ್ಗೆ ಒಪ್ಪಂದ ಮಾಡಿಕೊಳ್ತಾರೆ, ಅದು ಪಾಕಿಸ್ತಾನದಲ್ಲಿ ಇರುವುದಲ್ಲ, ಅದು POKದಲ್ಲಿ ಇರುದು. ಆಮೇಲೆ ಚೀನಾ ಮಾಡಿದ ರಸ್ತೆಗಳ ಹೆಚ್ಚಿನ ಭಾಗ ಇರುವುದು POKಯಲ್ಲಿ. ಪಾಕಿಸ್ತಾನದಲ್ಲಿ ಎಂಥದ್ದು ಇಲ್ಲ, ಅಲ್ಲಿ ಮಣ್ಣಂಗಟ್ಟಿ ಮಾತ್ರ ಇರುದು, ಮಣ್ಣೇ ತಿನ್ಬೇಕು ಅವರು. ಆದ್ರೆ ಅದು ನಮ್ಮದು ಅಂತ ತೋರಿಸ್ಕೊಳ್ಳಿಕ್ಕೆ ಈ ಯೋಜನೆಗಳನ್ನ ಅದರ ಮೇಲೆ ಹಾಕೊಂಡು ತಿರುಗುದು. ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ಅವರಿಗೆ ಪರಸ್ಪರ ಹೋರಾಟ ಇದೆ. ಆ ಕಡೆಯಿಂದ ಅಫಘಾನಿಸ್ತಾನದವರಿಗೆ ಹೋರಾಟ ಇದೆ, ಈ ಕಡೆಯಿಂದ ಬಲೂಚಿಸ್ತಾನದವರಿಗೆ ಹೋರಾಟ ಇದೆ. ಪಾಕಿಸ್ತಾನ ಅಪ್ಪಚ್ಚಿನೇ, ಅದು ಪಾಕ ಆಗಿ ಸಿಡಿದು ಹೋಗುವ ಸ್ಥಿತಿಗೆ. ಅಂದ್ರೆ ಇದು ಭೇದದಿಂದ ಆದಾಗ 2ನೇ ಜಯ. ಇನ್ನು ಇದಿಷ್ಟು ಮಾಡಿದ್ಮೇಲೂ ಕೆಲವೊಂದ್ ಸರ್ತಿ ಅವರು ಮತ್ತೆ ತಿರುಗಿ ಉಪದ್ರ ಕೊಡ್ತಾ ಇದ್ದಾರೆ ಅಂದ್ರೆ 1-2 ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲೇಬೇಕಾಗುತ್ತೆ, ನುಗ್ಗಿ ಬಂದ್ 2 ಹೊಡೆದು ಬಿಡ್ಬೇಕಾಗುತ್ತೆ. ಅದರಲ್ಲೂ ಎಷ್ಟು ವಿಚಿತ್ರ ಅಂದ್ರೆ ಈ ಸಲ 400-500 ಕಿಲೋಮೀಟರ್ ಒಳಗಡೆ ಒಂದು ಸುಮಾರು 150 ಅಡಿ ಆಳದಲ್ಲಿದ್ದಂತಹ ಅವರ ಅಂಡರ್ ಗ್ರೌಂಡ್ ಸ್ಟೇಷನ್ಗಳನ್ನು ಕೂಡ ಎಷ್ಟು ಆಳಕ್ಕೆ ಹೋದ್ರೂ ಕೂಡ ಹೊರಗಡೆಯಿಂದ ಗಾಳಿ ತಗೊಳ್ಬೇಕು ಒಳಗೆ. ಅದಕ್ಕೊಂದು ಏರ್ ಏನಂತಾರೆ AC ಪೈಪ್ ಇರುತ್ತೆ ಹೊರಗಡೆಗೆ. ಅದರ ಒಳಗೆ ಹೋಗಿ ಒಂದು ಬಾಂಬು
ಒಳಗೆ ಪೂರ್ತಿ ಕೆಳಗೆ ಸಿಡಿದು ಅಲ್ಲಿ ನುಚ್ಚು ನೂರಾಗಿ 100-150 ಜನ ಹೋಗಿದ್ದಾರೆ. ಅಂದ್ರೆ ಇದು ಏನು, ಇಲ್ಲಿಂದ ಹೋಗಿ 1 ನಿಮಿಷ ನಿಮ್ಮ ಪೈಪ್ ಕೊಡಿ ಹಾಕ್ಬೇಕು ಅಂತ ಹೇಳಿ ಹಾಕಿದ್ದಲ್ಲ. ಇಲ್ಲಿಂದ ಕಳುಹಿಸಿದ ಗುರಿ ಎಕ್ಸಾಕ್ಟ್ ಆ ಪ್ಲೇಸ್ ಅನ್ನ ತಲುಪಿ ಅವರನ್ನ ಒಂದ್ಸರ್ತಿ ಬಿಸಿ ಮುಟ್ಟಿಸಿದಂತಹ. ಅಂದ್ರೆ ಕೆಲವೊಮ್ಮೆ ರಾಜತಾಂತ್ರಿಕಕ್ಕೂ ಬಗ್ಗದೆ ಇದ್ದಾಗ, ಹೀಗೆ ರಾಜತಾಂತ್ರಿಕ ಯಾರ ಹತ್ರ ಮಾಡ್ಬೋದು ಅಂದ್ರೆ ತಲೆ ನೆಟ್ಟಿಗಿದ್ದವ್ರ ಹತ್ರ. ಅವ್ರಿಗೆ ನಾನ್ ಸತ್ರು ಪರವಾಗಿಲ್ಲ ಎಲ್ಲರನ್ನು ಹೊಡೆದೇ ಸಾಯ್ತೇನೆ ಎಂದಾಗ ಏನ್ ಮಾಡ್ಬೇಕು, ಯುದ್ಧ ಮಾಡ್ಲೇಬೇಕಾಗುತ್ತೆ. ಆದ್ರೆ ಇಲ್ಲಿ ಪಾಂಡವರು ಹಾಗಿಲ್ಲ. ಇಲ್ಲಿ ಪಾಂಡವರು ಕೇಳಿದ್ರೆ ಪಾಂಡವರು ಹೇಳಿದ್ ಏನಾದ್ರೂ ಉಪದೇಶ ಮಾಡಿದ್ದಿದ್ರೆ ಅವ್ರು ಯುದ್ಧ ನಿಲ್ಲಿಸಿದ್ರು. ನೀವು ನಿಲ್ಲಿಸ್ತೇನೆ ಅಂತ ಒಂದು ಮಾತು ಹೇಳಿದ್ರೆ ಅವ್ರು ನಿಲ್ಲಿಸ್ತಾರೆ. ಆದ್ರಿಂದ ಇದು ಎಲ್ಲದಕ್ಕೂ ಅವಕಾಶ ಇದ್ದಾಗ್ಲೂ ನೀನು ಈ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಿಲ್ಲ ಅಂತ ವೇದವ್ಯಾಸರು ಹೇಳಿ ಆಗ ಒಂದ್ ಮಾತು ಹೇಳ್ತಾರೆ. ಇವನಿಗೇನ್ ಧೈರ್ಯ ಅಂದ್ರೆ, ನಮ್ಮ ಹತ್ರ 11 ಅಕ್ಷೋಹಿಣಿ ಸೈನ್ಯ ಇದೆ, ಸುಮ್ನೆ ಹೋರಾಟ ಮಾಡಿದ್ರೆ ಸಾಕು, ಏನು ಬಲನೂ ಬೇಕಾಗಿಲ್ಲ ಅಂತ. ಅದಕ್ಕೆ ವೇದವ್ಯಾಸರು ಹೇಳಿ ಹೋಗ್ತಾರೆ ಹೋಗುವಾಗ, ಅಪಿವಾ ಪಂಚ ಷಟ್ ಸಪ್ತ ವಿಜಯಂತಿ ಅನುವರ್ತಿನಃ ಅಪಿ 500 ಶೂರಾಹ ಮೃದ್ನಂತಿ ಮಹತೀಂ ಚಮೂಂ. 500 ಜನ ಇರ್ಲಿ, ನೀವು 5-6 ಸಾವಿರ ಜನ ಇರ್ಲಿ, ಶಿಸ್ತುಬದ್ಧವಾದ ವ್ಯವಸ್ಥಾ ರೀತಿಯಿಂದ ಒಬ್ಬರಿಗೊಬ್ಬರು ಎಲ್ಲೂ ಭಿನ್ನಾಭಿಪ್ರಾಯ ಇಲ್ಲದ ಸೇನೆ, ಸುಸಜ್ಜಿತವಾದ ಸೇನೆ, ಶಿಸ್ತಿನಿಂದ ಕೂಡಿದ ಸೇನೆ, ನೀವು 5-6 ಸಾವಿರ ಜನ ಇದ್ರೂ ಕೂಡ ನಿಮ್ಮನ್ನು ನಾಶ ಮಾಡ್ತಾರೆ. ಇದು ಇತಿಹಾಸದಲ್ಲಿ ಪ್ರೂವ್ಡ್. ನಮ್ಮದೇ ದೇಶದ ಚೀನಾ ಒಂದು ವಾರ ಸಂದರ್ಭದಲ್ಲಿ ಬಹಳ ಕಡಿಮೆ ಸೈನ್ಯದಿಂದ ಕೂಡಿದ್ದ ನಮ್ಮ ದೇಶದ ಸೈನ್ಯ 16,000 ದೊಡ್ಡ ಸಂಖ್ಯೆಯಲ್ಲಿದ್ದ ಸೇನೆಯನ್ನ ಓಡಿಸ್ಬಿಟ್ಟಿತ್ತು. ಆದ್ರೆ ಬುದ್ಧಿವಂತಿಕೆಯಿಂದ, ಕೇವಲ ಎದೆ ಕೊಟ್ಟಿದ್ರೆ 2 ನಿಮಿಷದಲ್ಲಿ ಹೀಗೆ ಹಾದು ಹೋದ್ರೆ ಮುಗ್ದೋಗ್ತಿತ್ತು. ಬಹಳ ಜನ ಅಂದ್ರೆ ಎಲ್ಲಾ ಕಡೆಯಿಂದ ಟೈಮ್ ಸೆಟ್ ಮಾಡಿ ಗನ್ನು ಫೈರಿಂಗ್ ಆಗುವ ಹಾಗೆ ಮಾಡಿ, ಇನ್ನೊಂದು ಕಡೆಯಿಂದ ಫೈರ್ ಮಾಡುವಾಗ ಎಲ್ಲ ಕಡೆಯಿಂದ ಫೈರ್ ಆದದ್ದು ನೋಡಿ ಮಿನಿಮಮ್ ಅಲ್ಲಿ 1,000 ಜನ ಇದ್ದಾರೆ ಅಂತ ಅನ್ನುವ ಹಾಗೆ ಅವ್ರು ಬರುವ ಮುಂಚೆ ಸೆಟ್ ಮಾಡಿ ಇಟ್ಟಿದ್ದು. ಅದನ್ನು ನೋಡಿ ಅವರು ಇಷ್ಟು ಜನ ಈ ಎಲ್ಲಾ ಕಡೆಯಿಂದ ಅಟ್ಯಾಕ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ತುಂಬಾ ಸುಸಜ್ಜಿತವಾಗಿದ್ದಾರೆ ಅಂತ ಹೇಳಿ ಹಿಂದೆ ಸರಿದ್ರು. ಆಮೇಲೆ ಗೊತ್ತಾಯ್ತು ಅವ್ರು ಇದ್ದಿದ್ದು 200 ಜನ ಅಂತ. ಅಂದ್ರೆ ಆ ತರ ಈ ಬುದ್ಧಿವಂತಿಕೆಯಿಂದ ಶಿಸ್ತುಬದ್ಧವಾಗಿ ಯಾರು ಒಬ್ಬರ ಮಾತೊಬ್ರು ಮೀರದೆ ಪ್ರತಿಯೊಬ್ಬರ ವಿಷಯದಲ್ಲೂ ಏನಾದ್ರೂ ತಾತ್ವಿಕವಾದ ಆ ಕಾಲಕ್ಕೆ ಸರಿ ಹೊಂದುವ ಮಾತುಗಳಿದ್ದಾಗ ಭಿನ್ನಾಭಿಪ್ರಾಯವನ್ನೇ ವ್ಯಕ್ತಪಡಿಸದೆ ಅವನು ಏನ್ ಹೇಳ್ತಾನೋ ಅದು ನಮಗೆ ಧ್ಯೇಯ ವಾಕ್ಯ, ಅದನ್ನ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದಾಗ ಸೈನ್ಯ ಚಿಕ್ಕದ ದೊಡ್ಡದ ಲೆಕ್ಕಕ್ಕೆ ಬರುವುದಿಲ್ಲ. ಅದಕ್ಕೆ ಅವನು ಹೇಳುದು, ನ ಬಾಹುಲ್ಯೇನ ಸೇನಾಯಾ ಜಯೋ ಭವತಿ ನಿತ್ಯಶಃ. ಸೇನಾಯಾ ಬಾಹುಲ್ಯೇನ ಜಯಹನ, ಸೇನೆ ತುಂಬಾ ಇದೆ ಅನ್ನುವ ಕಾರಣಕ್ಕೆ ಜಯ ಬರುತ್ತೆ ಅಂತ ಅನ್ಕೊಳ್ಬೇಡ. ಅಶ್ರೋಹಿ ಜಯೋ ನಾಮ ದೈವಂ ಚಾತ್ರ ಪರಾಯಣಂ. ಯಾರ ಪಕ್ಷದಲ್ಲಿ ದೈವತೆಯ ರಕ್ಷಣೆ ಇರುತ್ತೋ, ಅಂದ್ರೆ ನಿಂಗೆ ಇಲ್ಲ ನನಗೆ ಅಪ್ರೀತಿ ಅಂತ ಹೇಳಿ ಆಗಿದೆ ವೇದವ್ಯಾಸರು, ನನಗಿದು ಅಪ್ರಿಯ, ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಆಗಿದೆ. ಆ ಕಡೆಯಿಂದ ಕೃಷ್ಣ ನನಗಿದು ಪ್ರಿಯ, ಮಮ ಪ್ರಾಣ ಹಿ ಪಾಂಡವ ಅಂತ ಅವನು ಬಾಯಿ ಬಿಟ್ಟು ಹೇಳಿದ್ದಾನೆ. ಹಾಗಾಗಿ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಈಗ ದೈವದ ಸಹಾಯ ಇದ್ದಾಗ ಸೈನ್ಯ ಎಷ್ಟೇ ಚಿಕ್ಕದಾದ್ರೂ ಕೂಡ ಕಾಲ ಅವರಿಗೆ ಸಹಾಯ ಮಾಡುತ್ತೆ, ಪ್ರಕೃತಿ ಅವರಿಗೆ ಸಹಾಯ ಮಾಡುತ್ತೆ. ಅವರ ಆಯುಧಗಳೇ ಅಲ್ಲೇ ಬರ್ಸ್ಟ್ ಆಗಿ ಅಲ್ಲೇ ಸಿಡಿದು ಹೋಗ್ತಾರೆ. ಆ ಕಾಂತಾರದಲ್ಲಿ ಅವರು ವಾಪಸ್ಸು ಸಿದ್ಧ ಮಾಡಿಕೊಂಡಿದ್ದ ಎಲ್ಲ ಏನು ಹೊತ್ತಿ ಉರಿಯುವಂತಹ ಕ್ಯಾನ್ಗಳೆಲ್ಲ ಅಲ್ಲೇ ಸಿಡಿದು ಹೋಗುತ್ತೆ ಅವರ ಗುಂಪಲ್ಲಿ. ಮೊದ್ಲೊಂದು 4 ಎಸಿತಾರೆ, ಇವ್ರು ಎಸ್ದ ಮೇಲೆ ಇವ್ರ ಗುಂಪಲ್ಲಿ ಬಿದ್ದದ್ದನ್ನ ಇಡೀ ಅವರ ಕೋಟೆ ನುಚ್ಚು ನೂರಾಗುತ್ತೆ. ಇನ್ನೂ ಒಂದು ಮುಖ್ಯ ಕಾರಣ, ಕೋಟೆ ಕಟ್ಟಿದವನು ನೌಕೆ ಕಟ್ಟಿದವನು ಎಲ್ಲ ಅಲ್ಲೇ ಇದ್ದ. ನೌಕೆ ಕಟ್ಟಿದವನಿಗೆ ಬೀಳಿಸ್ಲಿಕ್ಕೆ ಗೊತ್ತಿಲ್ವಾ, ಕೋಟೆ ಕಟ್ಟಿದವನಿಗೆ ಉರುಳಿಸ್ಲಿಕ್ಕೆ ಗೊತ್ತಿಲ್ವಾ ಅಂತ ಕೇಳುವ ಒಂದು ಪ್ರಸಂಗ ಬರುದು ಅಂದ್ರೆ ದೈವ ಸಹಾಯ ಅಂದ್ರೆ ಹೀಗೆ. ಹಾಗಾಗಿ ದೈವಂ ಚೈವಾತ್ರ ಪಂಚಮಂ ಅನ್ನುವ ಮಾತು ಅದು ಎಲ್ಲ ಕೆಲಸಕ್ಕೂ ಕೂಡ, ಯುದ್ಧಕ್ಕೆ ಮಾತ್ರ ಅಲ್ಲ. ನಾವು ಎಷ್ಟೇ ಕೆಲವೊಮ್ಮೆ ಪ್ರಯತ್ನ ಮಾಡಿದಾಗ್ಲೂ ಅದು ಸಿದ್ಧಿ ಆಗುದೇ ಇಲ್ಲ. ಕೊನೇ ಕಾಲದ ತನಕ ಹೋಗಿ ಇದ್ದಕ್ಕಿದ್ದಾಗೆ ಕೆಲಸ ಹಾಳಾಗುದು. ಅದೇನೋ ಮಾರೆ ಸರ್ವರ್ ಡೌನ್ ಅಂತೆ, ಇಲ್ಲ ಇನ್ನೇನು ಟ್ರಾನ್ಸಾಕ್ಷನ್ ಆಗ್ಲಿಲ್ಲ ಅಂತೆ, ಇಲ್ಲ ಅಂತೆ, ಅಯ್ಯೋ ಬ್ಯಾಂಕ್ ಅಲ್ಲೇ ದುಡ್ಡು ಡೆಪಾಸಿಟ್ ಮಾಡೇ ಇಲ್ಲ ಅಂತೆ, ಅವರಿಂದ ಅಲ್ಲಿಂದ ಬರ್ಲೇ ಇಲ್ಲ ಅಂತ ಇವನು ಕಾಯುದು, ಇಲ್ವೇ ಇಲ್ಲ ವಾಪಸ್ಸು. ಹೀಗೆ ಕೆಲವೊಂದ್ ಸರ್ತಿ ನಮ್ಮ ಪ್ರಯತ್ನಗಳೆಲ್ಲ ಇದ್ದು ಕೂಡ ಕಾಲಕ್ಕೆ ಸರಿಯಾಗಿ ಆಗದೆ ಇರುವಂತಹ ಒಂದು ನಮ್ಮ ಪ್ರಾರಬ್ಧ ಇದ್ದಾಗ, ದೈವದ ಸಹಾಯ ಇಲ್ಲ ಅಂತ ಆದಾಗ ಆ ಕೆಲಸ ಮುಂದುವರಿಯುವುದಿಲ್ಲ. ಹಾಗಾಗಿ ಜಯವಂತೋ ಹಿ ಸಂಗ್ರಾಮಿ ಕೃತಕೃತ್ಯ ಭವಂತಿ. ದೈವದ ಸಹಾಯ ಇದ್ದವರಿಗೆ ಮಾತ್ರ ಅತ್ಯಂತ ಸುಲಭವಾದ ಗೆಲುವು ಉಂಟಾಗುತ್ತೆ ಅಂತ
ಹೇಳಿ ಮುಂದೆ ಒಂದು ಸುಂದರವಾದ ವಿವರಣೆಯನ್ನ ಸಂಜಯನ ಹತ್ರ ಕೇಳ್ತಾನೆ. ಅವನು ತುಂಬಾ ಚೆನ್ನಾಗಿದೆ. ಅವನು ಕೇಳ್ತಾನೆ, ಯಾರು ವೇದವ್ಯಾಸರು ಹೊರಟು ಹೋಗ್ತಾರೆ, ಯಾರು ಧೃತರಾಷ್ಟ್ರ ಸಂಜಯ್ ಇಬ್ರು ಮಾತಾಡ್ತಾ ಇರ್ತಾರೆ. ಮಾತಾಡುವಾಗ ಸಂಜಯನನ್ನ ಕೇಳ್ತಾನೆ, ಅಲ್ಲ ಇಷ್ಟು ಜನ ಮಹೀಪಾಲರು ರಾಜರೆಲ್ಲ ಯುದ್ಧಕ್ಕಾಗಿ ಬಂದಿದ್ದಾರೆ, ಈ ಹಿಂದೆಯೂ ಅನೇಕ ಯುದ್ಧಗಳಾಗಿವೆ. ಈ ಹಿಂದೆ ಅಂದ್ರೆ ಕೇವಲ ನಮ್ಮ ದಶಕಗಳಲ್ಲಿ ಶತಕಗಳ ಬಗ್ಗೆ ನಾನು ಹೇಳ್ತಿಲ್ಲ, ಎಷ್ಟೆಷ್ಟು ಮನ್ವಂತರಗಳ ಹಿಂದೆ ಹೋದಾಗ್ಲೂ ಈ ಭೂಮಿಗಾಗಿ ಯುದ್ಧಗಳ ದೊಡ್ಡ ಒಂದು ಇತಿಹಾಸ ಇದೆ. ಈ ಭೂಮಿಗಾಗಿ ಯುದ್ಧ ಅಂತ ಇದ್ದಿಲ್ಲ, ಪೃಥ್ವೀ ಹೇತೋ ಪಾರ್ಥಿವಾಹ ಸಮಭಿಜಿತ್ಯ ಜೀವಿತಂ, ತಮ್ಮ ಜೀವನವನ್ನೇ ಕಳ್ಕೊಂಡಾದ್ರೂ ಸರಿ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೋರಾಡ್ತಾರಲ್ವಾ. ನನಗೆ ಆಶ್ಚರ್ಯ ಆಗುದು, ನವಾಶಾಮ್ಯಂತಿ ನಿಘ್ನಂತಹ ವರ್ಧಯಂತಿ ಯಮಕ್ಷಯಂ, ಯಮನ ಮನೆಯನ್ನ ಬಹುಶಃ ಯುದ್ಧದಲ್ಲಿ ತುಂಬಿದಷ್ಟು ಸಾಮಾನ್ಯ ಎದೆ ಒಡೆದು ಸತ್ತವರ ಸಂಖ್ಯೆ ಕಮ್ಮಿ. ಈಗ ಯುದ್ಧ ಅಂದ್ರೆ ರಣಭೂಮಿಯ ಯುದ್ಧ ಅಲ್ಲ, ಈಗ ಮಾನಸಿಕ ಯುದ್ಧವೂ ಯುದ್ಧವೇ. ನಿಮ್ಮನ್ನ ತುಂಬಾ ಉದ್ವೇಗಕ್ಕೆ ಒಳಪಡಿಸಿ ಆಯ್ತು ನನ್ನ ಕೆಲಸ ಹೋಗುತ್ತೆ ಅಂತ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಂಗಾಗುದು, ಅಥವಾ ಪ್ರೆಷರ್ ಕುಕ್ಕರ್ ತರ ಮಕ್ಕಳನ್ನ ಇಷ್ಟು ಮಾರ್ಕ್ಸ್ ತೆಗೆಯದೇ ಇದ್ರೆ ನಿಮ್ಗೆ ಮುಂದೆ ನೀಟ್ ಇಲ್ಲ, ಜೀಟ್ ಇಲ್ಲ, ಪೀಠ ಇಲ್ಲ, ಯಾವುದು ಇಲ್ಲ ಅಂತ ಹೇಳಿ ಅವರನ್ನ ತಲೆ ಕೆಡಿಸುವಂತೆ ಮಾಡುದು, ಅಥವಾ ಇಷ್ಟು ನಿರೀಕ್ಷೆಯನ್ನು ಮುಟ್ಟದೇ ಇದ್ರೆ ಕಂಪನಿಯಿಂದ ನಮ್ಮನ್ನ ಟಾರ್ಗೆಟ್ ಮುಟ್ಟದೇ ಇದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಒದ್ದಾಡುದು. ಅಂದ್ರೆ ಒಂಥರ ಸೈಕಲಾಜಿಕಲ್ ವಾರ್ ನಿರಂತರ. ಇದು ಆರ್ಥಿಕ ನೀತಿಯಿಂದ ಇರ್ಬೋದು, ಸಾಮಾಜಿಕ ನೀತಿಯಿಂದ ಇರ್ಬೋದು, ಸಮಾಜದಲ್ಲಾಗುವ ಅಸಮತೋಲನ ಚಿಂತನೆಯ ಬಗ್ಗೆಯಿಂದ ಹೇಳುವುದಿರ್ಬೋದು, ಅಥವಾ ಏನೇನು ವೀಕ್ನೆಸ್, ಅದು ಜಾತಿ ಇರ್ಬೋದು, ಮತ ಇರ್ಬೋದು, ಭಾಷೆ ಇರ್ಬೋದು, ಗಡಿ ಇರಬಹುದು, ಈ ಎಲ್ಲದರಿಂದಲೂ ಆಟ ಆಡಿಸ್ತಾರಲ್ಲ ಜನರನ್ನ. ಇದು ಒಂಥರ ಯುದ್ಧವೇ. ನಾವು ಯುದ್ಧ ಅಂದ್ರೆ ಕೇವಲ ಹೊರಗಿನಿಂದ ಬಿಲ್ಲು ಬಿಡುದು, ಅವ್ನು ನೋಡ್ತಾ ಇರುದು, ಅದು ಬಂದು ಎದೆಗೆ ಬೀಳುದು, ಈ ಕಾಲ ಎಲ್ಲ ಹೋಯ್ತು. ಯುದ್ಧ ಅಂದ್ರೆ ನಿಮ್ಗೆ ಯಾವ ವಸ್ತುವಿನಿಂದ ನೀವು ಹರ್ಟ್ ಆಗ್ತಿರೋ ಅದೆಲ್ಲವೂ ಯುದ್ಧಕ್ಕೆ ಆಯುಧಗಳೇ ಅವರಿಗೆ. ಅದನ್ನ ಹೇಗ್ ಬೇಕಾದ್ರೂ ಬಳಸ್ಕೊಳ್ತಾರೆ. ಆ ಬಳಸಿಕೊಳ್ಳುವ ಸಂದರ್ಭ ಬಂದಾಗಲೆಲ್ಲ ಮನುಷ್ಯನಿಗೆ ಅವನ ಪ್ರಜ್ಞೆ ಜಾಗೃತ ಇದ್ರೆ ಮಾತ್ರ ಅಂತಹ ಅಪಾಯದಿಂದ ಪಾರಾಗ್ತಾನೆ. ಆದ್ರೆ ಎಲ್ಲ ಯುದ್ಧ ಯಾಕಾಗಿ? ತನ್ನ ಪ್ರತಿಷ್ಠೆ, ಅಥವಾ ತನಗೆ ಅಧಿಕಾರ ಉಳಿಸ್ಕೊಳ್ಳುದು, ಅಥವಾ ತಾನು ಭೂಮಿಯಲ್ಲಿ ಬಹಳ ಕಾಲ ಅಜರಾಮರನಾಗಿರ್ಬೇಕು ಅಂತ, ನಾನು ಸಾಯದೆ ಬದುಕಬೇಕು ಅಂತ. ಅದು ಹಿರಣ್ಯಕಶಿಪುವಿನಿಂದ ಹಿಡಿದು ಇಲ್ಲಿ ತನಕ ಎಲ್ಲ ನಮ್ಮಂತಹ ಹಿರಣ್ಯಾಕ್ಷರನ್ನು ಸೇರಿ, ಬಂಗಾರದಲ್ಲಿ ಕಣ್ಣಿರೋರೆಲ್ಲ ಹಿರಣ್ಯಾಕ್ಷರು, ದುಡ್ಡನ್ನೇ ಜೀವನ ಅಂತ ದೊಡ್ಡಪ್ಪ ಅಂತ ಭಾವಿಸಿದವರೆಲ್ಲ ಹಿರಣ್ಯಾಕ್ಷರಿ. ಅಲ್ಲಿಂದ ಅಲ್ಲಿಯ ತನಕ ಎಲ್ಲರಿಗೂ ಭೂಮಿಯ ಬಗ್ಗೆ ಒಂದು ವಿಚಿತ್ರ ಕಣ್ಣು. ಈ ಖಾತಾ ಮಾಡಿಸ್ಕೊಂಡ್ರ, ನೀವು ಆ ಖಾತಾ ಮಾಡಿಸ್ಕೊಂಡ್ರ, ನೀವು ಅದನ್ನ ಮಾಡಿಸ್ಕೊಂಡ್ರ, ನೀವು ಇದನ್ನ ಮಾಡಿಸ್ಕೊಂಡ್ರಿ. ಯಾರು ಕೇಳಿದ್ರು ಅದೇ ಮಾತು, ಅಯ್ಯೋ ಯಾರಾದ್ರೂ ಭೂಮಿ ಎಳ್ಕೊಂಡ್ ಬಿಟ್ರೆ ಅನ್ನೋ. ತಪ್ಪಲ್ಲ, ನಮ್ದೇ ನಮ್ಗೆ ಅನುಭವಿಸಲಿಕ್ಕೆ ಸಿಗುದಿಲ್ಲ ಅನ್ನೋ ದುಸ್ಥಿತಿಯಲ್ಲಿ ಆ ಯೋಚನೆ ಬರೋದು ತಪ್ಪಲ್ಲ. ಆದ್ರೆ ಅದಕ್ಕಾಗಿ ಹೋರಾಟ ಏನು ಜೀವನ ಪರ್ಯಂತ. ಅವನ ಅದೇ ಸಮಯವನ್ನ ಯಾವ್ದಾದ್ರೂ ಒಂದು ತನ್ನ ಉಪಾಸನೆಗೋ ದೇವಸ್ಥಾನದ ಚಿಂತನೆಗೋ ಹಾಕಿದ್ದ ಅಂದ್ರೆ 10 ದೇವಸ್ಥಾನ ಕಟ್ಬಿಡ್ಬೋದಿತ್ತು. ಅಥವಾ ಅದೇ ಜಾಗದ ದುಡ್ಡನ್ನ ಅವನು ಇನ್ನೊಂದ್ ಕಡೆ ಇನ್ವೆಸ್ಟ್ ಮಾಡಿದ ಅಂದ್ರೆ 2 ಜಾಗ ತಗೋಬೋದಿತ್ತು, ಈ ಜಾಗದ ಕೋರ್ಟ್ ಕಚೇರಿಗಳ ಓಡಾಟಕ್ಕೆ ಬದಲಾಗಿ. ಅಂದ್ರೆ ಗೆದ್ದವನ್ ಸೋತವನ್ ಸತ್ತ ಅಂತ ಅದರ ಗಾದೆ. ಹಾಗಾಗಿ ಆ ಭೂಮಿಯ ಮೇಲೆ ಏನಂತ ಅಟ್ರಾಕ್ಷನ್ ಅಂತ ಕೇಳ್ತಾನೆ. ಅವನಿಗೆ ಬಹುಶಃ ಆಗದ ಶಬ್ದ ಗೊತ್ತಿಲ್ಲ, ಈಗದ ಶಬ್ದ ಆದ್ರೆ ಹೇಳ್ಬೋದಿತ್ತು, ರಿಯಲ್ ಎಸ್ಟೇಟ್ ಅಂತ. ಉಳಿದಿದ್ದೆಲ್ಲ ಡೂಪ್ಲಿಕೇಟ್ ಎಸ್ಟೇಟ್, ಇದು ಮಾತ್ರ ರಿಯಲ್ ಎಸ್ಟೇಟ್. ಆದ್ರಿಂದಾಗಿ ಆ ಸ್ಥಾನಮಾನ ಎಲ್ಲ ಭೂಮಿ ಬದಲಾಗುದಿಲ್ಲ. ಅಂದ್ರೆ ಅದನ್ನು ಎತ್ತಿ ಇನ್ನೊಂದ್ ಕಡೆ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಅದು ಎಷ್ಟು ವರ್ಷ ಹೋದ್ರೂ ಕೂಡ ನೀವು ಅಲ್ಲಿ ಬೆಳಿಬಹುದು, ಕಟ್ಬಹುದು, ಏನೋ ಮಾಡ್ಬೋದು. ಅಂದ್ರೆ ಅದು ನಿಜವಾದ ಸಂಪತ್ತು ಅಂತ ಅನ್ನುವ ದೃಷ್ಟಿಯಿಂದ ಯಾಕೆ ಇಷ್ಟು ಪರಸ್ಪರ ಹೋರಾಡ್ತಾರೆ? ನಂಗೆ ಈ ಭೂಮಿಯ ಬಗ್ಗೆ ಕುತೂಹಲ ತುಂಬಾ ಇದೆ. ಅದಕ್ಕೆ ಬಹೂನಿಚ ಸಹಸ್ರಾಣಿ ಪ್ರಯುತಾನ್ಯ ಅರ್ಬುದಾನಿಚ ಕೋಟ್ಯಷ್ಟ ಲೋಕವೀರಾಣಾಂ ಸಮೇತ ಕುರುಜಾಂಗಲೇ. ಬೇರೆ ಬೇರೆ ಯುದ್ಧ ಕ್ಷೇತ್ರಗಳ ಬಗ್ಗೆ ನಾನು ಹೇಳುದಿಲ್ಲ, ನಮ್ಮ ಕುರುಜಾಂಗಲದಲ್ಲೇ ಕೋಟಿ ಕೋಟಿ ಸಂಖ್ಯೆ ಯುದ್ಧ ಆಗಿದೆ. ಕೋಟಿ ಕೋಟಿ ಜನರ ಜೊತೆಗಿನ ಹೋರಾಟ ಈ ಹಿಂದೆ ನಡೆದಿದೆ. ದಶಾರ್ಣ ದೇಶದ ಜೊತೆಗೆ ಯುದ್ಧ ಆಗಿದೆ, ವಿರಾಟ ದೇಶದ ಜೊತೆಗೆ ಯುದ್ಧ ಆಗಿದೆ. ದೇಶದ ಸುತ್ತ ಇರುವ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಹೋರಾಟ ಮಾಡಿದ್ದಾರೆ. ಇಂತಹ ಹೋರಾಟಕ್ಕೆ ದೇಶಾನಾಂಚ ಪರಿಣಾಮಂ ನಗರಾಣಾಂಚ ಸಂಜಯ ಶ್ರೋತಮಿಚ್ಛಾಮಿ ತತ್ವೇನ ಯತ ಏತೇ ಸಮಾಗತಃ. ಈ ಬಂದವರೆಲ್ಲ ಈ ಭೂಮಿಗಾಗಿ ಹೇಗೆ ಹೋರಾಡ್ಲಿಕ್ಕೆ ನಿಂತಿದ್ದಾರೆ, ಆ ಭೂಮಿ ಹೇಗೆ ಅವರನ್ನ ಪರಿಣಾಮಕ್ಕೆ ಒಳ ಮಾಡುತ್ತೆ, ಅವರನ್ನ ಆ ರೀತಿ ತನ್ನಲ್ಲೇ ಆಸಕ್ತಿದಾಯಕರನ್ನಾಗಿ ಮಾಡುವುದಕ್ಕೆ ಏನು ಕಾರಣ? ಪ್ರಭಾವಾತ್ ತಸ್ಯ ವಿಪ್ರಶೇ ವ್ಯಾಸಸ್ಯಾಮಿತ ತೇಜಸಃ. ನಿಂಗೆ ದಿವ್ಯವಾದ ಚಕ್ಷುಸ್ಸನ್ನ ಕೊಟ್ಟಿದ್ದಾರೆ.
ವೇದವ್ಯಾಸರು. ಅದಾಗಿ ನಿನಗೆ ಸೂಕ್ಷ್ಮಗಳೆಲ್ಲ ಅರ್ಥ ಆಗುತ್ತೆ ಅಂತ ಆಗ್ಲೇ ಹೇಳಿದ್ರು. ಯಾರ್ಯಾರ ಮನಸ್ಸಿನಲ್ಲಿ ಏನೇನಿದೆ, ಯಾಕಾಗಿ ಅವರು ಈ ಯುದ್ಧಕ್ಕಾಗಿ ಬಂದಿದ್ದಾರೆ, ಅವರಿಗೆ ಅದರಿಂದ ಆಗುವ ಲಾಭ ಏನು, ಈ ಹಿಂದೆ ಅವ್ರು ಏನೇನು ಸಮಸ್ಯೆಯನ್ನು ಅನುಭವಿಸಿದ್ದಕ್ಕಾಗಿ ಈ ಯುದ್ಧದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ, ಮುಂದೆ ಇದರಿಂದ ಏನ್ ಪರಿಣಾಮ ಆಗುತ್ತೆ ಅಂತ ಯೋಚಿಸಿ ಈ ಯುದ್ಧದಲ್ಲಿ ತೊಡಗಿದ್ದಾರೆ. ಇದೆಲ್ಲದರ ಬಗ್ಗೆ ನಿನಗೆ ಗೊತ್ತಿದೆ. ಆದ್ರಿಂದಾಗಿ ದಿವ್ಯ ಬುದ್ಧಿ ಪ್ರದೀಪೇನ ಯುಕ್ತಸ್ತ್ವಂ ಜ್ಞಾನ ಚಕ್ಷುಷ, ಅರಿವಿನ ಕಣ್ಣಿನಿಂದ ನಿನ್ನನ್ನು ವೇದವ್ಯಾಸರು ತುಂಬಿಸಿದ್ದಾರೆ ಅನ್ನುವ ಕಾರಣಕ್ಕಾಗಿ ಈ ಭೂಮಿಯ ಮೇಲೆ ಕಣ್ಣಿಟ್ಟಂತಹ ಎಲ್ಲ ರಾಜರ ಒಳಗಿನ ಮನಸ್ಸಿನ ಒಳತೋಟಿಗಳು ಭೂಮಿಯ ಬಗೆಗೆ ಏನು ಹೇಳ್ತಾವೆ, ಯಾಕಷ್ಟು ಅವರಿಗೆ ಅದರ ಆಸಕ್ತಿ ಅಂತ ನನಗೆ ಹೇಳು. ಸಂಜಯ ಉವಾಚ ಯಥಾ ಪ್ರಜ್ಞಂ ಮಹಾಪ್ರಾಜ್ಞನೇ ಯಥಾ ಪ್ರಜ್ಞಂ ಭೌಮಾನ್ ವಕ್ಷ್ಯಾಮಿ ತೇ ಗುಣಾನ್. ಭೂಮಿಗೆ ಸಂಬಂಧಪಟ್ಟ ಕೆಲವು ಗುಣಗಳನ್ನ ಹೇಳ್ತೇನೆ. ಶಾಸ್ತ್ರ ಚಕ್ಷುರವೇಕ್ಷಸ್ವ ನಮಸ್ತೆ ಭರತರ್ಷಭ. ಅವನಿಗೆ ಹೆಸರು ಶಾಸ್ತ್ರಚಕ್ಷು ಅಂತ. ಭವಾನ್ ಶಾಸ್ತ್ರಚಕ್ಷು ಅವೇಕ್ಷಸ್ವ, ನೋಡು ನಾನು ಹೇಳುವ ಮಾತುಗಳನ್ನ ಗಮನಿಸು. ದ್ವಿವಿಧಾನೀಹ ಭೂತಾನಿ ಚರಾಣಿ ಸ್ಥಾವರಾಣಿ ಚ, ಎರಡು ಬಗೆಯ ಜೀವಿಗಳಿವೆ. ತ್ರಸಾನಾಂ ತ್ರಿವಿಧಾ ಯೋನಿ ಅಂಡಸ್ವೇದ ಜರಾಯುಜಾ. ಇರುವ ಜೀವಿಗಳಲ್ಲಿ 3 ತರ ಇದೆ. ಜರಾಯುಜ, ಅಂಡಜ, ಸ್ವೇದಜ. ಜರಾಯುಜ ಅಂದ್ರೆ ಗರ್ಭಚೀಲದಿಂದ ಹೊರಕ್ಕೆ ಬರುವಂಥದ್ದು. ಅಂಡಜ ಅಂದ್ರೆ ಹೊಟ್ಟೆಯಿಂದ ಬಂದು ಮೊಟ್ಟೆಯಿಂದ ಹೊರಗೆ ಬರುವಂಥದ್ದು. ಸ್ವೇದಜ ಅಂದ್ರೆ ತಲೆಗೂದಲಿನಲ್ಲಿ ಹೇನು ಇತ್ಯಾದಿ ಇರ್ಬೋದು, ಅಥವಾ ಸಗಣಿಯಲ್ಲಿ ಹುಟ್ಟುವ ಹುಳಗಳಿರ್ಬೋದು. ಅಂದ್ರೆ ಅದಕ್ಕೆ ಯಾವುದೋ ಒಂದು ಜೋಡಿಯ ಸಂಪರ್ಕ ಇರುವುದಿಲ್ಲ, ಅಲ್ಲೇ ಅದು ಹುಟ್ಟಿ ಬರುವಂಥದ್ದು. ಈ ಕ್ರಿಮಿಕೀಟಗಳೆಲ್ಲ ಬೇಕಾದಷ್ಟು ಪದಾರ್ಥಗಳು ಕೊಳೆತಾಗ ಆಗುವಂಥದ್ದು. ಇದೆಲ್ಲವೂ ಕೂಡ ತಾನಾಗಿ ಪದಾರ್ಥಗಳು ಕೊಳೆತ ಸೂಕ್ಷ್ಮ ಸ್ಥಿತಿಗೆ ಹೋದಾಗ ಹುಟ್ಟುವಂಥದ್ದು. ಈ ರೀತಿ 3 ಚರದಲ್ಲಿ 3. ಪ್ರಶ್ನೆ ಇನ್ನೊಂದು ಬಿಟ್ರಲ್ವಾ ಅಂತ ಕೇಳಿದ್ರೆ ಅದು ಸ್ಥಾವರದಲ್ಲಿ ಬಂತು. ಸ್ಥಾವರ ಅಂದ್ರೆ ಸ್ಥಿರವಾಗಿರೋದು ಉದ್ಭಿಜ್ಯ, ಬೀಜದಿಂದ ಮೊಳಕೆ ಬಂದು ಆಕಾಶಕ್ಕೆ ಹೋಗಿ ಮರದ ಟೊಂಗೆಯೋ ಅಥವಾ ಬಳ್ಳಿಯೋ ಅಥವಾ ಮತ್ತೊಮ್ಮೆ ಹುಟ್ಟಿದ ಹೂವಿನ ಬೀಜದಿಂದಲೋ ಈ ರೀತಿ ಹುಟ್ಟುವಂಥದ್ದು. ಸರ್ವೇಷಾಂ ಶ್ರೇಷ್ಠ ರಾಜನ್ ಜರಾಯುಜಾ. ಈ 3ರಲ್ಲಿ ತ್ರಯಾಣಾಂ ಖಲು ಸರ್ವೇಷಾಂ 3ರಲ್ಲಿ ಅಂಡಜ, ಸ್ವೇದಜ, ಜರಾಯುಜದಲ್ಲಿ ಜರಾಯುಜ ಶ್ರೇಷ್ಠ. ಶ್ರೇಷ್ಠ ಅಂದ್ರೆ ಅದಕ್ಕೆ ಹೆಚ್ಚು ಉಪಯುಕ್ತವಾದ ಕೆಲಸಗಳಲ್ಲಿ ಪ್ರವೇಶ ಇದೆ ಅಂತ. ಜರಾಯುಜಾನಾಂ ಪ್ರವರಾಹ ಮಾನವಾಹ ಪಶುರೇವಚ. ಪಶು ಮತ್ತೆ ಮಾನವರು ಜರಾಯುಜಗಳಲ್ಲಿ ಶ್ರೇಷ್ಠರು. ನಾನಾ ರೂಪಧರಾ ರಾಜನ್ ತೇಷಾಂ ಭೇದಾಶ್ಚತುರ್ದಶ. ಅವುಗಳಲ್ಲಿ ಮತ್ತೆ 14 ವಿಭಾಗಗಳಿವೆ. 14 ಅಂದ್ರೆ ಜರಾಯುಜಗಳಲ್ಲಿ 14 ವಿಭಾಗ ಇದೆ. ಯಾವುದೆಲ್ಲ? ಗೋ, ಅಜ, ಅವಿ, ಮನುಷ್ಯ, ಅಶ್ವತರ, ಗರ್ದಭ. ಇದು ಗ್ರಾಮವಾಸಿಗಳು. ಗೋ ಹಸು, ಅಜ ಆಡು, ಅವಿ ಕುರಿ, ಮನುಷ್ಯ, ಆಮೇಲೆ ಅಶ್ವತರ ಅಂದ್ರೆ ಹೇಸರಗತ್ತೆ, ಆಮೇಲೆ ಗರ್ದಭ ಕತ್ತೆ. ಹೀಗೆ 7 ಅಂಶಗಳು ನಗರಗಳಲ್ಲಿ ಇರುವಂಥವುಗಳು. ಇನ್ನೇಳಿದೆ ಅದು ಅರಣ್ಯವಾಸಿನ ಸರ್ವೇ. ಸಿಂಹಾಹ, ವ್ಯಾಘ್ರಾಹ, ವರಾಹಾಹ, ಮಹಿಷಾಹ, ವಾರಣಾಹ, ಋಕ್ಷಾಹ, ವಾನರಾಹ. ಸಿಂಹ, ಹುಲಿ, ಹಂದಿ, ಕಾಡೆಮ್ಮೆ, ಆನೆ, ಕರಡಿಗಳು ಮತ್ತು ಕಪಿಗಳು. ಇದು 7 ವನವಾಸಿಗಳು. ಅವುಗಳು ಮನುಷ್ಯನ ಮಧ್ಯಕ್ಕೆ ಇರಬಾರ್ದು. ಅವುಗಳು ಕಪಿಗಳು ಮನುಷ್ಯನ ಮಧ್ಯದಲ್ಲಿದ್ರೆ ಮನುಷ್ಯನ ಹಾಗೆ ರೋಗ ಬಂದು ಸಾಯ್ತವೆ ಅವುಗಳು. ನಿಜವಾಗಿ ಕಪಿಗಳೆಂದೂ ಕೂಡ ಕಾಡಿನಲ್ಲಿರುವವುಗಳು ನಿಮಗೆ ಸತ್ತು ಬಿದ್ದದ್ದು ಸಿಗುದೇ ಇಲ್ಲ. ಅವುಗಳ ವಯಸ್ಸಾಯ್ತು ಅಂತ ಗೊತ್ತಾದ ತಕ್ಷಣ ಇನ್ನೂ ಗಹನವಾದ ಕಾಡಿನೊಳಗೆ ಹೋಗಿ ಯಾವುದೋ ಒಂದು ಪೊಟವೆಯಲ್ಲಿ ಇದ್ದು ಅಲ್ಲೇ ಸಾವನ್ನಪ್ಪಿ ಮಣ್ಣಾಗಿ ಹೋಗುತ್ತೆ. ಆದ್ರೆ ನಮಗೆ ಈ ದೇವಸ್ಥಾನಗಳ ಸುತ್ತ ಅಲ್ಲಿ ಇಲ್ಲಿ ಮನುಷ್ಯರು ಏನು ಕಡ್ಲೆ, ತರಕಾರಿ, ಇನ್ನೇನೇನೋ ಕೊಟ್ಟು ಮನುಷ್ಯನ ರೋಗಗಳೆಲ್ಲ ಅವುಗಳಿಗೆ ಬರ್ತವೆ. ಆದ್ರಿಂದಾಗಿ ನಮ್ಗೆ ಇಲ್ಲಿ ಪಶು ಚಿಕಿತ್ಸಾಲಯ ಬೇಕಾಗುದು. ಇಲ್ಲ ಅಂದ್ರೆ ಪ್ರಾಣಿಗಳಲ್ಲಿ ಅವುಗಳ ಸ್ವಾತಂತ್ರ್ಯವನ್ನ ಬಿಟ್ರೆ ಮನುಷ್ಯ ಅದರಿಂದ ಉಪಯೋಗ ಪಡಿತಾನೆ ಆದಾಗ ಗೋವಿಗೆ, ಅದಕ್ಕೆ ನೋಡಿ ಅದನ್ನ ಗ್ರಾಮವಾಸಿಗಳು ಅಂತ ಹೇಳಿದ್ರು. ಇವುಗಳೆಲ್ಲ ಅರಣ್ಯವಾಸಿಗಳು. ಇವುಗಳು ಮನುಷ್ಯನ ಮಧ್ಯದಲ್ಲಿ ಇರಬಾರ್ದು.
ಹುಲಿ, ಚಿರತೆ ಇವುಗಳನ್ನೆಲ್ಲ ನಾವಿಲ್ಲಿ ಸಾಕು ತಪ್ಪು. ಅವುಗಳನ್ನ ಅದಕ್ಕೆ ರಾಜರೆಲ್ಲ ಬೇಟೆಯ ನೆಪದಲ್ಲಿ ಅವುಗಳನ್ನು ವಾಪಸ್ ಕಾಡಿಗೆ ಓಡಿಸ್ತಾ ಇದ್ರು. ಅಕಸ್ಮಾತ್ ಎಲ್ಲಿಯಾದ್ರೂ ಬಂದ್ರೆ ಓಡಿಸುವುದಕ್ಕೋಸ್ಕರ ಬೇಟೆ. ಅಂದ್ರೆ ಆ ರೀತಿ ಅವುಗಳು ಕಾಡಿನಲ್ಲಿದ್ರೆ ಮಾತ್ರ ಸುಖವಾಗಿರ್ತವೆ. ಆದ್ರೆ ಈ ಆಡು, ಕುರಿ, ಎಮ್ಮೆ, ಹಸು, ಇನ್ನು ಕತ್ತೆ, ಕುದುರೆ, ಅದರಲ್ಲಿ ಹೇಸರಗತ್ತೆ, ಇದಿಷ್ಟು ಕೂಡ ಮನುಷ್ಯನಿಗೆ ಉಪಯುಕ್ತವಾದದ್ದು. ಮನುಷ್ಯನ ಹಾಗೂ ಆದ್ರೂ ಕೂಡ ಅವುಗಳಿಗೆ ಮನುಷ್ಯನ ಅನ್ನ ಕೊಡಬಾರ್ದು. ಅವುಗಳದ್ದೇ ಆದ ಕೆಲವು ಆಹಾರ ಇದೆ. ಈಗ ಹಸುಗಳಿಗೆ ಈ ಮನೆಯಲ್ಲಿ ಕೆಲವೊಮ್ಮೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅನ್ನ ಉಳಿದ್ರೆ ಅದನ್ನ ಹಾಕ್ತಾರೆ. ಅವುಗಳಿಗೆ ಬಹಳ ಬೇಗ ವೀಕ್ನೆಸ್ ಬರುತ್ತೆ. ಅವುಗಳ ಗೋಮಯವು ಕೂಡ ಅತ್ಯಂತ ನೀರಾಗತ್ತೆ, ವಾಸನೆ ಬರುತ್ತೆ, ಅದನ್ನು ತಡಿಲಿಕ್ಕಾಗಲ್ಲ. ಅವುಗಳಿಗೆ ಅನ್ನ ಸೇರಲ್ಲ ದೇಹಕ್ಕೆ. ಅವುಗಳು ಪ್ರಾಕೃತಿಕವಾಗಿ ಹೇಗಿದೆಯೋ ಹಾಗೆ ತಿನ್ಬೇಕಾದವುಗಳು. ಅಪ್ರಾಕೃತವಾದದ್ದು ತಿಂದ್ರೆ ಅದು ನೀವು ಹುಲ್ಲು ಬೇಕಾದ್ರೂ ಹಾಕಿ, ಅದು ಪ್ರಾಕೃತಿಕ. ಒಣಗಿದೆ ಅನ್ನೋದು ಬಿಟ್ರೆ ಅದಕ್ಕೇನು ಹಾನಿ ಆಗುದಿಲ್ಲ. ನಮ್ಗೆ ಏನ್ ಅನ್ಸುತ್ತೆ, ಅಯ್ಯೋ ಒಣಗಿದ ಹುಲ್ಲು ನಮ್ಗೆ ಹೆಂಗಾಗುತ್ತೆ ಬಾಯಿಗೆ ಹಾಕೊಂಡ್ರೆ, ಅವುಗಳಿಗೆ ಹೆಂಗಾಗ್ಬೇಡ. ಇಲ್ಲ, ಅವುಗಳಿಗೆ ಅದೇ ಆಹಾರ, ಹಾಗೆ ಬದುಕುದು ಅವುಗಳು. ಅದ್ ನಾವು ಅದರ ಬದಲು ನಾವು ತಿನ್ನುವ ಪದಾರ್ಥಗಳನ್ನೆಲ್ಲ ಅದಕ್ಕೆ ಹಾಕಿದ್ರೆ ಅವುಗಳಿಗೆ ಬೇಗ ಬೇರೆ ಬೇರೆ ತರದ ರೋಗ ಬರುತ್ತೆ. ಅದರಿಂದಾಗಿ ಗ್ರಾಮವಾಸಿಗಳು 7, ಅರಣ್ಯವಾಸಿಗಳು 7, ಅಲ್ಲಿಗೆ 14 ಆಯ್ತು. ತುಂಬಾ ಒಳ್ಳೆಯ ಉಪಾಸನೆಯ ಮಾತನ್ನ, ಅನಿರೀಕ್ಷಿತವಾದ ಅಂಶವನ್ನ ಈ ಅಧ್ಯಾಯ ಹೇಳುತ್ತೆ. ಇನ್ನು ಈ ಉದ್ಭಿಜ್ಜಾಹ ಸ್ಥಾವರಾಹ, ಭೂಮಿಯಿಂದ ಮೊಳಕೆ ಒಡೆದು ಬರುವಂತವುಗಳು, ಅವುಗಳಲ್ಲಿ 5 ವಿಧ. ಪಂಚೈವ ತತ್ರ ಜಾತಯ, ಅದನ್ನು ಇದು ಭಾಗವತ ಹೇಳುವಾಗ ದ್ರುಮ ಅನ್ನುವ ಒಂದು ಶಬ್ದವನ್ನು ಎಕ್ಸ್ಟ್ರಾ ಹೇಳಿ 6 ಹೇಳುತ್ತೆ. ಇವರು ಅದರಲ್ಲೂ ಒಂದು ಕಮ್ಮಿ ಮಾಡಿ 5ಅನ್ನೇ ಹೇಳ್ತಾರೆ. ವೃಕ್ಷ, ಗುಲ್ಮ, ಲತಾ, ತ್ವಕ್ಸಾರ, ತೃಣಜಾತಯ. ತೃಣ ಈ ಹುಲ್ಲು ಅಥವಾ ತಾಳಿ ಬೊಂಡ, ಕಲ್ಪವೃಕ್ಷ, ಇದೆಲ್ಲ ಆ ಜಾತಿಯಲ್ಲಿ ಬರುವಂಥದ್ದು. ವೃಕ್ಷ ಗೊತ್ತು, ಗುಲ್ಮ ಅಂದ್ರೆ ಪೊದೆ, ವಲ್ಲಿ ಅಂದ್ರೆ ಬಳ್ಳಿ, ತ್ವಕ್ಸಾರ ಅಂದ್ರೆ ಬ್ಯಾಂಬೂ ತರದ್ದು. ಇದಿಷ್ಟು 5 ವಿಧ. 5 ವಿಧ ಅವ್ರು ಅದನ್ನು ಹೇಳಿದ್ದಲ್ಲಿ ವನಸ್ಪತಿ ಔಷಧಿ ಲತಾಹ ತ್ವಕ್ಸಾರ ವೀರುತ ದ್ರುಮಾಹ ಅಂತ ಭಾಗವತ ಹೇಳುತ್ತೆ. ಅದರಲ್ಲಿ ಒಂದು ಬಿಟ್ಟ ಕ್ರಮದಲ್ಲಿ ಇಲ್ಲಿ 5 ಅಂತ ಹೇಳ್ತಾ ಇದೆ. ಹಾಗಾದ್ರೆ ಎಷ್ಟಾಯ್ತು? 14, 5, 19 ಆಯ್ತು. ಜರಾಯುಜದಲ್ಲಿ 14, ಉದ್ಭಿಜ್ಜದಲ್ಲಿ 5 ಆಯ್ತು. ಇನ್ನು ಅಂದ್ರೆ ಟೋಟಲ್ ಎಷ್ಟಿದೆ ಅಂತ ಹೇಳುದಲ್ಲ, ಇದೊಂದು ವಿಶೇಷ ಉಪಾಸನೆಗೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅದ್ರಲ್ಲಿ ನಾವು ಇದನ್ನೆಲ್ಲ ಹಕ್ಕಿಗಳನ್ನೆಲ್ಲ ಬಿಟ್ವಿ. ಈಗ ಯಾವುದು ಪಕ್ಷಿಗಳು, ಜರಾಯುಜದಲ್ಲಿ ಪಶು ಪಕ್ಷಿಗಳಲ್ಲಿ ಪಕ್ಷಿಗಳನ್ನು ಬಿಟ್ವಿ, ಅಂಡಜವನ್ನ ಬಿಟ್ವಿ. ಇನ್ಯಾವುದು ಅಂಡಜ, ಸ್ವೇದಜಗಳನ್ನು ಬಿಟ್ವಿ. ಅಂದಾಗಿ ಜೀವರಾಶಿಗಳ ವಿಭಾಗವನ್ನು ಹೇಳ್ತಾ ಇಲ್ಲ, ಒಂದು ವಿಶೇಷವಾದ ಅಂಶವನ್ನ ಈ ಅಧ್ಯಾಯ ಹೇಳ್ತಾ ಇದೆ. ಇನ್ನು ಪಂಚಭೂತಗಳು ಅಂತಂದ್ರೆ ಇಲ್ಲಿಗೆ ಈಗ 19 + 5 24 ಆಯ್ತು. ಅವ್ರು ಹೇಳ್ತಾರೆ ತೇಷಾಂ 20 ಏಕೋನ ಮಹಾಭೂತೇಶು ಪಂಚಸು, 20 ಏಕೋನ ಅಂದ್ರೆ 19, ಪಂಚಭೂತೆ ಮಹಾಭೂತೇಶು ಪಂಚಸು, ಇನ್ನು 5 ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಇದು 5ಅನ್ನು ಜೋಡಿಸಿ 24 ಉದ್ದಿಷ್ಟ ಗಾಯತ್ರಿ ಲೋಕ ಸಂಹಿತ. ಇದು ಗಾಯತ್ರಿ ಉಪಾಸನೆಗಿರುವಂತಹ ಇಷ್ಟು ವಿಧ, ಇಷ್ಟು ವೈವಿಧ್ಯ. ಈ ವೈವಿಧ್ಯದ ಮೂಲಕ ಇಷ್ಟು ಪ್ರಾಣಿಗಳಲ್ಲಿ ನಾವು ಭಗವಂತನ ನೆನಪನ್ನ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಬೆಕ್ಕು ಬರ್ಲಿಲ್ಲ, ನಾಯಿಯೂ ಬರ್ಲಿಲ್ಲ. ನಮ್ಗೆ ಆಪ್ತ ಅಂತ ವಲಯದಲ್ಲಿ ನಾವು ಸೇರಿಸ್ಕೊಳ್ಳುವುದಾದ್ರೆ ಅದು ಗ್ರಾಮ ಸಿಂಹ ಅಷ್ಟೇ, ಸಿಂಹ ಅಲ್ಲ, ಅದು ಗ್ರಾಮ ಸಿಂಹ. ತಾನೇ ಸಿಂಹ ಅಂತ ಊರಿಡಿ ಓಡಾಡ್ತಿರುತ್ತೆ ಅಂತ ಅನ್ನೋದಕ್ಕೆ ಒಂದು ಶಬ್ದ ತಮಾಷೆಗೆ. ಬೆಕ್ಕು ಈ ಉಪಾಸನೆಗೆ ಸಂಬಂಧ ಇಲ್ಲ ಅಂತ, ಬೆಕ್ಕು ಉಪಾಸನೆಗೆ ಬರ್ಲಿಲ್ಲ. ಈ ಗ್ರಾಮವಾಸಿಗಳಾದದ್ದು 7 ಹೇಳಿದ್ರಲ್ವಾ, ಅವೆಲ್ಲವೂ ಯಜ್ಞಕ್ಕೆ ಸಂಬಂಧ ಪಡುವಂಥದ್ದು. ಗೌಹು, ಅಜ, ಅವಿ, ಮನುಷ್ಯ, ಅಶ್ವ, ಅಶ್ವತರ, ಗರ್ದಭ. ಅಂದ್ರೆ ಯಜ್ಞಗಳಲ್ಲಿ ಸಮಿಧೆಗಳನ್ನು ತರಲಿಕ್ಕೆ ಅದಕ್ಕಿದಕ್ಕೆಲ್ಲ ಅಶ್ವತರ ಮತ್ತು ಗರ್ದಭಗಳನ್ನು ಬಳಸ್ತಾರೆ. ಕುದುರೆಯನ್ನ ಯಜ್ಞದ ದೀಕ್ಷೆಯನ್ನು ಕೊಟ್ಟು ಅದನ್ನ ಉಳಿದ ಕಡೆಗಳಿಗೆ ಕಳುಹಿಸಿ ಯಜ್ಞದ ಕಪ್ಪವನ್ನು ಕೊಡ್ಲಿಕ್ಕೋಸ್ಕರ ಅದನ್ನ ಕರ್ಕೊಂಡು ಹೋಗುದಿದೆ. ಇನ್ನು ಯಜ್ಞದಲ್ಲಿ ಉಪಯೋಗಿಸಬೇಕಾದ ಕಂಬಳಿಗಳೆಲ್ಲ ಬರುವುದಕ್ಕೆ ಕಾರಣವಾದದ್ದು ಕುರಿ. ಅದರಲ್ಲಿ ಮುಖ್ಯವಾದ ಅಂದ್ರೆ ಆಜ್ಯ,
ಅದು ವಸ್ತುತಃ ಆಜ್ಯ ಅಂದ್ರೆ ಯಾವುದು ಗೋವಿಗೆ ಸಂಬಂಧಪಟ್ಟದ್ದೇ ಆಜ್ಯ. ಆದ್ರೆ ಕೆಲವು ಕಡೆ ಹಾಲನ್ನ ಅಜ ಸಂಬಂಧಿಯಾದ ಕ್ಷೀರ ಬೇಕು ಅಂತಿದೆ, ಅದು ಯಜ್ಞಕ್ಕೆ ಸಂಬಂಧಪಡುವಂತದ್ದೇ. ಇನ್ನು ಹಸು ಅಂತೂ ತುಪ್ಪ, ಅದರಲ್ಲಿ ಬಳಸುವಂತಹ ಬೆಣ್ಣೆ, ಹಾಲು ಇತ್ಯಾದಿಗಳಂತೂ ಇರುವಂಥದ್ದು. ಹೀಗೆ ಈ 7 ಕೂಡ ಯಜ್ಞಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಕಾಡಿನಲ್ಲೂ ಕೂಡ ಈ ಉಳಿದ 7 ಕೂಡ ಅದು ಕಾಡಿನ ರಕ್ಷಣೆಗೋಸ್ಕರ ಇರುತ್ತೆ. ತದ್ವನಮಿತ್ಯುಪಾಸೀತ, ಭಗವಂತನನ್ನ ವನಸ್ಥನನ್ನಾಗಿ ಚಿಂತಿಸಬೇಕು ಅಂತ. ಈ ವನಸ್ಥಗಳಲ್ಲಿ ಬಂದ ಈ ಎಲ್ಲ ಪ್ರಾಣಿಗಳು ಕೂಡ ವನನೀಯ, ಪೂಜ್ಯ, ಉಳಿಸ್ಕೊಳ್ಬೇಕಾದದ್ದು. ಇಷ್ಟು ಪ್ರಾಣಿಗಳು ಕಾಡಿನಲ್ಲಿ ಇರಲೇಬೇಕು. ಇನ್ನು ಉಳಿದ ಯಾವ್ದಾದ್ರು ಪ್ರಾಣಿಗಳು ಅಕಸ್ಮಾತ್ ಅದರ ಅಂಶಗಳು ಕಮ್ಮಿ ಆದ್ರೂ ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾಗ. ಹುಲಿ ಇರಬೇಕು, ಸಿಂಹ ಇರಬೇಕು, ವರಾಹ, ಮಹಿಷ, ವಾರಣ, ಋಕ್ಷ ಮತ್ತು ವಾನರ. ಇದು ಒಂದು ದೃಷ್ಟಿಯಿಂದ. ಇದು ಜಿಂಕೆ ಒಂದು ಬಿಟ್ಟು ಹೋಯ್ತಿದ್ರೆ ನೋಡಿದ್ರೆ. ಆದ್ರೆ ಜಿಂಕೆ ಯಜ್ಞಕ್ಕೆ ನೇರ ಏನು ಸಂಬಂಧ, ಕಡಿಯುವುದಕ್ಕೂ ಅದಕ್ಕೆ ಯಾವ್ದಕ್ಕೂ ಬಳಸಲ್ಲ, ಅದರಿಂದಾಗಿ ಅದನ್ನು ಬಹುಶಃ ಬಿಟ್ಟಿದ್ದಾರೆ ಅನ್ಸುತ್ತೆ. ಆದ್ರೆ ಅದೇ ಕೃಷ್ಣಾಜಿನ ಸರಿ, ಆದ್ರೆ ಯಜ್ಞಕ್ಕಾಗಿ ಅದನ್ನ ಕಡಿದು ತರುವುದು ಇತ್ಯಾದಿಗಳನ್ನ ಏನು ಮಾಡುವುದಿಲ್ಲ. ಅದು ಅಜಿನದ ದೃಷ್ಟಿಯಿಂದ ಮೋಸ್ಟ್ಲಿ ವ್ಯಾಘ್ರಾಸನ ಸಾಕು ಅಂತ ಬಿಟ್ಟಿದ್ದಾರೆ ಅನ್ಸುತ್ತೆ, ಒಂದ್ ಸಾಕು ಅಂತ. ಹಾಗೆ ಈ 7 5 ಗಿಡ ಮರಗಳದ್ರಲ್ಲಿ ಮತ್ತು 5 ಪಂಚಭೂತಗಳು, ಇಷ್ಟರಲ್ಲಿ ಗಾಯತ್ರಿಯ ಚಿಂತನೆಯನ್ನ ಅನುಸಂಧಾನ ಮಾಡಿದವನು ಅತ್ಯಂತ ಭೂಮಿಯ ಏನಂತಾರೆ ಸೆಳೆತವನ್ನ ಮೀರ್ತಾನೆ. ಗಾಯತ್ರಿಯ ಚಿಂತನೆಯಲ್ಲಿ ಈ ಅಂಶಗಳನ್ನು ಜೋಡಿಸಿಕೊಂಡ್ರೆ ಅವನು ಭೂಮಿಯ ಸೆಳೆತ ಏನಿದೆ, ಭೂಮಿ ನನಗೆ ಬೇಕು ಅಥವಾ ಅದರಲ್ಲಿ ಆಗುವ ಜಗಳ ಅಥವಾ ಅದರಿಂದ ಆಗುವ ಮಾನಸಿಕ ಕ್ಲೇಶ, ಇದನ್ನು ಅವನು ಮೀರಿ ಬದುಕ್ಲಿಕ್ಕಾಗತ್ತೆ. ಏತೇ ವೈ ಪಶವೋ ರಾಜನ್ ಗ್ರಾಮಾರಣ್ಯಶ್ಚತುರ್ದಶ ಭೂಮೌ ಚ ಜಾಯತೆ ಸರ್ವಂ ಭೂಮೌ ಸರ್ವಂ ವಿನಶ್ಯತಿ ಭೂಮಿ ಪ್ರತಿಷ್ಠಾ ಭೂತಾನ ಭೂಮಿರೇವ ಸನಾತನಂ. ಭೂಮಿ ಪ್ರತಿಷ್ಠಾ, ಎಲ್ಲರಿಗೂ ಆಧಾರ ಭೂಮಿನೇ. ಹಾಗಾಗಿ ಸಹಜವಾಗಿ ಆಧಾರ ಉಳಿಸ್ಕೊಳ್ಳುವ ಪ್ರಯತ್ನ ಎಲ್ಲಾ ಜೀವರಾಶಿಗಳು ಮಾಡ್ತವೆ. ಆದ್ರೆ ಯಾರು ಈ ರೀತಿಯಾದ ಉಪಾಸನೆಯಿಂದ ಗಾಯತ್ರಿಯನ್ನು ಚಿಂತಿಸ್ತಾನೋ ಅವನಿಗೆ ಈ ಭೂಮಿಯ ಸಂಬಂಧ ಅನ್ನೋದು ಕಳಚಿಕೊಳ್ಳುವಾಗ ವ್ಯಥೆ ಅನ್ನೋದು ಕಾಡಲ್ಲ. ತತ್ರಾತಿ ವೃದ್ಧ ರಾಜಾನಃ ವಿನಿಘ್ನಂತಿ ಇತರೇತರಂ. ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದ ಮಂದಿ, ಈ ಗಾಯತ್ರಿ ಉಪಾಸನೆಯ ಮುಖ ಗೊತ್ತಿಲ್ಲದೆ ಇದ್ದಾಗ ಅಥವಾ ಭೂಮಿಯ ಬಗೆಗಿನ ಸರಿಯಾದ ಕಲ್ಪನೆ ಇಲ್ಲದೆ ಇದ್ದಾಗ ಹೊಡೆದಾಟ ಮಾಡಿ ತಮಗೆ ತಾವೇ ಹಾನಿ ಮಾಡಿಕೊಂಡು ಪ್ರಾಣವನ್ನು ಬಿಡುವಂತಹ ಅನೇಕ ಪ್ರಸಂಗಗಳನ್ನು ನಾವು ನೋಡುತ್ತೇವೆ ಅಂತ ಹೀಗೆ ಸಂಜಯ ಒಂದು ವಿಶಿಷ್ಟವಾದ ಉಪಾಸನೆಯ ಕ್ರಮವನ್ನ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾನೆ. ಮುಂದೆ ಧೃತರಾಷ್ಟ್ರ ಮತ್ತೆ ಕೇಳ್ತಾನೆ, ಭೂಮಿಯ ಬಗೆಗೆ ಹೇಳುವಾಗ ಈ ಭೂಮಿಯಲ್ಲಿ ಅನೇಕ ವಿಭಾಗಗಳಿವೆ ಅಂತ ನೀನು ಹೇಳಿದಿ. ಸ್ಥಾವರ ಜಂಗಮ ಅಂತ ಒಂದು ರೀತಿ ಆಯಿತು. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂತೆ ನದಿಗಳಿಷ್ಟಿವೆ, ಪರ್ವತಗಳಿವೆ, ಬೇರೆ ಬೇರೆ ಏನಂತೇವೆ ಕಾಡುಗಳಿವೆ, ಆಮೇಲೆ ಜನಪದಗಳಿವೆ, ಮನುಷ್ಯರು ವಾಸವಾಗುವಂಥದ್ದು, ಮನುಷ್ಯ ಪ್ರವೇಶವೇ ಮಾಡದೇ ಇರುವಂತಹ ಜಾಗಗಳಿವೆ. ಇದೆಲ್ಲದರ ಬಗ್ಗೆ ನನಗೆ ಅದರ ಹೆಸರು, ಅದರ ಪರಿಮಾಣ, ಅದು ಏನೇನಿದೆ ವಿಭಾಗಗಳು ನನಗೆ ತಿಳಿಸ್ಬೇಕು. ಅದಕ್ಕೆ ಅವನು ಹೇಳ್ತಾನೆ, ಒಟ್ಟು ಜಗತ್ತು ಅನ್ನೋದು ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದ ಸಮಷ್ಟಿ, ಇದೆಲ್ಲದರ ಮಿಶ್ರಣ. ಈ ಮಿಶ್ರಣದಿಂದ ಪರ್ಮಿಟೇಷನ್ ಕಾಂಬಿನೇಷನ್ ಬೇರೆ ಬೇರೆ ಆಗಿ ಕೆಲವು ಪರ್ವತ ಆಯಿತು, ಕೆಲವು ನದಿ ಆಯಿತು, ಕೆಲವು ಸಮುದ್ರ ಆಯಿತು, ಇನ್ನು ಕೆಲವು ಮನುಷ್ಯನಿಗೆ ವಾಸಕ್ಕೆ ಯೋಗ್ಯವಾದ ಭೂಮಿ ಆಯಿತು. ಅಲ್ಲಿ ಅವನು ಮನುಷ್ಯನಾಗಿ ಹುಟ್ಟಿ ಜೀವರಾಶಿಗಳಾಗಿ ಬೇರೆ ಬೇರೆ ಸಸ್ತನಿ ಪ್ರಾಣಿಗಳು, ಪಕ್ಷಿಗಳು ಇತ್ಯಾದಿಗಳೆಲ್ಲ ಹುಟ್ಟಿಕೊಂಡು ಆ ಪಂಚಭೂತಗಳಲ್ಲಿ ವಿಶೇಷವಾಗಿ ಶಬ್ದ ಸ್ಪರ್ಶ ರೂಪ ರಸಗಂಧಗಳು, ಮಣ್ಣಿಗೆ ಸಂಬಂಧಪಟ್ಟಂತೆ ಗಂಧ, ನೀರಿಗೆ ಸಂಬಂಧಪಟ್ಟಂತೆ ರುಚಿ, ಬೆಂಕಿಗೆ ಸಂಬಂಧಪಟ್ಟಂತೆ ರೂಪ ಅಥವಾ ಬಣ್ಣ, ಗಾಳಿಗೆ ಸಂಬಂಧಪಟ್ಟಂತೆ ಸ್ಪರ್ಶ ಮತ್ತು ಆಕಾಶಕ್ಕೆ ಸಂಬಂಧಪಟ್ಟಂತೆ ಶಬ್ದ. ಆದ್ರೆ ಆಶ್ಚರ್ಯ ಏನು ಅಂದ್ರೆ ಆಕಾಶದಲ್ಲಿ ಒಂದೇ ಗುಣ, ಆದ್ರೆ ಗಾಳಿಯಲ್ಲಿ 2 ಗುಣ, ಶಬ್ದ ಮತ್ತು ಸ್ಪರ್ಶ. ಆ ನಂತರದ್ರಲ್ಲಿ 3 ಗುಣ. ಬೆಂಕಿಯಲ್ಲಿ ಶಬ್ದವೂ ಇದೆ, ಸ್ಪರ್ಶವೂ ಇದೆ, ಬಣ್ಣವೂ ಇದೆ. ನೀರಿನಲ್ಲಿ 4 ಗುಣ, ಶಬ್ದ ಸ್ಪರ್ಶ ರೂಪ ಮತ್ತು ರಸ. ಭೂಮಿಯಲ್ಲಿ 5 ಗುಣ, ಶಬ್ದ ಸ್ಪರ್ಶ ರೂಪ ರಸ ಗಂಧ. ಹೀಗೆ ಮಣ್ಣಿನಲ್ಲಿ ಪೃಥ್ವಿ ಮಣ್ಣು, ಪೃಥ್ವಿಯಲ್ಲಿ ಗಂಧ, ಗಂಧ ಅಂದ್ರೆ ಪರಿಮಳ. ಆ ಪರಿಮಳ ಅನ್ನುವುದಕ್ಕೆ ಮೂಲ ಕಾರಣ ನೀರಿನಲ್ಲಿ ಪರಿಮಳ ಬರುತ್ತಲ್ವಾ ಅಂದ್ರೆ ಅದು ಗಂಧದ
ಭೂಮಿಯ ಸಂಪರ್ಕ ಇದ್ರೆ ಮಾತ್ರ ಹಾಗೆ ಬರುತ್ತೆ. ಭೂಮಿಯ ಸಂಪರ್ಕ ಇಲ್ಲದೆ ಶುದ್ಧವಾದ ಆಕಾಶದ ಜಲದಲ್ಲಿ ಯಾವ ಪರಿಮಳವೂ ಇರಲ್ಲ, ಯಾವ ಬಣ್ಣವೂ ಇರಲ್ಲ. ಅಂದ್ರೆ ಬಣ್ಣ ಅಂದ್ರೆ ನೀರಿದೆ ಅಂತ ಗುರುತಿಸುವ ಬಣ್ಣ ಇರುತ್ತೆ, ಆದ್ರೆ ಅದಕ್ಕೆ ಕಾರಣವಾಗುವಂತಹ ಮಣ್ಣಿನ ಸಂಪರ್ಕ ಇಲ್ಲದೆ ಇದ್ದಾಗ ಬೇರೆ ಬಣ್ಣಗಳನ್ನು ಅಲ್ಲಿ ಹುಡುಕ್ಲಿಕ್ಕಾಗಲ್ಲ. ಹೀಗೆ ಬಣ್ಣಗಳ ವೈವಿಧ್ಯವನ್ನು ಕೂಡ ನಾವು ಈ ಪಂಚಭೂತಗಳಲ್ಲಿ ಪಂಚ ತನ್ಮಾತ್ರೆಗಳ ಮೂಲಕ ಕಾಣುವಂಥದ್ದು ಸೂಕ್ಷ್ಮ. ಅದನ್ನೇ ಭೂತ ಸೂಕ್ಷ್ಮ ಅಂತ ಕರೀತಾರೆ. ಈ ಪಂಚ ತನ್ಮಾತ್ರೆಗಳನ್ನ ಭೂತ ಸೂಕ್ಷ್ಮ, ಅದರಲ್ಲೇ ಉತ್ತರ ಇದೆ. ಏನ್ ಹಾಗೆ ನಾವು ಸಾಮಾನ್ಯ ತನ್ಮಾತ್ರೆಗಳು ಅಂದ್ರೆ ಏನು? ತನ್ಮಾತ್ರೆಗಳು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ. ಸರಿ, ಹಾಗಂದ್ರೆ ಏನು? ಹಾಗಂದ್ರೆ ಅದರ ಗುಣ. ಸರಿ, ಅದೆಲ್ಲಿಂದ ಬಂತು? ಅದು ಮಣ್ಣಿನಿಂದ ಬಂತು. ಮಣ್ಣಿನಿಂದ ಬೇರೆಯೋ ಮಣ್ಣಿನ ಒಂದೇಯೋ? ಬೇರೆ ಅಂತಂದ್ರೆ ಬೈಫರ್ಕೇಟ್ ಮಾಡ್ಲಿಕ್ಕೆ ಬರಬೇಕು. ಬೇರೆ ತೆಗಿಲಿಕ್ಕೆ ಬರಲ್ಲ. ಮಣ್ಣಲ್ಲಿ ಪರಿಮಳವೇ ಇಲ್ಲ, ನಾಳೆಯಿಂದ ಮಳೆ ಬಂದ ತಕ್ಷಣ ಮತ್ತೆ ಪರಿಮಳ ಬರುತ್ತೆ. ಡ್ರೈ ಮಾಡಿ ಅದರೆಲ್ಲ ಪರಿಮಳ ತೆಗ್ದ ಅಂತ ಇಟ್ಕೊಳ್ಳಿ. ಮರುದಿವಸ ಜೋರು ಮಳೆ ಬಂದ್ರೆ ಅದೇ ಭಾಗ ಅತ್ಯಂತ ಘಾಟ ಹೊಡಿಲಿಕ್ಕೆ ಶುರುವಾಗುತ್ತೆ. ಎಲ್ಲಿಂದ ಬಂತು? ಅಯ್ಯೋ, ಅದು ಮಣ್ಣಿನ ಗುಣ. ಅದು ನೀವು ಎಷ್ಟು ಅಬ್ಸ್ಟ್ರಾಕ್ಟ್ ಮಾಡಿ ಮೇಲಿಂದ ಪರಿಮಳ ತೆಗೆದ್ರು ಅದು ಮತ್ತೆ ಚೆನ್ನಾಗಿ ಒಣಗಿದ್ರೆ ನೀರಿನ ಸೆಲೆ ಬಿದ್ದ ತಕ್ಷಣ ಮತ್ತೆ ಅದರ ಪರಿಮಳ ಹೊರಕ್ಕೆ ಬರುತ್ತೆ. ಹಾಗಾಗಿ ಮಣ್ಣಿಗೆ ಸಂಬಂಧಪಟ್ಟ ಅಥವಾ ನೀರಿಗೆ ಸಂಬಂಧಪಟ್ಟ, ಗಾಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ಇಂದ್ರಿಯಗಳಿಗೆ ಸಂಬಂಧಪಟ್ಟ ಭೂತ ಸೂಕ್ಷ್ಮಗಳು ಯಾವುದು ಅಂದ್ರೆ ತನ್ಮಾತ್ರೆಗಳು ಅಂತ. ತನ್ಮಾತ್ರೆ ಅಂದ್ರೆ ಭೂತ ಸೂಕ್ಷ್ಮ ಅಂತ ನೀವು ಪರ್ಯಾಯ ಪದ ಹೇಳಿದ್ರೆ ನಮ್ಗೆ ಏನು ಅಂತ ಸ್ಪಷ್ಟ ಆಗ್ಲಿಲ್ಲ. ತೇನ ಮೀ ಅಂತ ಐತಿ ತನ್ಮಾತ್ರ. ಯಾವುದರಿಂದ ಯಾವುದನ್ನ ತಿಳಿಲಿಕ್ಕಾಗುತ್ತೋ ಅದು ಮಾತ್ರೆಗಳು. ತನ್ಮಾತ್ರೆಗಳು. ಈ ಮಾತ್ರೆಗೆ ಅಂದ್ರೆ ಅವನು ಸರಿ ಆಗೋದಾದ್ರೆ ಆಗುತ್ತಷ್ಟೇ, ಇಲ್ಲ ಅಂದ್ರೆ ಅದು ಆಗಲ್ಲ. ಈಗ ಗಂಧಕ್ಕೆ ಸಂಬಂಧಪಟ್ಟದ್ದು ಪರಿಮಳ ಅಥವಾ ವಾಸನೆ. ಈ ಗಂಧ ಮಣ್ಣಿಗೆ ಸಂಬಂಧಪಟ್ಟದ್ದು. ಮಣ್ಣಿನದೇ ಸೂಕ್ಷ್ಮ ಭಾಗ, ಮಣ್ಣಿಗಿಂತ ಬೇರೆ ಅಲ್ಲ, ಆದ್ರೆ ಮಣ್ಣಿನ ಅತ್ಯಂತ ಸೂಕ್ಷ್ಮವಾದ ಕಣ ಅದು ಮಣ್ಣೇ. ಆದ್ರೆ ನೀವು ಅದು ಹೀಗೆ ಹಿಡಿದು ತೂಕ ಹಾಕ್ಲಿಕ್ಕೆ ಆಗಲ್ಲ. ಆದ್ರೆ ಅದು ರಾಶಿ ಸೇರಿದ್ರೆ ಮತ್ತೆ ಬರುತ್ತೆ. ಅದರ ಸೂಕ್ಷ್ಮ ಪರಮಾಣು ಗಾಳಿಯಲ್ಲಿ ತೇಲಿದಾಗ ನಮ್ಗೆ ಪರಿಮಳ ಬರುತ್ತೆ. ಓ, ಚಹಾ ಮಾಡ್ತಾ ಇದ್ದಾರೆ, ಓ ಏನೋ ಒಗ್ಗರಣೆ ಹಾಕಿದ್ದಾರೆ, ಓ ಇವತ್ತೇನೋ ಭಾನುವಾರ, ಏನೋ ಕುಯ್ದು ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅದರಿಂದ ಇದೆಲ್ಲ ನಮಗೆ ಮೂಗಿನಿಂದ ಗೊತ್ತಾಗ್ಲಿಕ್ಕೆ ಕಾರಣ ಆ ಪದಾರ್ಥ. ಅದಕ್ಕೆ ಗ್ರಾಣ ಭಕ್ಷಣೆಯೂ ಕೂಡ ಊಟ ಮಾಡಿದ ಹಾಗೆ ಅಂತ ಒಂದು ಕೆಲವು ವ್ರತದಲ್ಲಿ, ಹೌದು, ಕೆಲವು ವ್ರತದಲ್ಲಿ ಗ್ರಾಣ ಭಕ್ಷಣೆ. ಈಗ ಶ್ರಾದ್ದದಲ್ಲೆಲ್ಲ ಅವರಿಗೆ ಊಟ ಮಾಡ್ಲಿಕ್ಕಿಲ್ಲ, ಆದ್ರೆ ವ್ರತದಲ್ಲೊಂದು ಊಟ ಇದೆ ಅಲ್ಲಿ. ಹಾಗೇನು ಅಂದ್ರೆ ಆ ಅನ್ನಕ್ಕೆ ತುಪ್ಪ ಹಾಕಿ ಅದರ ಸ್ಮೆಲ್ ತಗೊಂಡ್ರೆ ಊಟ ಆಯ್ತು ಅಂತ ಲೆಕ್ಕ, ಅದು ಊಟ ಅಂತ ಲೆಕ್ಕ. ಹಾಗೆ ಅಬದ್ಧವಾದ ಪರಿಮಳ ಕುಡಿದ್ರು ಕೂಡ ಅದನ್ನ ತಿಂದ ಒಂದು ಸಮಸ್ಯೆ ಇದೆ ಮನುಷ್ಯನಿಗೆ. ಅಲ್ಲ, ನಾವು ವಾಲಂಟಿಯರ್ ನಾ ಹೇಳಿದ್ದು ಆ ಪರಿಮಳ ಬಂತು ಅಂದ್ರೆ ಅದು ಸ್ವೀಕಾರ ಮಾಡಿದ ಹಾಗೇನೆ ಅಂತ ಹೇಳಿದ್ದು. ನಾವು ಉದ್ದೇಶ ಪೂರ್ವಕವಾಗಿ ತಗೊಂಡಿಲ್ಲದೆ ಇರ್ಬೋದು, ಆದ್ರೆ ಅದು ಕೂಡ ಒಂದು ಗ್ರಹಣದ ಭಾಗವೇ ಆಗಿರುತ್ತೆ. ಯಾಕಂದ್ರೆ ಅದರಲ್ಲಿ ಸೂಕ್ಷ್ಮವಾದ ಪಾರ್ಥಿವ ಕಣಗಳು ಸೇರಿಕೊಂಡೇ ಇರುತ್ತೆ. ನಿಮ್ಗೆ ಅದು ಕೆಲವೊಂದ್ ಸರ್ತಿ ಈ ಅದೇನೋ ಮಂಚೂರಿ ಗಿಂಚೂರಿ ಎಲ್ಲ ಮಾಡ್ತಿರ್ತಾರಲ್ಲ, ನೀವು ದಾರಿಯಲ್ಲಿ ಹೋಗುವಾಗ ಕಣ್ಣಿಗೆ ಇದ್ದಕ್ಕಿದ್ದ ಕೆಲವೊಂದ್ ಸರ್ತಿ ಒಂದು ಸಣ್ಣ, ಎಷ್ಟು ಸೂಕ್ಷ್ಮವಾದ ಒಂದು, ನೀವು ಎಷ್ಟೋ ದೂರದಲ್ಲಿ ಹೋಗ್ತಾ ಇರ್ತೀರಿ, ಕಣ್ಣಿಗೆ ಬಿದ್ರೆ ಒಂದು 10 ನಿಮಿಷ ಉರಿ ಬರುತ್ತೆ. ಅದು ಗಾಳಿಯಲ್ಲಿ ಇರುತ್ತೆ. ಆ ಪರಿಮಳ ಹೇಗ್ ಬರುತ್ತೆ ಅಂದ್ರೆ ಅದ್ಭುತ ಅಂತ ಅಲ್ಲ ಅನುಭವಿಸೋರು ಇದ್ದಾರೆ. ಆದ್ರೆ ಅದು ಅನುಭವಿಸ್ಲಿಕ್ಕೆ ಕಾರಣವಾದದ್ದು ಅದರ ಸೂಕ್ಷ್ಮ ಕಣ. ಆ ಸೂಕ್ಷ್ಮ ಕಣ ಕಣ್ಣಿಗೆ ಬಿದ್ರೆ ಹೆಂಗ್ ಉರಿಯತ್ತೆ ಅಂದ್ರೆ ನೀವು ಮನೆಗೆ ಹೋಗೋ ತನಕ ನಾ ಉರಿ ಹೋಗಲ್ಲ, ಅಷ್ಟು ಕಠೋರವಾದ ಮಸಾಲೆ ಇರುತ್ತೆ ಅದರಲ್ಲಿ. ಗಾಳಿಗೆ ಬರುತ್ತೆ. ಅಥವಾ ಇಲ್ಲಿ ಏನು ಕಾಫಿದ್ದು ಡೇ ಮುಂದೆ ಹೋದ್ರೆ ಅಥವಾ ಅದರ ಚಿಕ್ಕಮಗಳೂರಿದ್ದು ಬೀಜ ಯಾವುದೋ ಒಂದು, ಅಂದ್ರೆ ನಾ ಹೇಳುದು ಅವರ ಉದ್ದೇಶದಿಂದ ಇಲ್ಲ, ಆದ್ರಿಂದಾಗ ಅದು ದೋಷ ಅಲ್ಲ. ಆದ್ರೆ ನಾವು ಪರಿಮಳ ಮಾತ್ರ ತಗೊಂಡಿದ್ದು, ನಾನು ಏನು ತಿನ್ಲಿಲ್ಲ ಅಂತ ನಾವು ಹೋಗಿ ಇಂಟೆನ್ಷನ್ ಅಲ್ಲಿ ತಗೊಂಡ್ರು ಅದು ದೋಷನೇ ಅಂತ. ಆ ಕಾಫಿ ಪುಡಿ ಅಂಗಡಿ ಮುಂದೆ ಹೋದ್ರೆ ಕಾಫಿ ಕುಡ್ದ ಹಾಗೆ ಅನ್ಸುತ್ತೆ. ಕೆಲವರು ಬೇಕು ಅಂತ ಅಲ್ಲೇ ಅದಕ್ಕೊಂದು 10 ನಿಮಿಷ ಇದ್ದು ಹೋಗ್ತಾರೆ. ಕಾಫಿ ಸಿಗ್ಲಿಲ್ಲ, ಒಂಚೂರು ತಲೆನೋವು ಹೋಗ್ಲಿ ಅಂತ ಕಾಫಿ ಅಂಗಡಿ ಮುಂದೆ ಓಡ್ಕೊಂಡು ಅಡಿಕ್ಷನ್. ಹೀಗೆ ಪಂಚಭೂತಗಳ ಸೂಕ್ಷ್ಮ ರೂಪಗಳೇ ಪಂಚ ತನ್ಮಾತ್ರೆಗಳು. ಆಕಾಶದ ಅತ್ಯಂತ ಸೂಕ್ಷ್ಮ ರೂಪವೇ ಶಬ್ದ. ಅಂದ್ರೆ ಏನರ್ಥ ಆಯ್ತು? ಆಕಾಶ ನಿತ್ಯ ಅಂದ್ರೆ ಶಬ್ದವು ನಿತ್ಯ ಆಯ್ತು.
ಅದನ್ನೇ ಅಪೌರುಷೇಯ ಅಂತ ಹೇಳಿದ್ದು, ಅದನ್ನೇ ವೇದ ಅಂತ ಹೇಳಿದ್ದು. ವೇದ ಬರೆಯದೇ ಇದ್ರೆ ಹೇಗ್ ಬರುತ್ತೆ ಅಂದ್ರೆ ಅದು ಇರುದ್ರಿ, ಆಕಾಶದ ಗುಣ ಅದು. ಆಕಾಶ ಅಂತಂದ್ರೇನೆ ಶಬ್ದ, ಅದು ಸೂಕ್ಷ್ಮ ರೂಪ ಅಷ್ಟೇ. ಆ ಸೂಕ್ಷ್ಮ ರೂಪಕ್ಕೆ ಟ್ಯೂನ್ ಆದವನಿಗೆ ಅದು ವೇದವಾಗಿ ಕೇಳಿಸುತ್ತೆ. ಟ್ಯೂನ್ ಆಗದೆ ಇದ್ದವನಿಗೆ ಬಡದ್ರು ಕೇಳಿಸಲ್ಲ, ತಲೆ ಒಳಗೆ ಹಾಕಿದ್ರು ತುಂಬಿಸಿದ್ರು ಕೇಳಲ್ಲ. ಕಿವಿಗೆ ಇಯರ್ಫೋನ್ ಹಾಕಿ ಬೊಬ್ಬೆ ಹೊಡೆದ್ರೆ ಅವ್ನು ನಿದ್ದೆ ಹೊಡಿತಾ ಇರ್ತಾನೆ ಆರಾಮಾಗಿ. ಅಂದ್ರೆ ಶಬ್ದ ಅನ್ನೋದು ಸಾರ್ವಕಾಲಿಕ, ಅದು ಎಲ್ಲಾ ಕಾಲದಲ್ಲೂ ಆ ವೇದಗಳು ಇದ್ದೇ ಇರ್ತವೆ. ಆ ವೇದಗಳು ಇದೆ ಆದ್ರಿಂದಾಗಿ ಅದು ಮತ್ತೆ ಮತ್ತೆ ಹೊಸ ಯೋಚನೆ ಮಾಡುವವರಿಗೆ ಅದು ಅವನಿಗೆ ಟ್ಯೂನ್ ಆಗಿ ಮತ್ತೆ ಹೊಳೆಯುತ್ತೆ, ಮತ್ತೆ ಲೋಕದಲ್ಲಿ ಜ್ಞಾನ ಪ್ರಸಾರ ಆಗುತ್ತೆ. ನಾನು ಏನು ವೇದ ಓದುದೇ ಇಲ್ಲ, ನಂಗೇನ್ ಬೇಕಾಗಿಲ್ಲ, ಆಯ್ತಪ್ಪ, ನಿನಗೇನ್ ಲಾಸ್? ಅದು ವೇದಕ್ಕೇನ್ ಲಾಸ್ ಇಲ್ಲ, ನಿನಗೆ ಲಾಸ್. ನೀನು ಓದ್ಲಿಲ್ಲ ಅಂದ್ರೆ ನಿನಗೆ ಪ್ರಾಬ್ಲಮ್. ನಾನು ಸಂಸ್ಕೃತ ಓದ್ಬೇಕಾಗಿಲ್ಲ, ಅದೇನು ಹೊಟ್ಟೆಗೆ ಅನ್ನ ಕೊಡುತ್ತಾ? ಆಯ್ತಪ್ಪ, ನೀನ್ ತಿನ್ಬೇಡ, ನೀನ್ ಓದ್ಬೇಡ, ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಯಾರಿಗೂ ಬೇಕಿರುತ್ತೆ ಅವ್ರು ಓದ್ಕೋತಾರೆ. ನಾನು ಓದದಿದ್ರೆ ಜಗತ್ತೆಲ್ಲ ಎಲ್ರು ಕಳ್ಕೊಂಡ್ಬಿಡ್ತಾರೆ, ಆಯ್ತು ಬಿಟ್ಬಿಡು ಅಂತ. ಯಾರಿಗೂ ಕೆಲವರು ಹೇಳುದುಂಟು, ನಾನು ಮಹಾಭಾರತ ಓದ್ಲಿಲ್ಲ, ರಾಮಾಯಣ ಓದ್ಲಿಲ್ಲ, ನಾ ಪುರಾಣ ಓದ್ಲಿಲ್ಲ, ನಂಗೇನ್ ಬೇಜಾರಿಲ್ಲ. ನೀನನ್ ಬೇಜಾರು ಉಂಟ ಅಂತ ಯಾರು ಕೇಳಿದ್ದು? ನೀವು ಓದ್ಲಿಲ್ಲ ಆದ್ರಿಂದ ನಿನ್ ಬಗ್ಗೆ ಬೇಜಾರು ಬಿಡು. ಅಯ್ಯೋ ಮಂಕೆ, ನೀ ಓದದೇ ಇದ್ರೆ ನಾನು ಬಹಳ ಜಾಣ ಅಂತ ಅನ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ಯಲ್ವಾ, ಇದಕ್ಕಿಂತ ದಡ್ಡತನಕ್ಕೆ ಏನ್ ಹೇಳ್ಬೇಕು ಅಂತ ಕೆಲವರು ಎಷ್ಟು ಮೂರ್ಖತನದಿಂದ ಮಾತಾಡ್ತಾರೆ ಅಂದ್ರೆ, ಅವ್ರು ಸಂಸ್ಕೃತದ ಎಲ್ಲಾ ಅದಕ್ಕೆ ಎಷ್ಟು ಹೆಸರುಗಳು ಬರುತ್ತೋ ಅದು ಎಲ್ಲಾ ಪದವಿಗಳನ್ನು ಹೇಳ್ಕೊಳ್ತಾರೆ, ಶ್ಲೋಕ ಹೇಳಲಿಕ್ಕೆ ಬರುದಿಲ್ಲ. ಶುರು ಮಾಡಿದ್ರೆ ದೇವರೇ ಏಕ ಶಬ್ದ ಸುಷ್ಟು ಪ್ರಯುಕ್ತ ಸ್ವರ್ಗ ಲೋಕೆ ಕಾಮದುಗ್ಭವತಿ ಅಂತ ಹೇಳ್ತಾರೆ. ಇದು ನೋಡಿದ್ರೆ ಕಿವಿ ಕೆಠಾರ್ ಅಂತ ಕಠೋರ ಶಬ್ದಗಳಿಂದ ತಲೆ ಮೇಲೆ ಎರಡು ದೊಡ್ಡ ಕಲ್ಲು ಹೊತ್ತ ಹಂಗ್ ಮಾತಾಡ್ತಾರೆ. ಏನ್ ಮಾಡುದು? ಆದ್ರೆ ಆ ಸ್ಥಿತಿಯಲ್ಲಿಯೂ ಕೂಡ ಶಬ್ದ ಅನ್ನೋದು ಮನುಷ್ಯನನ್ನ ಎಲ್ಲಾ ಕಾಲಕ್ಕೂ ಹಿಡ್ಕೊಂಡಿರುತ್ತೆ. ಅವನು ಅದನ್ನ ಟಚ್ ಮಾಡಿದ್ರೆ ಅವನಿಗೆ ಅದರ ವೈಬ್ರೇಷನ್ ಅನುಭವ ಆಗುತ್ತೆ, ಅದರಿಂದ ಅವನು ಲಾಭ ಪಡ್ಕೊಳ್ಳಿಕ್ ಸಾಧ್ಯ ಇದೆ. ಅದರಿಂದಾಗಿ ಅಯ್ಯೋ ವೇದ ನಾಶ ಆಗಿ ಹೋಗುತ್ತೆ, ವೇದದ ಚಿಂತನೆಗಳೇ ಕಳೆದು ಹೋಗುತ್ತೆ, ಏನಿಲ್ಲ. ನೀವು ಸುಟ್ಟಾಕಿ ಬೊಬ್ಬೆ ಹೊಡೀರಿ ಅಂದ್ರೆ ಒಂದೇನು ಅಂದ್ರೆ ಆ ಕಾಲದಲ್ಲಿ ಒಂದ್ಸರ್ತಿ ಅದರ ಪ್ರಯೋಜನ ಪಡಿಬೇಕಾದಂತಹ ಜನಾಂಗಕ್ಕೆ ಒಂಥರ ಏನಂತೇವೆ, ಕೈ ಸುಟ್ಟು ಹೋದಾಗ ಆಗುತ್ತೆ. ಅಮೂಲ್ಯವಾದ ವಸ್ತು ಒಂದ್ ಕ್ಷಣಕ್ಕೆ ಸಿಗದೆ ಹೋಗುತ್ತೆ. ಈಗ ಇವತ್ತು ನೋಡಿ, ಆ ಭಕ್ತಿಯಾರ್ ಖಿಲ್ಜಿ ಮಾಡಿದ ಆ ನಳಂದ ವಿಶ್ವವಿದ್ಯಾಲಯದ ಸುಟ್ಟ ಕಾರ್ಯ ಇವತ್ತು ಯಾವ ಗ್ರಂಥ ಕಳೆದೋಗಿರ್ಬೋದು ಅಂತನೂ ಗೊತ್ತಿಲ್ಲದಷ್ಟು ಅಜ್ಞಾನದಲ್ಲಿ ಸುಖವಾಗಿದ್ದೇವೆ ನಾವು. ಏನಾಗಿರ್ಬಹುದು ಅನ್ನೋದು ಗೊತ್ತಿಲ್ಲ. ಕೆಲವರಿಗೆ ಘಟನೆಯೇ ಗೊತ್ತಿಲ್ಲ, ಅವರನ್ನ ದೇವರೇ ಕಾಪಾಡ್ಬೇಕು. ಆನಂದ, ಅದಕ್ಕೆ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ. ಅದು ಬಹಳ ಆನಂದ. ಕೆಲವೊಂದ್ಸರ್ತಿ ಏನಾಗಿಲ್ಲ ಅಂತ ಅನ್ಕೊಂಡ್ ಬಿಟ್ಬಿಟ್ರೆ ಕನಿಷ್ಠ ಈಗಿರುವುದೆಲ್ಲ ಸುಖವಾಗಿರ್ತಾರೆ. ಎಲ್ಲ ಹಿಂದಿನದ್ದು ಗೊತ್ತಾಗಿ ಅವ್ರ ಹಾಗೆ ತಲೆ ಕೆಟ್ಟೋದ್ರೆ ಒಂಥರ ಪ್ರತಿ ಕ್ಷಣವೂ ಕೂಡ ನಾವು ಎಷ್ಟು ದುಸ್ಥಿತಿಯಲ್ಲಿದ್ದೇವೆ ಅಂತ ದುಃಖ ಪಡುವ ಹಾಗಾಗುತ್ತೆ. ಹೀಗೆ ಆ ಮನುಷ್ಯನ ಆಸೆ ಆಕಾಂಕ್ಷೆಗಳಿಗೆ ಕಾರಣವಾದಂತಹ ಅಥವಾ ಉದ್ಬೋಧಕಗಳಾದಂತಹ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದ ತನ್ಮಾತ್ರೆಗಳು. ಅಂದ್ರೆ ಮಣ್ಣು ಗೊತ್ತಾಗುವುದೇ ಗಂಧದಿಂದ, ನೀರು ಗೊತ್ತಾಗುವುದೇ ರುಚಿಯಿಂದ, ಗಾಳಿ ಗೊತ್ತಾಗುವುದೇ ಸ್ಪರ್ಶದಿಂದ, ಬೆಂಕಿ ಗೊತ್ತಾಗುವುದೇ ಬಣ್ಣದಿಂದ, ಆಕಾಶ ಉಂಟು ಅಂತ ಗೊತ್ತಾಗುವುದೇ ಶಬ್ದದಿಂದ. ಹಾಗಾಗಿ ಶಬ್ದ ಸ್ಪರ್ಶ ರೂಪರಸ ಗಂಧಗಳ ಸೇವನೆಯಿಂದ ಮನುಷ್ಯ ತನ್ನ ಭೋಗಗಳನ್ನು ಅನುಭವಿಸ್ತಾ ಹೋಗ್ತಾನೆ. ಹಾಗಾಗಿ ಈ ಇಷ್ಟು ಕೂಡ ಅದರಲ್ಲೂ ಭೂಮಿ ಗಮನಿಸಿ ಯಾಕೆ ಈ ಉತ್ತರ ಕೊಟ್ರು ಅಂತ ನೀವು ಯೋಚನೆ ಮಾಡ್ಬೋದು. ಉಳಿದದ್ರಲ್ಲೆಲ್ಲ 1, 2, 3, 4 ಅಷ್ಟೇ ಇರುವುದು. ಇದ್ರಲ್ಲಿ 5 ಇದೆ. ಮಣ್ಣಿನಲ್ಲಿ ಶಬ್ದವೂ ಇದೆ, ಗಂಧವೂ ಇದೆ. ಈಗ ಮಣ್ಣು ಅಂದ್ರೆ ಇದೆ, ಇದಕ್ಕೆ ಒಂದು ಶಬ್ದ ಕೊಟ್ರೆ ಹೊಡೆದ್ರೆ ಅದು ಶಬ್ದ ಮಾಡುತ್ತೆ. ಅದರಲ್ಲಿ ಗಂಧ ಇದೆ ಅನ್ನೋದು ಹೇಳಬೇಕಾಗಿಲ್ಲ. ರುಚಿ ಇದೆ, ಶಕ್ತಿ ಇದೆ, ಬಣ್ಣ ಇದೆ, ಅದಕ್ಕೆ ಸ್ಪರ್ಶ ಇದೆ. ಎಲ್ಲ ಇಂದ್ರಿಯಗಳ ಸಂಪರ್ಕ ಆದಾಗ್ಲೂ ಭೂಮಿಗೆ ಒಂದು ಗುಣದ ಅನುಸಂಧಾನ ಮಾಡ್ಲಿಕ್ಕಾಗುತ್ತೆ. ಆದ್ರೆ ಉಳಿದದ್ರಲ್ಲಿ ಒಂದೊಂದೇ ಕಮ್ಮಿ ಆಗ್ತಾ ಹೋಗುತ್ತೆ. ಆಕಾಶದಲ್ಲಿ ಕೊನೆಗೆ ಒಂದೇ ಉಳಿಯುತ್ತೆ, ಶಬ್ದ ಮಾತ್ರ. ಅದು ಸುಟ್ರೆ ಕಪ್ಪಾಗಲ್ಲ, ವಾಸನೆ ಬರಲ್ಲ, ಅಥವಾ ನೀರಲ್ಲಿ ಹಾಕಿದ್ರೆ ಒದ್ದೆ ಆಗಿ ಅಯ್ಯೋ ಅನ್ನಲ್ಲ, ಅಥವಾ ಗಾಳಿ ಹಾಕಿ ಊದಿದ್ರೆ ಅದು ಒಣಗಿ ಬರಡಾಗಿ ಹೋಗಲ್ಲ, ಅಥವಾ ನೀರು ಹಾಕಿದ್ರೆ ಒದ್ದೆ ಆಗಲ್ಲ. ಆಕಾಶಕ್ಕೆ ಏನು ಬೇರೆ ಸಮಸ್ಯೆನೇ ಇಲ್ಲ. ಆಕಾಶದ ಗುಣ ಒಂದೇ, ಶಬ್ದ. ಆದ್ರೆ ಅಲ್ಲಿ ಏನಾದ್ರೂ ಆಯ್ತು ಅಂದ್ರೂ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಉಳಿದದ್ರಲ್ಲೂ ಹಾಗೇನೆ ಕಮ್ಮಿ ಕಮ್ಮಿ, ಮುಂದೆ ಮುಂದೆ ಎಲ್ಲ ಅದರ ವ್ಯವಸ್ಥೆಗಳು ಬಹಳ ಕಮ್ಮಿ. ಆದ್ರೆ ಮಣ್ಣಿಗೆ ಎಲ್ಲಾ ವ್ಯವಸ್ಥೆಯಿಂದಲೂ ಕೂಡ ಅದು ಅತ್ಯಂತ ಸಿರಿವಂತವಾದ ವಸ್ತು. ಆದ್ರಿಂದಾಗಿ ಎಲ್ಲರಿಗೂ ಭೂಮಿಯನ್ನು ಕಂಡ್ರೆ ಸ್ವಲ್ಪ ಹೆಚ್ಚು ಆಸಕ್ತಿ, ಸ್ವಲ್ಪ ಹೆಚ್ಚು ಅದನ್ನು ಪಡ್ಕೊಳ್ಳುವ ಬಯಕೆ ಅಂತ ಸಂಜಯ್ ಹೇಳ್ತಾನೆ. ಆಗ ನಂಗೆ ಇನ್ನಷ್ಟು ಅದರ ವಿವರಣೆಗಳನ್ನು ಕೊಡಬೇಕು. ನೀನು ಇಷ್ಟು ಹೇಳಿದ್ದಿ ಸರಿ,
ಅವನು ಈ ಮಾತನ್ನ ಹೇಳುವಾಗ ಶರೀರ ಧಾರಣೆ ಆಗ್ಲಿಕ್ಕೆ ಪ್ರಮುಖ ಕಾರಣ ಮಣ್ಣು. ಮಣ್ಣಿಲ್ದೇ ಇದ್ರೆ ಯೋಚನೆ ಮಾಡಿ, ಉಳಿದ ನಾಲ್ಕು ಇಟ್ಕೊಂಡ್ರೆ ಏನಾಗ್ತಿತ್ತು? ಎಲ್ಲ ನಾಯಿಗಳು ಅಟ್ಟಿಸ್ಕೊಂಡ್ ಬರ್ತಿತ್ತು. ಇದು ಟ್ರಾನ್ಸ್ಪರೆಂಟ್ ಆಗಿರ್ತಿತ್ತು. ನೀರು, ಬೆಂಕಿ, ಗಾಳಿ, ಆಕಾಶ. ಈ ಕವರ್ ಚರ್ಮವೇ ಇರ್ತಿರ್ಲಿಲ್ಲ. ಖಾಲಿ ಬಲೂನ್ ನಲ್ಲಿ ನೀರು ತುಂಬಿಸಿದಂಗೆ ಇರ್ತಿತ್ತು. ಒಳಗೆ ಯಾವ ಭಾಗದಲ್ಲಿ ವೇನ್ ಇದೆ, ಯಾವ ಭಾಗದಲ್ಲಿ ರಕ್ತನಾಳ, ಯಾವ ಭಾಗದಲ್ಲಿ ಮೂಳೆ, ಈ ಕೆಲವೆಲ್ಲ ಫೋನ್ ಬಂದಿದೆಯಲ್ಲ ಗೊತ್ತಿಲ್ಲ. ಈ ಹಾರ್ಡ್ ಡಿಸ್ಕ್ಗಳಲ್ಲೆಲ್ಲ ಗ್ಲಾಸೇ ಇರುತ್ತೆ, ಅಂದ್ರೆ ಪ್ಲಾಸ್ಟಿಕ್ ಇರುತ್ತೆ. ಅದ್ರ ಒಳಗೆ ಏನೇನಿದೆ ಪಾರ್ಟಿಕಲ್ಸ್ಗಳು ಎಲ್ಲ ಕಾಣಿಸ್ತಾ ಇರುತ್ತೆ. ಕೆಲವು ವಾಚ್ಗಳು ಇರ್ತವೆ, ಅದ್ರ ಎಲ್ಲ ಒಳಗಿದ್ದ ಪದಾರ್ಥಗಳು ಕಾಣಿಸ್ತಾ ಇರುತ್ತೆ. ಹಾಗೆ ಈ ಶರೀರಕ್ಕೆ ಅಕಸ್ಮಾತ್ ಮಣ್ಣು ಅನ್ನುವಂತ ಒಂದು ಪದಾರ್ಥ ಇಲ್ಲದೆ ಇದ್ದಿದ್ರೆ ಇದು ಒಂಥರ ಜೆಲ್ಲಿ ಫಿಶ್ ತರ ನೀರಿನಲ್ಲಿ ಓಡಾಡುವ ಕೆಲವು ಜೀವಿಗಳಿದ್ದಾವೆ. ಅವುಗಳು ನೀರಿನದ್ದೇ ಬಣ್ಣ. ಅದು ಒಳಗಿನಿಂದ ಒಂದ್ಸರ್ತಿ ಅದರ ಏನಂತಾರೆ ಬಣ್ಣ ಅದು ಹೊರಗೆ ಹಾಕಿದಾಗ ಮಾತ್ರ ಅಲ್ಲೊಂದು ಜೀವ ಇದೆ ಅಂತ ಗೊತ್ತಾಗುತ್ತೆ. ರೇಡಿಯಂನಿಂದ ಅದು ಕೆಲವೊಮ್ಮೆ ಹೊಳಿಯತ್ತೆ. ಅದು ಇಲ್ಲದೆ ಇದ್ರೆ ನೀವು ನೀರಿಟ್ಟಿದ್ರೆ ಇಷ್ಟು ದೊಡ್ಡದಿರುತ್ತೆ, ನಿಮ್ಗೆ ಒಂದು ಪ್ರಾಣಿ ಅದರೊಳಗೆ ವಾಸವಾಗಿದೆ ಅನ್ನೋದೇ ಗೊತ್ತಾಗಲ್ಲ. ನೀರಿದ್ದೇ ಕಲರ್. ನಮಗೂ ಹಾಗೆ ಇದ್ದಿದ್ರೆ, ಮಣ್ಣಿನ ಸಂಪರ್ಕ ಇಲ್ಲದೆ ಇದ್ರೆ ನಾವು ಹೋಗಿದ್ದು ಒಂದಿದ್ದು ಗೊತ್ತಾಗ್ತಿರ್ಲಿಲ್ವೇನು, ಓಡಾಡ್ತಾ ಇದ್ರೆ ಚೆನ್ನಾಗಿರ್ತಿತ್ತು ಒಂಥರ. ಆದ್ರೆ ಇನ್ನೊಂದೇನು ಅಂದ್ರೆ ಎಲ್ಲಾ ಪ್ರಾಣಿಗಳು ಮಾತ್ರ ನಮ್ಮನ್ನು ಬೆಂಬಿಡದೆ ಬಂದು ಅಟ್ಟಿಸಿಕೊಂಡು ಈಗ ಸೊಳ್ಳೆ ಮಾತ್ರ ಹುಡುಕಿ ರಕ್ತ ನಾಳೆ ಎಲ್ಲಿದೆ ಅಂತ ಕುಡಿತಿತ್ತು. ಈಗ ಉಳಿದ ಪ್ರಾಣಿಗಳು ಕೂಡ ಆರಾಮವಾಗಿ ಎಲ್ಲಿ ಬೇಕೋ ಅಲ್ಲಿಗೆ ನಮ್ಮನ್ನ ಕಡಿದು ತಿನ್ನುವ ಪ್ರಸಂಗ ಬರ್ತಿತ್ತು. ಆದ್ರಿಂದಾಗಿ ಮಣ್ಣು ಶರೀರದ ರಕ್ಷಣೆಯ ವಿಷಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಶರೀರ ಗಟ್ಟಿ ಆಗ್ಲಿಕ್ಕೆ, ಶರೀರದಲ್ಲಿ ಒಂದು ದೃಢವಾದ ಒಂದು ಆಕೃತಿ ಉಳಿಯಲಿಕ್ಕೆ, ಅದು ಬೆಳೆದು ದೊಡ್ಡದಾದ ಹಾಗೆ ಅದೇ ಸ್ಥಿತಿಯನ್ನು ಕಾಪಾಡಿಕೊಳ್ಳಿಕ್ಕೆ. ಇಲ್ಲಾಂದ್ರೆ ನಾವು ಬಲೂನಿಗೆ ನೀರು ಹಾಕಿದ್ರೆ ಏನಾಗುತ್ತೆ? ಬಲೂನ ಕೆಳಭಾಗ ಇಷ್ಟು ದಪ್ಪ ಆಗುತ್ತೆ, ಮೇಲೆ ಖಾಲಿ ಉಳಿಯುತ್ತೆ. ನೀರಿಗೆ ಅಕಸ್ಮಾತ್ ಬಿಟ್ಟಿದ್ರೆ, ಶರೀರವನ್ನು ಮೇಂಟೈನ್ ಮಾಡೋ ಕೆಲಸ ನಿನಗೆ ಅಂತ ಬಿಟ್ಟಿದ್ರೆ, ಎರಡು ಕೈಗಳು ಇಲ್ಲೊಂದು ಚೀಲ, ಇಲ್ಲೊಂದು ಚೀಲ, ಕಾಲೊಂದು ಚೀಲ, ಈ ಕಡೆ ಕಾಲೊಂದು ಚೀಲ, 4 ಚೀಲಗಳನ್ನು ನಿಮ್ಗೆ ತಲೆ ಮೇಲೆ ಹಾಕೊಂಡು ಉಳಿದದೆಲ್ಲ ಸ್ಕೆಲಿಟಿನ್ ತರ ಓಡಾಡ್ಬೇಕಿತ್ತು. ಆದ್ರೆ ಅದಕ್ಕೆ ಭೂಮಿಗೆನೆ ಅದರ ಜವಾಬ್ದಾರಿ ಕೊಟ್ಟು ಆಯಾ ಭಾಗಗಳು ಅಲ್ಲಲ್ಲಲ್ಲಿ ಆ ದೇಹದ ಭಾಗಗಳೆಲ್ಲ ಹಾಗೇ ತುಂಬಿಕೊಂಡಿರುವಂತೆ ವ್ಯವಸ್ಥೆ ಮಾಡಿದ್ರಿಂದಾಗಿ ಅದರಲ್ಲಿ ಮಣ್ಣು ಅನ್ನೋದು ಅತ್ಯಂತ ಹೆಚ್ಚಿನ ವಿಶೇಷವಾದ ಗುಣದಿಂದ ಕೂಡಿರುವಂಥದ್ದು ಅನ್ನೋದನ್ನ ನಿರೂಪಿಸಿದ್ರು. ಒಟ್ಟು ಪ್ರತಿಯೊಂದು ಅಂದ್ರೆ ಈಗ ಮನುಷ್ಯ ಅದರಲ್ಲಿ ಒಂದು ಭಾಗ, 24 ಅಕ್ಷರಗಳ ಭಾಗವನ್ನು ಹೇಳುವಾಗ ಗಾಯತ್ರಿಯಲ್ಲಿ ಮನುಷ್ಯನು ಕೂಡ ಯಜಮಾನನಾಗಿ ಕಾರ್ಯವನ್ನು ನಿರ್ವಹಿಸೋನಾದ್ರಿಂದ ಯಜ್ಞದ ಭಾಗ. ಈ 24 ಅಕ್ಷರದಿಂದ ಪ್ರತಿಪಾದ್ಯನಾದಂತಹ ಚತುರ್ಮುಖನ ವಿಷಯಗಳನ್ನ ಮತ್ತೆ ಜೋಡಿಸಿದಾಗ, ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಜೋಡಿಸಿದಾಗ ಈ ಪ್ರಪಂಚದ ವಿಚಿತ್ರವಾದ ಸಾವಿರಾರು ಆಕೃತಿಗಳು ಹುಟ್ಟಿಕೊಂಡು, ಈ ಎಲ್ಲಾ ಆಕೃತಿಗಳ ಜೊತೆಗೆ ಭಗವಂತನು ಒಂದು ಚೇತನ ರೂಪನಾಗಿ ಅಲ್ಲಿ ಇದ್ದಾನೆ. ತತ್ ಸೃಷ್ಟ ತದೇವಾನು ಪ್ರಾವಿಶತು. ತಾನು ಸೃಷ್ಟಿ ಮಾಡುವಾಗ ತನ್ನದೇ ಒಂದು ರೂಪವನ್ನ ಅದರ ಜೊತೆಗೆ ಇಟ್ಟು ಆ ಆಕೃತಿಯನ್ನು ಅದಕ್ಕೆ ಕೊಟ್ಟು ಅದರ ಅಸ್ತಿತ್ವಕ್ಕೆ ಒಂದು ಅಂದ್ರೆ ನಿಜವಾಗಿ ಒಂದು ಹೊನ್ನ ಕಲಶ ಇದ್ದ ಹಾಗೆ ಮನುಷ್ಯನ ಶರೀರ ಅನ್ನೋದು ಬೇರೆ ಎಲ್ಲ ಶರೀರಗಳಿಗಿಂತ ಹೆಚ್ಚು ಸಾಧನೆ ಮಾಡ್ಲಿಕ್ಕಾಗುವಂತಹ ಶರೀರ ಇದ್ರೆ ಅದು ಮನುಷ್ಯನಿಗೆ ಮಾತ್ರ. ಉಳಿದ ಪ್ರಾಣಿಗಳಿಗೆ ಬುದ್ಧಿ ಇದ್ರು, ಸಂಸ್ಕಾರ ಇದ್ರು, ಅದು ಪ್ರೀತಿಸುವಂತಹ ಗುಣಗಳಿದ್ರು, ಸಾಧನೆಯ ವಿಷಯದಲ್ಲಿ ಮುಂದುವರಿಲಿಕ್ಕಾಗಲ್ಲ. ಈಗ ಜಡಭರತನಿಗೆ ಪೂರ್ವದ ಸಂಸ್ಕಾರ ಎಲ್ಲ ಇದ್ರೂ ಕೂಡ ಜಿಂಕೆ ಆಗಿದ್ದಾಗ ಸಾಧನೆ ಮಾಡ್ಲಿಲ್ಲ. ಸ್ಮರಣೆ ಮಾಡ್ತಾ ಕೂತಿದ್ದ, ಇನ್ನೊಂದು ಶರೀರ ಸಿಗಲಿ, ಆಗ ನನಗೆ ಸಾಧನೆ ಮಾಡ್ಲಿಕ್ಕೆ ಈ ಬುದ್ಧಿ ಹಾಗೆ ಇರ್ಲಿ, ಮತ್ತೊಮ್ಮೆ ಶರೀರದ ಸಂಪರ್ಕ ಬಂದಾಗ ನನಗೆ ಈ ದುಸ್ಥಿತಿ ಬೇಡ ಅಂತ ಅವನು ಪ್ರಾರ್ಥನೆ ಮಾಡಿಕೊಂಡೇ ಒಂದು ಕಾರ್ಯಭಾರ ನಡೆಸ್ತಾನೆ. ಆದ್ರಿಂದ ಅವನಿಗೆ ಯಶಸ್ಸು ಅನ್ನೋದು ಸಹಜವಾಗಿ ಸಿಕ್ಕೇ ಸಿಗುತ್ತೆ. ಇದು ಎಲ್ಲ ಪದಾರ್ಥಗಳಲ್ಲೂ ಒಂದು ಒಮ್ಮತಕ್ಕೆ ಕಾರಣವಾಗುವ ಸಂಗತಿ. ಭೂಮಿಯ ಬಗ್ಗೆ ತಿಳಿಬೇಕು ಅಂತ ನಾನು ಬಯಸುವ ಉದ್ದೇಶ, ಎಲ್ಲಾ ಭೂಭಾಗಗಳಿಗೂ ಸಂಬಂಧಪಟ್ಟಂತೆ ಕೆಲವು ವಿಶೇಷ ಅಂಶಗಳಿವೆ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಕೇಳ್ತಾನೆ. ಪ್ರಕೃತಿಗೂ ಮೀರಿದ ಅಚಿಂತ್ಯವಾದ ಬ್ರಹ್ಮನ ಲಕ್ಷಣ ಏನು? ಕೆಲವರೆಲ್ಲ ಇಲ್ಲಿ ದೇವರೇ ಸಕಲ ಮರಗಳಾಗಿ, ಗಿಡಗಳಾಗಿ, ಹಾಗೆ ಹೀಗೆ ಅಂತೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಅದರಲ್ಲಿ ಶ್ಲೋಕ ಸ್ಪಷ್ಟವಾಗಿ ನಿರೂಪಣೆ ಮಾಡುವುದು ಏನು ಅಂತಂದ್ರೆ, ಪಾಂಚಭೌತಿಕವಾದ ವಸ್ತುಗಳೇ ಕಾಣ್ತಾ ಇಲ್ಲ, ಈಗ ಎಲ್ಲೋಯ್ತದೆಲ್ಲ. ಪ್ರಕೃತಿ ಅದನ್ನೆಲ್ಲ ಸೃಷ್ಟಿ ಮಾಡಿ ಮರ್ತು ಬಿಟ್ಟಿದೆ, ಎದುರುಗಡೆ ತಂದಿಟ್ಟಿಲ್ಲ. ಆದ್ರೆ ಏನೆಲ್ಲ ಮಾಡಿದಾಳೆ ಅಂತ ಅವಳಿಗೆ ಗೊತ್ತಿದ್ದರಿಂದ ಅದನ್ನ ಈಗ ಮತ್ತೆ ತಂದ್ರೆ, ಒಂದ್ಸರ್ತಿ ಸಂಕಲ್ಪ ಮಾಡಿದ್ರೆ ಅದು ಭೂಮಿಯಲ್ಲಿ ಪ್ರಕಟ ಆಗುತ್ತೆ. ಆ ಪ್ರಕಟ ಆಗದೇ ಇದ್ದ ಸಂದರ್ಭದಲ್ಲಿ ಸ್ವಲ್ಪ ತಡ ಆಯ್ತು ಅಂತ ಬಂದು ದೇವತೆಗಳ ಹತ್ರ ಹೀಗೆಲ್ಲ ಆಗಿದೆ, ನಮ್ಗೆ ಒಬ್ಬರೇ ಇಲ್ಲಿ ಸಾಧನೆಗೆ ಜನನೇ ಇಲ್ಲ, ನಾವು ಯಾರ ಕಣ್ಣಲ್ಲಿ ಕೂತು ಮಾಡುದು, ಯಾರ ಬಾಯಲ್ಲಿ ಕೂತು ಹೇಳುದು, ಯಾರ ಕಿವಿಯಲ್ಲಿ ಯಜ್ಞ ಯಾಗಾದಿಗಳನ್ನ ನಡೆಸುವುದಕ್ಕೆ ಬೇಕಿರುವ ಆಘ್ರಾಣವನ್ನು ಸ್ವೀಕರಿಸುವುದು ನಮಗೆ ಆಗ್ತಾ ಇಲ್ಲ ಅಂದಾಗ ಮತ್ತೆ ಆ ಜಗತ್ತಿನ ಕಲೆಯನ್ನ ಮೂಲವರಿಸಿದಂತಹ ವ್ಯಕ್ತಿತ್ವ ಅದು
ಪಂಚಭೂತಗಳಿಗೆ ಸಂಬಂಧಿಸಿದ್ದು, ಅದರಲ್ಲೂ ವಿಶೇಷವಾಗಿ ಭೂಮಿಗೆ ಸಂಬಂಧಿಸಿದ್ದು ಅಂತ ಇಷ್ಟು ಹೇಳಿದ. ಮನುಷ್ಯರು ತುಂಬಾ ಸಂದೇಹ ಪಡ್ತಾನೆ, ಅದರಿಂದಾಗಿ ಅದಕ್ಕೆ ಅನುಮಾನ ಮಾಡ್ಬೇಕಾಯ್ತು. ಇಲ್ಲಾಂದ್ರೆ ವಸ್ತುತಃ ಕಣ್ಣಾರೆ ನೋಡಿದ್ಮೇಲೆ ಮತ್ತೆ ಅನುಮಾನ ಯಾಕೆ? ನೀವು ಬಂದಿದ್ದೀರಿ ನಂಗೆ ಗೊತ್ತಾದ್ಮೇಲೆ, ನೀವು ನಿಜವಾಗ್ಲೂ ಬಂದಿದ್ದೀರಿ ಅಂತ ಆದ್ರೆ ನಂಗೆ ಇಲ್ಲಿದ್ದೆ ಒಂದು ಲೊಕೇಶನ್ ಕಳಿಸಿ ಅಂತ ಕೇಳ್ದಾಗ, ನೇರ ನೀವು ಬಂದು ಕೂತಿದ್ದು ನನ್ನ ಕಣ್ಗೆ ಕಾಣಿಸ್ತಿದೆ, ಆದ್ರೂ ನನ್ಗೆ ಅಕಸ್ಮಾತ್ ಅಲ್ಲಿ ಹಲ್ಯೂಸಿನೇಷನ್ ಅಂತಾಗಿ ನಾನು ನಿಮ್ಮನ್ನು ನೋಡಿದ್ದೆ ಸುಳ್ಳು ಅಂತಾಗಿ, ನೀವು ನನ್ನ ನೋಡಿದ್ದು ಸುಳ್ಳು, ನಾನು ನಿಮ್ಮನ್ನು ಮಾತಾಡಿಸಿದ್ದು ಸುಳ್ಳು ಅಂತ ಅಂದ್ಬಿಟ್ರೆ ಹೋದ್ಮೇಲೆ ಕಕ್ಕವಿಕೆ ಆಗ್ಬೇಕಲ್ಲ. ಅದಕ್ಕೆ ಅವ್ರ ಹತ್ರ ಒಂದು ಕನ್ಫರ್ಮೇಶನ್ಗೆ ಒಂದು ಇನ್ಫಾರ್ಮೇಶನ್, ನಿಮ್ಮ ಲೊಕೇಶನ್ ಕಳಿಸಿ ಅಂತ. ಆವಾಗ ಅವ್ರು ನಾನು ಹೇಳಿದ್ದಕ್ಕೆ ಕಳಿಸಿ, ನಾನು ಇಲ್ಲ ಅಂದ್ರೆ ಬೇರೆ ಯಾರಿಗೂ ಕಳಿಸಿಲ್ಲ, ಅವ್ರು ಕಳಿಸಿದಾರೆ ಅಂದ್ರೆ ನಿಶ್ಚಯ. ಹೀಗೆ ತೀರ್ಮಾನ ಮಾಡ್ಬೇಕು ಒಬ್ಬ ವ್ಯಕ್ತಿಯನ್ನ, ಬೇಡ. ಅದ್ರ ಕೆಲವು ವಿಷಯಗಳನ್ನ ಹಾಗೆ ತೀರ್ಮಾನ ಮಾಡ್ಬೇಕಾಗತ್ತೆ. ಅದರ ಕೆಲವು ಅಂಶಗಳನ್ನ ಇಲ್ಲಿ ಮುಂದೆ ಹೇಳಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ ಭರತಾದಿಗಳ 9 ಖಂಡಗಳ ವಿಭಾಗವನ್ನ ನಿರೂಪಣೆ ಮಾಡ್ತಾರೆ. ಆ 9 ಖಂಡಗಳಲ್ಲಿ ಅದು ಮೊದಲು 7 ದ್ವೀಪಗಳು, ಭಾರತ, ಪ್ಲಕ್ಷ, ಶಾಲ್ಮಲಿ, ಶಕ, ಕೊನೆಯದ್ದೇನು ಕುಶ, ಕ್ರೌಂಚ ಅಲ್ವಾ? ಜಂಬೂ ಮೊದಲನೇದು, ನಾನು ಭಾರತ ಅಂತ ಹೇಳಿದೆ, ಅದು ವರ್ಷ. ಜಂಬೂ, ಶಾಕ, ಕ್ರೌಂಚ, ಶಾಲ್ಮಲಿ, ಶುಕ, ಪ್ಲಕ್ಷ ಮತ್ತು ಪುಷ್ಕರ, ಇದು 7 ದ್ವೀಪಗಳು. ಇಲ್ಲಿ ಕೆಲವು ಕಡೆ ಏನು ಬೇರೆ ಹೆಸರು ಬಂದಿದೆ, ಏನು ಗೋಧಾಮ ಅಂತಾನೆ ಏನೋ ಬಂದಿದೆ. ಒಟ್ಟಂತೂ 7 ದ್ವೀಪಗಳ ವಿಷಯದಲ್ಲಿ ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜಯನು ಉತ್ತರ ಕೊಡ್ತಾ ಬರ್ತಾನೆ. ಉತ್ತರ ಕೊಡುವ ಸಂದರ್ಭದಲ್ಲಿ ಸಂಜಯನನ್ನು ಮತ್ತೆ ಕೂತು ಹೇಳ್ತಾನೆ, ಈ ಸುದರ್ಶನ ದ್ವೀಪ ಅಂದ್ರೆ ಯಾವುದು? ಅದಕ್ಕೆ ಹೇಳ್ತಾರೆ, ಜಂಬೂ ದ್ವೀಪವನ್ನೇ ಸುದರ್ಶನ ದ್ವೀಪ ಅಂತ ಹೇಳುದು. ಇದ್ದಿದ್ರಲ್ಲಿ ಎಲ್ಲದಕ್ಕಿಂತ ಬಹಳ ಚಂದ, ಪ್ರಾಕೃತಿಕವಾಗಿಯೂ ದೈಶಿಕವಾಗಿಯೂ ಸ್ವಾಭಾವಿಕವಾಗಿಯೂ ಜಗತ್ತಿನ ಬೇರೆ ಯಾವ ದೇಶಕ್ಕೂ ಇಷ್ಟು 4 ಒಂದು ರೀತಿ ತನ್ನನ್ನು ತಾನು ಕವರ್ ಮಾಡಲಿಕ್ಕೆ ಯೋಗ್ಯವಾದ ರೀತಿಯ ಬೆಟ್ಟಗಳ ಸಂಖ್ಯೆ ಇಲ್ಲ. ಒಂದ್ ಕಡೆ ಹಿಮಾಲಯ, ಇನ್ನೊಂದ್ ಕಡೆ ಅರಾವಳಿ, ಈಚೆ ಸಹ್ಯಾದ್ರಿ, ಇನ್ನೊಂದ್ ಕಡೆ ಪೂರ್ವಾದಿ ಬೆಟ್ಟ, ಈಶಾನ್ಯದ ದಿಕ್ಕಿನ ಬೆಟ್ಟಗಳು. ಅಂದ್ರೆ ಒಂದು ಕರೆಕ್ಟ್ ಆಗಿ ಬಾರ್ಡರ್ ತರ ಅದರ ಮಧ್ಯದಲ್ಲಿ ಭಾರತದ ಅಸ್ತಿತ್ವ ಉಳ್ಕೊಂಡಿದೆ. ಕೆಲವೆಲ್ಲ ಕಡಲ ತೀರದಲ್ಲೇ ಅದು ಇದೆ, ಅದು ಹೋರಾಡ್ಲಿಕ್ಕೋಸ್ಕರನೇ ಇದೆ. ಹೋರಾಡಿ ಕೆಲವೊಮ್ಮೆ ಸಾಯಲು ಬೇಕಾಗುತ್ತೆ. ಮುಂದಿನವ್ರು ಬದುಕಬೇಕು ಅಂದ್ರೆ ಇವ್ರು 4 ಜನ ಸಾಯಲೇಬೇಕು. ಇವ್ರು ತಪ್ಪಿಸ್ಕೊಂಡ ಅಂದ್ರೆ ಮುಂದೆ ರಾಜನ ಹತ್ತಿರದವ್ರೆ 4 ಜನ ಸಾಯ್ತಾರೆ. ಆದ್ರೆ ಅವರ ಶಕ್ತಿಯನ್ನು ಕಮ್ಮಿ ಮಾಡ್ಲಿಕ್ಕೆ ಮೊದಲು ತಾವು ಎದುರಿಸಿ ಹೋಗ್ತಾರೆ ಅಂದ್ರೆ ಅದು ರಾಜನ ಮೇಲಿನ ಶಕ್ತಿಯ ಯುದ್ಧದ ವೇಟೇಜ್ ಕಮ್ಮಿ ಆಗ್ಲಿ, ಭಾರ ಕಮ್ಮಿ ಆಗ್ಲಿ ಅನ್ನೋ ದೃಷ್ಟಿಯಿಂದ. ಸೋಲ್ತೇವೆ ಸಾಯ್ತೇವೆ ಅಂತ ಭಯ ಪಡ್ತಿರ್ಲಿಲ್ಲ ಕೆಲವೊಮ್ಮೆ, ಅದು ವೀರಮರಣ, ರಾಜನಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ನಮ್ಮನ್ನ ಒಪ್ಪಿಸಿಕೊಳ್ತಾ ಇದ್ದೇವೆ ಅಂತ ಬರ್ತಾ ಇದ್ದದ್ದು. ಹೀಗೆ ಸುದರ್ಶನ ದ್ವೀಪವನ್ನು ಜಂಬೂದ್ವೀಪ ಅಂತ ಕರಿತೇವೆ. ಆ ಜಂಬೂದ್ವೀಪವನ್ನು ಅಂದ್ರೆ ಅದರ ಅಳತೆ ಮಾಡೋದು ಸುಲಭ ಅಲ್ಲ. ಜಂಬೂದ್ವೀಪ ಹೇಳುದು ಸುಲಭ, ಜಂಬೂ ಹಣ್ಣು ತಂದು ಜಂಬು ನೇರಳೆ ಹೇಗಿದೆ ಅಷ್ಟಿದೆ ಅಂತ ನೀವು ಚಿತ್ರ ಬರೆದು ತೋರಿಸ್ಬೋದು. ಆದ್ರೆ ಹೇಳಿ ಅರ್ಥ ಮಾಡಿಸೋದು ಕಷ್ಟ. ಈಗ ಯಾರೇ ಹೇಳಿದ್ರು ಕೂಡ ಈ ವಿಷಯದಲ್ಲಿ ನಾವು ಪಾರಂಗತರಲ್ಲ, ತಳಂಗತರು. ನಾವು ಈಜ್ಕೊಂಡು ಹೋಗಿದ್ದಲ್ಲ, ಈಜುವಾಗ ಮುಳುಗಿ ಆಳಕ್ಕೆ ಹೋಗಿದ್ದು. ಕೆಲವರು ತಾವೇ ಆಳಕ್ಕೆ ಹೋಗಿ ನೋಡ್ಕೊಂಡ್ಬರ್ತಾರೆ. ನಾವು ಕೈಕಾಲು ಬಿಡ್ಲಿಕ್ಕಾಗದೆ ಆಳಕ್ಕೆ ಹೋಗಿ ಅಲ್ಲಿ ಸಿಕ್ಕಾಕೊಂಡು ಬಿದ್ದು ಅಯ್ಯೋ ಯಾರಾದ್ರೂ ಕಾಪಾಡಿ ಅಂತ ಮತ್ತೆ ಕೂಗುವಾಗ್ಲೂ ಮೂಗಳ ನೀರು ಹೋಗಿ ಅದೂ ಆಗದೆ ಎದ್ದು ಬಿದ್ದು ತೇಲ್ಕೊಂಡು ನಿಂತವರು. ಆದ್ರೆ ಅವರು ಹಾಗಲ್ಲ, ಇಳಿದು ಹೋಗ್ತಾರೆ. ಆದ್ರೆ ಇಳಿದ್ರೆ ಕೇವಲ ಅಲ್ಲಿ ಯಾವುದೋ ಕೆಲವು ಮುಖ್ಯವಾದ ಅಂಶಗಳು ಪಾಯಿಂಟ್ಸ್ ತರ ಸಿಗುತ್ತೆ, ಬಿಟ್ರೆ ಮೂಲದಲ್ಲಿ ಸಿಗುವಂತಹ ವೈಶಿಷ್ಟ್ಯ ನಮಗೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಹೇಳ್ತಾನೆ, ನೀನು ಮೂಲದಲ್ಲಿ ಅಧ್ಯಯನ ಮಾಡು, ಆಗ ನಿನಗೆ ಹೆಚ್ಚು ಆ ವಿಷಯದಲ್ಲಿ ಲಾಭ ಆಗುತ್ತೆ ಅಂತ ಹೇಳಿ ಕಳುಹಿಸ್ತಾರೆ. ಆ ಕಡೆ ದ್ವಿರಂಶ ಎಲ್ಲ ರಾಕ್ಷಸರನ್ನ ಕರೀತಾರೆ. ಅವರೆಲ್ಲ ನೀವು ನನ್ನ ನಿಯಂತ್ರಣದಲ್ಲಿದ್ದೀರಿ, ನೀವು ನನಗೆ ವಿಶೇಷವಾದ ಸಹಾಯವನ್ನು ಮಾಡಬೇಕು ಅಂತ ಕೇಳ್ತಾನೆ. ಏನು ಅಂತ ವಾಪಸ್ಸು ಪ್ರಶ್ನೆ ಕೇಳಿದಾಗ ಬೇಡ ಶ್ಲೋಕ
ಸುದರ್ಶನಂ ಪ್ರವಕ್ಷ್ಯಾಮಿ ದ್ವೀಪಂತು ಕುರುನಂದನ ಪರಿಮಂಡಲೋ ಮಹಾರಾಜ ದ್ವೀಪೌಸು ಚಕ್ರ ಸಂಸ್ಥಿತ. ಒಂದು ಚಕ್ರಾಕೃತಿಯಲ್ಲಿರುವಂತಹ ಭಾಗ ಜಂಬೂ ದ್ವೀಪ ಅನ್ನೋದು. ಚಕ್ರ ಅಂದ್ರೆ ಲಿಟರಲಿ ಚಕ್ರ ಅಂತಲ್ಲ, ಸ್ವಲ್ಪ ಆ ರೀತಿ ಕಾಣಿಸುವಂತದ್ದು ಅಂತ. ಅದರ ಸುತ್ತ ಸ್ಪೋಕ್ಸ್ ಇರುವ ಹಾಗೆ ಒಂದೊಂದು ಭಾಗದಿಂದ ವಿಸ್ತೃತಗೊಂಡಂತಹ ಈ ದ್ವೀಪ ನದಿಯಿಂದ ಕೂಡಿದೆ, ನದಗಳಿಂದ ಕೂಡಿದೆ. ನದ ಅಂದ್ರೆ ಗಂಡು ನದಿ, ನದಿ ಅಂದ್ರೆ ಹೆಣ್ಣು ನದಿ. ನಮಗೆ ನದ ಅಂದ್ರೆ ಏನು ಅಂತ ಪರಿಚಯ ಇಲ್ಲ. ಬ್ರಹ್ಮಪುತ್ರ ಅದು ನದ, ನದಿ ಅಲ್ಲ ಅದು. ಅದಕ್ಕೆ ಲಕ್ಷಣಗಳೇನೇನೋ ಇದೆ. ಒಟ್ಟಂತೂ ಅದರಿಂದಾಗಿ ಯಾವುದೋ ಒಂದು ಹಾಡಲ್ಲಿದೆ, ನದ ನದಿಗಳ ಗಿರಿವನಗಳ ತಾಯಿ ಭರತ ಮಾತೆ, ಓಂಕಾರದ ಝೈಂಕಾರದ ನಿನಗಿದ ಶುಭ ಗೀತೆ. ಆ ನದಿ ನದ ಎರಡು ಬೇರೆ ಬೇರೆ. ನದ ಅನ್ನೋದು ಗಂಡು, ನದಿ ಅನ್ನೋದು ಹೆಣ್ಣು. ಅಂದ್ರೆ ಏನೋ ವ್ಯತ್ಯಾಸ ಇರ್ಬೋದು, ಯಾಕೆ ಹಾಗೆ ಹೇಳ್ತಾರೆ ಗೊತ್ತಿಲ್ಲ. ಎರಡರಲ್ಲೂ ಹರಿದು ನೀರೇ. ಅದೇ ನಮ್ಗೆ ಅವರ ಉದ್ದೇಶ ಗೊತ್ತಿಲ್ಲದಿದ್ದಾಗ ಅಸಹಜ ಅಂತ ಅನ್ಸುತ್ತೆ. ಅವರದ್ದೇನು, ಈಗ ಶಿಲೆಗಳಲ್ಲೂ ಗಂಡು ಶಿಲೆ ಹೆಣ್ಣು ಶಿಲೆ ಅಂತಿದೆ. ಅದು ಗಂಡು ಹೆಣ್ಣು ಅಂತಲ್ಲ, ಅದು ಶಬ್ದ ಬಳಸಿದ್ದಷ್ಟೇ. ಯಾವುದನ್ನ ಕೆತ್ತಿದ್ರೆ ಪುಡಿ ಆಗುತ್ತೋ, ಯಾವುದನ್ನ ಬಳಸ್ಲಿಕ್ಕಾಗುದಿಲ್ಲ ಅದು ನಪುಂಸಕ. ಯಾವುದನ್ನ ಬಳಸಿ ಅದರ ರಕ್ಷಣೆಗೆ ಬಳಸಬಹುದು ಅದು ಸ್ತ್ರೀ ಶಿಲೆ. ಯಾವುದನ್ನ ಗರ್ಭದಲ್ಲಿ ಇಟ್ಟು ಬಹಳ ಕಾಲದವರೆಗೂ ಅದನ್ನ ಪೂಜಿಸ್ಲಿಕ್ಕೆ ಉಪಯೋಗ ಆಗುತ್ತೋ ಅದು ಗಂಡು ಶಿಲೆ ಅಂತ. ಅದು ಕೇವಲ ಲಕ್ಷಣದಿಂದ ಹೇಳಿದ್ದು. ಅಲ್ಲಿ ಗಂಡು ಹೆಣ್ಣು ಅಂತನ್ನುವ ವಿಭಾಗವನ್ನ ಜಡಗಳಿಗೆ ಏನ್ ಹೇಳುದು. ಇದನ್ನ ಇಟ್ಟುಕೊಂಡು ಕೆಲವರು ಹೇಳುದುಂಟು, ಜಡದಲ್ಲಿಯೂ ಹೆಣ್ಣು ಶಿಲೆ ಗಂಡು ಶಿಲೆ ಅಂತಿದೆ ನೋಡಿ, ಅದು ಜೀವಕ್ಕೆ ಲಿಂಗ ಇಲ್ಲ, ಅದು ಇದಕ್ಕೆ ಲಿಂಗ. ಇಲ್ಲಿ ನಿಮ್ಗೆ ಅದು ಅರ್ಥಕ್ರಿಯಾಕಾರಿ ಅಂತ ಹೇಳಿದ್ದಲ್ಲ. ಆ ಶಿಲೆಯನ್ನ ತಂದು ಅದರಿಂದ ಇನ್ನೊಂದು ಮರಿಶಿಲೆಯನ್ನು ತರ್ಲಿಕ್ಕಾಗತ್ತ? ಅದನ್ನ ಅದು ಕೇವಲ ಒಂದು ಲಕ್ಷಣ ಹೇಳಲಿಕ್ಕಷ್ಟೇ. ಕ್ಲಾರಿಫಿಕೇಶನ್ ಮಾಡುದು ಅವರಿಗೆ ಅದನ್ನ ಪ್ರತಿಷ್ಠೆ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಅಷ್ಟೇ ಹೊರತು, ಅಯ್ಯೋ ಆ ಲಕ್ಷಣ ಇದೆ ಆದ್ರಿಂದ ಜಾಸ್ತಿ ಗುಣ ಅಲ್ಲ ರೀ. ಗುಣ ಜಾಸ್ತಿ ಹೇಳಿದ್ ನಾನ್ ಏನ್ ಹೇಳಿದೆ, ಹೆಚ್ಚು ಕಾಲ ಬಾಳಿ ಅದು ಒಡೆಯದೇ ಇದ್ರೆ ಅದು ಗಂಡು ಶಿಲೆ ಅಂತ, ಗಟ್ಟಿ ಇದೆ ಅಂತ. ಯಾಕಂದ್ರೆ ಅದು ಅದನ್ನ ಹೆಣ್ಶಿಲೆ, ನಾವು ಲಕ್ಷಣ ಹೇಳೋರಲ್ಲ. ಮುರಿದೋದ್ರೆ ಅಂತ ಹೇಳಿಲ್ಲ ನಾನು. ನಾನು ಎಲ್ಲಿ ಹೇಳಿದೆ? ಗುಣ ಅಂತ ಹೇಳಿಲ್ಲ ರೀ, ಕಾಲ ಬಾಳುತ್ತೆ ಅಂತ ಹೇಳಿದ್ದಷ್ಟೇ. ನೀವು ಒಡೆದು ಹೋಗುವಂತದ್ದು ನಪುಂಸಕ ಶಿಲೆ ಅಂತ ಹೇಳಿದ್ದು. ಆ ನಪುಂಸಕ ಶಿಲೆಗೆ ಏನ್ ಹೇಳ್ತೀರಿ ಈಗ? ಇಲ್ಲ ಅಂತಾನೆ ನಾನು ಹೇಳ್ತಾ ಇದ್ದೇನೆ. ಅದು ಗುರುತಿಸ್ಲಿಕ್ಕೆ ಒಂದು ಲಕ್ಷಣ ಹೇಳಿದ್ದು ರೀ. ನೀವು ಈ ಲಿಟರಲಿ ಸೀದಾ ಗಂಡು ಹೆಣ್ಣು ಅಂತ ಹೋಗ್ಬೇಡಿ. ಮಾಡಿದ್ದಲ್ಲ, ಶಿಲ್ಪಶಾಸ್ತ್ರದಲ್ಲೇ ಇರುದದು. ಗಂಡು ಹೆಣ್ಣು ಅಂತಲ್ಲ, ಲಕ್ಷಣ ಹೇಳಿದ್ದು. ಹಾಗಾಗಿ ಲಕ್ಷಣದ ದೃಷ್ಟಿಯಿಂದ ಹೇಳಿದ್ದು ಹೊರತು ಅದು ಲಿಂಗದ ದೃಷ್ಟಿಯಿಂದ ಹೇಳಿದ್ದಲ್ಲ. ನಮ್ಗೆ ಗುರುತಿಸ್ಲಿಕ್ಕೆ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ಹಾಗೆ ಹೇಳಿದ್ದಷ್ಟೇ. ಅದರ ಶಬ್ದದಿಂದ ಈ ಉಳಿದದ್ದೆಲ್ಲ ನಾವು ಎಲ್ಲೂ ಅದನ್ನ ಬಳಸ್ಲಿಕ್ಕೆ ಆಗಲ್ಲ. ಉಳಿದಿದ್ದೆಲ್ಲ ರಕ್ಷಣೆಗೆ ಬಳಸ್ಬೇಕು ಅಂತ ಹೇಳಿದ್ದು. ನಾನು ಅದನ್ನು ಬಿಸಾಕ್ಬೇಕು ಅಂತ ಹೇಳಿಲ್ಲ. ರಕ್ಷಣೆಗೆ ಬಳಸುವಂತದ್ದೆಲ್ಲ ಸ್ತ್ರೀ ಶಿಲೆ. ಹೊರಗಡೆಯಿಂದ ತೆಂಗಿನಕಾಯಿ ಹೊಡಿಲಿಕ್ಕೆಲ್ಲ ಬಳಸುವಂತದ್ದು ನಪುಂಸಕ ಶಿಲೆ. ಒಳಗೆ ಗರ್ಭದಲ್ಲಿ ಇಟ್ಟು ಅದನ್ನ ಹೆಚ್ಚು ಕಾಲ ಒಡೆಯದಂತೆ ನೋಡ್ಕೊಳ್ಳಿಕ್ಕೆ ಆಗುವಂತದ್ದು ಪುಂಶಿಲೆ ಅಂತ ಹೀಗೆ ವಿಭಾಗ ಮಾಡಿ ಹೇಳಿದ್ದಷ್ಟೇ. ಅದ್ರಲ್ಲಿ ಅದು ಎರಡೂ ಒಳಗೆ ಇರುತ್ತೆ. ಸ್ತ್ರೀ ಶಿಲೆಯೂ ಒಳಗೆ ಇರುತ್ತೆ, ಅದರ ಇದಿದೆಯಲ್ಲ ಸೋಮಸೂತ್ರ ಅಥವಾ ನಾಳ, ಅದ್ ಕೆಳಗಿದ್ದೆಲ್ಲ ಸ್ತ್ರೀ ಶಿಲೆ ಆಧಾರ ಅದೇ. ನೀವು ಹೀಗೂ ಯೋಚನೆ ಮಾಡ್ಬೋದು. ನಿಮ್ಗೆ ಯೋಚನೆ ಮಾಡ್ಬೇಕು ಅಂತಿದ್ರೆ ಸರಿ ಯೋಚನೆ ಮಾಡ್ಬೋದು. ನಾನು ಕ್ವಾಲಿಟಿ ಬಗ್ಗೆ ಹೇಳಿಲ್ಲ. ಯೂಸೇಜ್ ಹೇಗೆ ಇಲ್ಲ, ಈ ವಾಪಸ್ ತಗೊಳ್ಳಿ, ನಾನು ಹೇಳೋ ಮಾತು ಕೇಳಿಸ್ಕೊಳ್ಳಿ. ಅದನ್ನ ಗರ್ಭದಲ್ಲಿ ಅದನ್ನ ಆಧಾರವಾಗಿಟ್ಕೊಂಡ್ರೆ ಇಟ್ಕೊಳ್ಳಿಕ್ ಬರುತ್ತೆ ಅಂದ್ರೆ ಅದು ಸ್ತ್ರೀ ಶಿಲೆ. ಆಧಾರ ಯಾವ್ದು ತಗೊಳುತ್ತೋ ಅದು ಪುಂಶಿಲೆ. ಸಮಾಧಾನನಾ? ಈಗ ಅದನ್ನ ಎಲ್ಲದನ್ನು ನಮ್ಮ ಇದೆಲ್ಲ ವೆಸ್ಟರ್ನ್ ಅಟ್ಯಾಕಿಂಗ್ ಇದು ಈ ಥಾಟ್ಸ್ ಪ್ರೊಸೆಸ್ ಇದೆಯಲ್ಲ, ಇದರಲ್ಲಿ ಯಾವುದು ನಮ್ಮ ನಿಮ್ಮ ನಡುವೆ ವ್ಯತ್ಯಾಸವನ್ನು ಹೇಳಿ ಹೊರಟದ್ದಲ್ಲ. ನಮಗೊಂದು ಲಕ್ಷಣ, ಒಂದು ದೇವಸ್ಥಾನ ಬಹಳ ಕಾಲ ಬಾಳ್ಬೇಕು ಅಂತಂದಾಗ ಅದಕ್ಕೆ ಏನ್ ಬೇಕು ಅನ್ನೋದು ಕಲ್ಲಿನಲ್ಲಿ ಹೆಣ್ಣು ಇಲ್ಲ ಗಂಡು ಇಲ್ಲ. ನಮ್ಗೆ ಲಕ್ಷಣ ಹೇಳುವಾಗ ಅವ್ರು ಅದನ್ನು ಗುರುತಿಸ್ಲಿಕ್ಕೆ 3 ವಿಭಾಗ ಮಾಡಿ ಹೇಳಿದ್ದ ಅಷ್ಟೇ. ನಾವು ಪುಸ್ತಕದಲ್ಲಿ ಸ್ತ್ರೀ ಪುಸ್ತಕ ಪುಸ್ತಕ ಅಂತ ಹೇಳಿಕ್ಕಾಗತ್ತಾ? ಇಲ್ಲ, ಅಲ್ಲಿ ಬೇಡ, ಅದು ಅಲ್ಲಿ ಅಗತ್ಯ ಇಲ್ಲ. ಎಲ್ಲಿ ಬೇಕಿತ್ತು ಅಲ್ಲಿ ಹೇಳಿದ್ದಾರೆ ಅಷ್ಟೇ. ವೀಕ್ ಸ್ಟ್ರಾಂಗ್ ಬಗ್ಗೆ ಮಾತೇ ಆಡಿದ್ದಲ್ಲ. ನೀವು ಹಾಗೆ ಯೋಚನೆ ಮಾಡ್ತಾ, ಯಾಕಂದ್ರೆ ನಿಮ್ ತಲೆಯಲ್ಲಿ ಅದಿದೆ ವೀಕ್ ಸ್ಟ್ರಾಂಗ್ ಅಂತ.
ಅಂದ್ರೆ ನಮ್ಗೆ ಪ್ರಾಚೀನರ ದೂರದೃಷ್ಟಿ ಮತ್ತು ವಿಶಾಲ ದೃಷ್ಟಿ ಅರ್ಥ ಆಗದೆ ಇದ್ರೆ ನಮ್ಗೆ ಬರೀ ನಾವೇ ಪರಸ್ಪರ ಇದು ನೋಡಿ, ಈ ಥಾಟ್ಸ್ ನಿಮ್ದು ಅಲ್ಲ ನಂದು ಅಲ್ಲ, ಆದ್ರೆ ಈ ಥಾಟ್ಸ್ ನಿಮ್ಮೊಳಗೆ ಬಿತ್ತಿದ್ರಿಂದ ನೀವು ಮಾತಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ತರ ನಿಂತ್ಬಿಟ್ಟಿದೆ. ನಾನು ನಿಮ್ಗೆ ನಾನ್ ನಿಮ್ಗೆ ಒಂದು ಹೆಣ್ಮಕ್ಳೇ ಶಿಲ್ಪಶಾಸ್ತ್ರ ಪಾಠ ಮಾಡೋರನ್ನ ಕರೆಸಿ ಕೂಡಿಸಿ ಹೇಳ್ತೇನೆ, ಅವರು ಇದನ್ನೇ ಹೇಳ್ತಾರೆ. ನಾನು ಹೇಳಿದ್ದು ಶಿಲ್ಪಶಾಸ್ತ್ರ ಬಗ್ಗೆ ಅಲ್ಲ, ಶಿಲ್ಪಶಾಸ್ತ್ರ ಒಂದು ಹೆಣ್ಣೆ ಆಗಿದ್ರು ಅವ್ರು ಇದನ್ನೇ ಹೇಳ್ತಾರೆ ಅಂತ ಹೇಳಿದ್ದು. ಅವ್ರು ಇದನ್ನ ಥಾಟ್ ನೀವ್ ಮಾಡಿದಾಗ ಮಾಡುದೇ ಇಲ್ಲ, ಅವ್ರ ಕಲ್ಲು ಮಾತ್ರ ಬೇಕು. ಯಾವುದರಿಂದ ಬಹಳ ಕಾಲಕ್ಕೆ ನಮಗೆ ಒಂದು ಇಡೀ ಸಮಾಜ ಗಟ್ಟಿ ಉಳಿಬೇಕು, ಅದಕ್ಕೆ ಬೇಕಾದ ವಸ್ತುಗಳನ್ನು ಎಲ್ಲಿಂದ ಆಯ್ಕೆ ಮಾಡಬೇಕು, ಈ ಲಕ್ಷಣಗಳಿಂದ ಆಯ್ಕೆ ಮಾಡ್ಬೇಕು. ಅಲ್ಲಿ ನಿಮ್ಗೆ ನೀವು ಯೋಚನೆ ಮಾಡುವ ಸಾಮಾಜಿಕ ಲಿಂಗ ಭೇದದ ಬಗ್ಗೆ ಮಾತೇ ಆಡಿಲ್ಲ. ಅದು ಸ್ಟ್ರಾಂಗ್ ಆಗ್ಲಿ ಅಥವಾ ಅದು ಒಡೆದೋಗುತ್ತೆ ಅಂತ ಅನ್ನೋ ವಿಷಯಕ್ಕೆ ಅದು ಗಂಡು ಹೆಣ್ಣಿಂತ ಹೇಳಿದ್ದೇ ಅಲ್ಲ. ಅದ್ ನೀವು ಬಳಸುವಾಗ ಈ ವಿಷಯದಿಂದ ರಕ್ಷಣೆಗೆ ಬೇಕು, ಈ ವಿಷಯದಿಂದ ಪ್ರತಿಷ್ಠೆಗೆ ಬೇಕು, ಈ ವಿಷಯದಿಂದ ಹೊರಗಿನ ಉಳಿದ ಪದಾರ್ಥಗಳನ್ನು ಮಾಡ್ಬೇಕು, ಇಷ್ಟೇ. ಇದ್ರ ಮೂರೂ ಬಳಕೆ ಆಗುತ್ತೆ. ಯಾವ್ದು ಚಿಕ್ಕದು ಅಲ್ಲ, ಯಾವ್ದು ದೊಡ್ಡದು ಅಲ್ಲ. ನಮ್ಗೆ ತಲೆಯಲ್ಲಿ ಏನು ಅಂದ್ರೆ, ಗರ್ಭದಲ್ಲಿ ಇದ್ರೆ ಅದು ದೊಡ್ಡದು, ಹೊರಗೆ ಬಂದ್ರೆ ಅದು ಚಿಕ್ಕದು. ಅದು ಹೊರಗಲ್ಲ, ಎರಡು ಒಳಗೆ ಇರುದು, ಉಳಿದಿದ್ ಮಾತ್ರ ಹೊರಗೆ ಬರುದು. ನಪುಂಸಕ ಶಿಲೆ ಮಾತ್ರ ಹೊರಗೆಯಿಂದ ಹಾಸ್ಲಿಕ್ಕೆ ಅಥವಾ ಅದನ್ನ ಬೇರೆ ಬೇರೆ ಪಾಗಾರ, ಕಾಂಪೌಂಡ್ ಇತ್ಯಾದಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರಷ್ಟೇ. ಅಂದ್ರೆ ಅದರ ಕೆಳಗಿನ ಆಧಾರ ಅದೆಲ್ಲ ಸ್ತ್ರೀ ಶಿಲೆನೇ ಆಗ್ಬೇಕು. ಹಾಕಿದಾಗ ನೀರು ಹೋಗುವ ಒಳಗಿನ ನಾಳ ಇದೆಯಲ್ಲ, ಅದೆಲ್ಲ ಆ ಶಿಲೆ ಆಗ್ಬೇಕು. ಒಳಗೆ ಪ್ರತಿಷ್ಠೆ ಆಗ್ಲಿಕ್ಕಿರುವಂತದ್ದು ಮಾತ್ರ ಪುಂಶಿಲೆ ಅಂತ. ಅದು ಪುಂ ಅನ್ನೋದು ನಿಮ್ಮ ಗುಣಲಕ್ಷಣ ಹೇಳಿದ್ದು, ಅದರ ಶಬ್ದ ಮತ್ತು ಅದು ನಮಗೆ ಪ್ರತಿಷ್ಠೆ ಮಾಡುವಾಗ ಬಹಳ ಕಾಲಕ್ಕೆ ನಮಗದರ ಬಳಕೆಗೆ ಉಪಯೋಗ ಆಗುವಂಥದ್ದು ಅಂತ ಅಷ್ಟೇ ಅರ್ಥದಲ್ಲಿ ಹೇಳಿದ್ದು. ಯಾಕೆಂದ್ರೆ ಶಿಲೆಗೆ ನಿರಂತರ ಅಭಿಷೇಕ ಮಾಡ್ತಾ ಇದ್ರೆ ಅವಾಗ ಅದು ಸೌದು ನಾಶ ಆಗಿ ಹೋಗುತ್ತೆ. ಆಗದೆ ಇರಬೇಕು ಅಂದ್ರೆ ಇಂಥ ಶಿಲೆ ಬೇಕು. ನೀವು ಅದನ್ನ ಶಬ್ದದಿಂದ ತಗೊಳ್ಬೇಡಿ, ಅದು ವಸ್ತುವಿನ ಗುಣಲಕ್ಷಣದಿಂದ ತಗೊಳ್ಳಿ ಅಷ್ಟೇ. ಯಾವುದನ್ನ ಎಲೆಕ್ಟ್ರಾನಿಕ್ಸ್ ಗಳಲ್ಲೂ ಮೇಲ್ ಕನೆಕ್ಟರ್, ಫೀಮೇಲ್ ಕನೆಕ್ಟರ್ ಅಂತ ಯೂಸ್ ಮಾಡ್ತಾರೆ ಅಂತ. ಅಲ್ಲಿ ಅದು ಯಾವುದು ಹೆಣ್ಣು ಗಂಡು ಅನ್ನೋ ಪ್ರಶ್ನೆ ಅಲ್ಲ, ಈ ಗುರುತಿಸ್ಲಿಕ್ಕೆ ಒಂದು ವಿಭಾಗ ಅಷ್ಟೇ. ಅದು ಬರುತ್ತೆ. ಅದ್ಯಾರು ಭಾರತೀಯರು ಮಾಡಿದ್ದಲ್ಲ, ಕನೆಕ್ಟರ್ ಬಗ್ಗೆ ಅಲ್ಲ, ನಾವ್ಯಾರು ಮಾಡಿದಲ್ಲ. ಯಾರು ಈ ಫೆಮಿನಿಸಂ ತಂದ್ರೋ ಅದೇ ಅಮೆರಿಕನ್ನರೇ ಹೇಳಿರುವ ಶಬ್ದಗಳು. ನಾವ್ಯಾರು ಈ ಎಲೆಕ್ಟ್ರಾನಿಕ್ಸ್ ವಿಷಯಗಳಲ್ಲಿ ಎದ್ದು ಹೇಳಿದವರಲ್ಲ. ಒಟ್ಟು 7 ಪ್ರಧಾನ ದ್ವೀಪಗಳು, ಆ ಜಂಬೂ, ಶಾಖ, ಕ್ರೌಂಚ, ಶಾಲ್ಮಲಿ. ನಮ್ಗೆ ಈಗ ಪ್ರಧಾನ ಬೇಕಾಗುದು ಜಂಬೂ. ಅದನ್ನ ಇನ್ನೊಂದು ಹೆಸರಿಂದ ಕರೆದು ಸುದರ್ಶನ ಅಂತ, ಸುದರ್ಶನ ದ್ವೀಪ ಅಂತ ಇದಕ್ಕೆ ಇನ್ನೊಂದು ಹೆಸರು. ಕುಶಕ್ಕೆ ಗೋಮೇಧ ಅಂತಾನು ಕರೀತಾರೆ. ಇಲ್ಲಿ ಅದರ ಹೆಸರು ಸ್ವಲ್ಪ ವ್ಯತ್ಯಾಸ ಆಗಿದೆ. ಭಾಗವತದಲ್ಲಿ ಬಂದ ದ್ವೀಪಗಳ ಹೆಸರಿಗೂ ಇಲ್ಲಿ ಕೆಲವು ಶಬ್ದಗಳನ್ನು ಬಳಸಿದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಪ್ಲಕ್ಷ, ಪುಷ್ಕರ, ಕೊನೆಯದೆರಡು. ಸುದರ್ಶನ ದ್ವೀಪ ಅದು ನಮ್ಗೆ ನಾವು ಟೇಪ್ ಹಾಕೊಂಡು ಲೆಕ್ಕ ಮಾಡ್ಲಿಕ್ಕೆ ಸುಲಭದಲ್ಲಿ ಸಿಗುವಂತದ್ದಲ್ಲ. ಅದು ತುಂಬಾ ವಿಸ್ತಾರ. ಅದರಲ್ಲಿ ಕಣ್ಣಿಗೆ ಕಾಣುವ ಒಂದಿಷ್ಟು ಭಾಗ ಇದೆ, ಕಾಣದ ಒಂದಿಷ್ಟು ಭಾಗ ಇದೆ. ಈ ವಿಷಯದಲ್ಲಿ ನಾವು ಆ ಕಾಣದ್ದನ್ನಂತೂ ಅಳತೆಗೆ ತರ್ಲಿಕ್ಕೆ ಸಾಧ್ಯವಿಲ್ಲ. ಹಿಮವತ್ ಪರ್ವತದ ತಪ್ಪಲಿನಿಂದ ಈಚೆಗೆ ಇರುವಂತದ್ದೆಲ್ಲವೂ ಕೂಡ ಜಂಬೂ ದ್ವೀಪದ ಭಾರತ ವರ್ಷ ಅಂತ ಹೇಳುವಂಥದ್ದು. ಯಾವ ಭಾಗದಲ್ಲಿ ಹೆಚ್ಚು ನಗರಗಳು, ಸುಂದರವಾದ ಬೆಟ್ಟಗಳು, ನದಿಗಳು ಹರಿಯುವಂತದ್ದಿದೆಯೋ ಆ ಜಾಗವನ್ನ ಸುದರ್ಶನ ದ್ವೀಪ ಅಂತ ಹೇಳ್ತಾರೆ. ಅದು ಒಂದು ರೀತಿಯಲ್ಲಿ ಚಂದ್ರಮಂಡಲದ ಹಾಗೆ ಅತ್ಯಂತ ತಣ್ಣನೆಯ ಪ್ರಕಾಶ, ಅಂದ್ರೆ ಅಧ್ಯಾತ್ಮದ ಬೆಳಕಾದ್ರಿಂದಾಗಿ ಇಲ್ಲಿ ಅಗ್ರೆಸಿವ್ ಆಗಿ ಥಾಟ್ ಪ್ರೊಸೆಸ್ ಇಲ್ಲ. ಇದ್ದೇ ಇರ್ತಾರೆ, ದುಷ್ಟರಾಗಿ ತಾಮಸ ಪ್ರಭಾವದಿಂದ ಲೋಕದಲ್ಲಿ ಅನ್ಯಾಯ ಮಾಡೋರು ಇರ್ತಾರೆ. ಆದ್ರೆ ಈ ನೆಲದ ಸಹಜ ಗುಣ ಜಗತ್ತಿನಲ್ಲಿ ಎಲ್ರಿಗೂ ಉಪಕಾರ ಆಗ್ಲಿ ಒಳ್ಳೇದಾಗ್ಲಿ ಅಂತ ಅನ್ನುವ ಯೋಚನೆ ಹೊರತು ಯಾವತ್ತೂ ಕೂಡ ಈ ದೇಶ ಯಾವುದೇ ದೇಶದ ಮೇಲೆ ದಂಡೆತ್ತಿ ಹೋದದ್ದು ಅಂತಿಲ್ಲ. ನಾವು ಆ ಕಾಲದಿಂದಲೂ ಈ ಕಾಲದವರೆಗೂ ಎಲ್ಲರೂ ರೋಗ ಬಂದಾಗ ದುಡ್ಡು ಮಾಡೋಣ ಅಂತ ಯೋಚನೆ ಮಾಡಿದ್ರು. ಆದ್ರೆ ಭಾರತ ಎಷ್ಟು ಜನಕ್ಕೆ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಿ ಅಷ್ಟು ಜನಕ್ಕೆ ತಮ್ಮಕ್ಕಿಂತ ಕಠಿಣ ಪರಿಸ್ಥಿತಿಯಲ್ಲಿ ಇರುವಂತವರಿಗೆ ಮತ್ತು ಬಡ ದೇಶಗಳಿಗೆ
ವ್ಯಾಕ್ಸಿನ್ಗಳನ್ನ ಅತ್ಯಂತ ಉಚಿತವಾಗಿಯೇ ಕೊಟ್ಟು ಅವರ ಸಮಸ್ಯೆಗಳಿಗೆ ತಾನು ಹೆಗಲಾಗಿ ನಿಂತಿತು. ಇದು ಎಲ್ಲ ಕಾಲಕ್ಕೂ ಇರುವಂತಹ ಗುಣ. ಆದ್ರಿಂದಾಗಿ ಈ ಭಾರತ ಅದು ಅತ್ಯಂತ ಉತ್ತಮವಾದ ಔಷಧೀಯ ಗುಣಗಳಿಂದ ಕೂಡಿದಂತಹ ಜಾಗ. ಇದರ ನಂತರ ಬರುವಂತದ್ದು ಪ್ಲಕ್ಷ, ಶಾಲ್ಮಲಿ, ಪಿಪ್ಪಲ, ಕುಶ. ಇದು ಎರಡೆರಡು ಪಟ್ಟು ಹೆಚ್ಚುತ್ತಾ ಹೋಗುವಂಥದ್ದು. ಕುಶದ್ವೀಪ ಔಷಧೀಯ ಗುಣಗಳಿಂದ ಕೂಡಿದೆ. ಒಟ್ಟು ಅದೆಲ್ಲ ಅಂದ್ರೆ ಈ 7 ದ್ವೀಪಗಳು ಬಿಟ್ಟು ಉಳಿದದ್ದೆಲ್ಲ ಜಲಮಯ, ನೀರಿನಿಂದ ತುಂಬಿರುವಂತಹ ಜಾಗ. ಇನ್ನು ನವಖಂಡಗಳನ್ನ ನಿರೂಪಣೆ ಮಾಡ್ತಾರೆ. ಅದರಲ್ಲಿ ಅಂದ್ರೆ ಪ್ರತಿಯೊಂದು ಖಂಡದಲ್ಲೂ ಕೂಡ ಭರತ ಖಂಡ ಅಂತ ನಾವು ಹೇಳ್ತೀವಿ, ಕೆಲವು ಕಡೆ ಭರತ ವರ್ಷ ಅಂತ ಹೇಳ್ತಾರೆ. ಇದು ಭಾಗವತದಲ್ಲಿ ಭರತ ವರ್ಷ ಅಂತ ಕರೀತಾರೆ, ಇಲ್ಲಿ ಭರತ ಖಂಡ. ಆ ಖಂಡಕ್ಕೆ ವಿಭಾಗ ಎಲ್ಲಿಂದ ಅಂದ್ರೆ ಹಿಮವಾನ್, ಹೇಮಕೂಟ, ನಿಷದ, ನೀಲ, ಶ್ವೇತ, ಶೃಂಗವಾನ್. ಇದು 7 ಪರ್ವತಗಳು, ಸಪ್ತ ಕುಲ ಪರ್ವತಗಳು ಅಂತ ಕರೀತಾರೆ. ಇದು ಪಶ್ಚಿಮದ ಭಾಗದಲ್ಲಿ ಉತ್ತರ ಬಿಟ್ಟು ದಕ್ಷಿಣ, ಪಶ್ಚಿಮ ಮತ್ತು ಪೂರ್ವ ಈ 3 ಭಾಗಗಳಿಗೂ ಒಂದು ರೀತಿ ನೀರಿನ ಆವರಣ ಇರುವಂತಹ ಜಾಗ. ನಾನಾ ಜಾತಿಯ ಪ್ರಾಣಿ ವರ್ಗ ಇರುವಂತದ್ದು ಈ ಭರತ ಖಂಡದ್ದು ಮುಖ್ಯ ಅಂಶ. ಆದ್ರೆ ಇದರ ಮೇಲೆ ಇರುವಂತದ್ದು ಕಿಂಪುರುಷ ಖಂಡ. ಅದರಲ್ಲಿ ಹನುಮಂತ ರಾಮಚಂದ್ರನನ್ನ ಇವತ್ತಿಗೂ ಕಾಣ್ತಾ, ಋಷಿಗಳಿಗೆ ಅದರ ಕಥೆ ಹೇಳ್ತಾ, ಧಾರಣೆ ಮಾಡ್ತಾ, ಧ್ಯಾನ ಮಾಡ್ತಾ ಜನರನ್ನ ಉತ್ತೇಜಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇದರ ಇನ್ನು ಮೇಲಿನ ಭಾಗಕ್ಕೆ ಮಾಲ್ಯವಾನ್ ಅನ್ನಂತಹ ಪರ್ವತಕ್ಕೆ ತಾಗಿಕೊಂಡು, ಅಂದ್ರೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮೇರು ಪರ್ವತ ಅನ್ನೋದು ಮೇನ್ ಮುಖ್ಯ ಕೇಂದ್ರ ಬಿಂದು. ಇದರ ದಕ್ಷಿಣಕ್ಕೆ, ಪೂರ್ವಕ್ಕೆ, ಪಶ್ಚಿಮಕ್ಕೆ, ದಕ್ಷಿಣಕ್ಕೆ ಅಂತ ಹೀಗೆ 4 ವಿಭಾಗಗಳಲ್ಲಿ ಜಗತ್ತನ್ನು ವಿಭಾಗ ಮಾಡಿ ಹೇಳ್ತಾರೆ. ಅದು ಮೇರು ಅನ್ನುವಂಥದ್ದು ಒಂದು ಸುವರ್ಣ ಪರ್ವತ. ಅಂದ್ರೆ ಬಂಗಾರ ಅನ್ನೋದು ಇರಬಹುದು, ಆದ್ರೆ ಅದಕ್ಕಿಂತ ಹೆಚ್ಚು ಬಂಗಾರದ ಬಣ್ಣ. ಸೂರ್ಯನ ಕಿರಣಗಳು ಬಿದ್ದಾಗ ಈಗಲೂ ಕೂಡ ನರನಾರಾಯಣ ಪರ್ವತ ಬಂಗಾರದ ಬಣ್ಣದಲ್ಲಿ ಕಾಣುತ್ತೆ. ಹಾಗೆ ಬೆಂಕಿಯಂತೆ ಕಾಣುವಂಥದ್ದು, ಆದ್ರೆ ಹೊಗೆ ಇಲ್ಲ ಅಷ್ಟೇ. ಹೊಗೆ ಇಲ್ಲದ ಉಲ್ಟ ಇರುವ ಪರ್ವತ ಇದು. ಈ ಪರ್ವತ ಎಲ್ಲ ಮೇಲೆ ಚೂಪು ಕೆಳಗೆ ಆಗಲ್ಲ ಅಲ್ವಾ? ಮೇರು ಪರ್ವತ ಹಾಗಲ್ಲ, ಕೆಳಗೆ ಚೂಪು ಮೇಲೆ ಆಗಲ್ಲ, ಆ ರೀತಿ ಇರುವಂತ ಒಂದು ವಿಚಿತ್ರವಾದ ಪರ್ವತ. ಆದ್ರೆ ಅದು ಆ ಪರ್ವತ ಹಾಗಿದೆ ಅಂದ ತಕ್ಷಣ ಅದು ಎಲ್ಲೋ ಒಂದ್ ಕಡೆ ಉದುರಿ ಬೀಳುತ್ತಲ್ವಾ? ಅದು ಹೆಂಗ್ ನಿಲ್ತಿದೆ? ಅದಕ್ಕೆ 4 ದಿಕ್ಕುಗಳಲ್ಲೂ ಆಧಾರ ಸ್ತಂಭವಾಗಿ 4 ಬೇರೆ ಪರ್ವತಗಳಿವೆ ಅಂತ ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಆಧಾರವಾಗಿ 4 ಮೂಲೆಗಳಲ್ಲಿ 4 ಪರ್ವತ ಇದೆ. ಇದು ವಿಷ್ಣು ಪುರಾಣದಲ್ಲಿ ಮೊನ್ನೆ ಪಾಠದಲ್ಲಿ ಬಂತು ಅಂತ ಅನ್ಕೊಳ್ತೇನೆ. ಮತ್ತೆ ಅದನ್ನ ವಿವರಿಸಿ ಹೇಳ್ಬೇಕಾದ್ದಿಲ್ಲ. ಮುಖ್ಯವಾಗಿ ಈ ರೀತಿ ಅತ್ಯಂತ ಶುಭ ಲಕ್ಷಣಗಳಿಂದ ಕೂಡಿದ ಭಾರತ ವರ್ಷ. ಕೊನೆಯದು ಆ ಕಡೆಯಿಂದ ಉತ್ತರ ಕುರು, ಈ ಕಡೆಯಿಂದ ಭಾರತ ವರ್ಷ. ಇವುಗಳ ನಡುವೆ ಉಳಿದದ್ದೆಲ್ಲವೂ ಇದೆ. ಇಷ್ಟು ವಿಚಿತ್ರವಾದ ಭೂಮಂಡಲವನ್ನ ಕೇಂದ್ರವಾಗಿಟ್ಟುಕೊಂಡು ಶಾಸ್ತ್ರಗಳು ಮಾತಾಡುತ್ತವೆ. ಕೇಂದ್ರವಾಗಿಟ್ಕೊಳ್ಳೋದು ಸುತ್ತತ್ತೆ ಸುತ್ತಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಇಡೀ ಜಗತ್ತು ಯಾವುದಕ್ಕೋಸ್ಕರ ಇರುವುದು? ಭೂಮಿಯಲ್ಲಿ ಸಾಧನೆ ಮಾಡುವ ಜೀವಿಗಳಿಗೋಸ್ಕರ ಇರುವಂತಹದ್ದು. ಈಗ ಸೂರ್ಯನನ್ನ ಅನುಕರಿಸಿಕೊಂಡು ಉಪಾಸನೆ ಮಾಡುವ ಜೀವಿಗಳು ಇಲ್ಲಿಂದ ಸೂರ್ಯನನ್ನು ಉಪಾಸನೆ ಮಾಡ್ತವೆ. ಅದನ್ನಾಗಿ ಉಪಾಸನೆಗೋಸ್ಕರ ಸೂರ್ಯ ಇರುವುದಾದ್ರಿಂದಾಗಿ ಸೂರ್ಯನೇ ನಮಗೆ ಒಂದು ಪ್ರಧಾನ ಕೇಂದ್ರ ಬಿಂದು. ಚಂದ್ರನಿನಲ್ಲೂ ಕೆಲವು ಮಾಡ್ತಾರೆ. ಆದ್ರೆ ಇದೆಲ್ಲವನ್ನು ಮಾಡುವುದು ಭೂಮಿಯನ್ನೇ ಸಾಧನೆಯ ಕೇಂದ್ರವನ್ನಾಗಿಸಿಕೊಂಡು ಮಾಡುವುದಾದ್ರಿಂದ ಜೀವಿಗಳೆಲ್ಲ ಹುಟ್ಟಿ ಬಂದು ಬೆಳೆದು ಸಾಧನೆ ಮಾಡ್ಲಿಕ್ಕೆ ಇದೇ ಜಾಗ ಉತ್ಕೃಷ್ಟವಾದದ್ದಾದ್ರಿಂದ ಕೆಲವೊಮ್ಮೆ ಮಾತುಗಳಲ್ಲಿ ಹೇಗೆ ಕಾಣುತ್ತೆ ಅಂದ್ರೆ ಸೂರ್ಯ ಉದಿಸಿದ, ಸೂರ್ಯ ಅಸ್ತಮಿಸಿದ ಅಂತ ಹೇಳ್ತಾರೆ. ಅದರ ಅರ್ಥ ಸೂರ್ಯ ಉದಿಸಿದನೋ ಅಸ್ತಮಿಸಿದನೋ ಪ್ರಶ್ನೆ ಅಲ್ಲ. ನಮಗೆ ಹಾಗೆ ಕಾಣುವಾಗ ನಾವು ಆ ಸಮಯಕ್ಕೆ ಸರಿಯಾಗಿ ನಮ್ಮ ಕರ್ತವ್ಯಗಳನ್ನ ನಾವು ಚೆನ್ನಾಗಿ ನಿರ್ವಹಿಸ್ತೇವೆ ಅಂತ ಗೊತ್ತಾಗುತ್ತೆ. ಈ ಜ್ಯೋತಿರ್ಮಂಡಲ ಅದಕ್ಕೆ ಅಧಿಪತಿ ಒಂದು ಕಡೆಯಿಂದ ಸೂರ್ಯ, ಇನ್ನೊಂದು ಕಡೆಯಿಂದ ಚಂದ್ರ ಇದ್ದಾನೆ, ಅವನು ನಕ್ಷತ್ರ ಮಂಡಲಗಳಿಗೆ ಅಧಿಪತಿ. ಈ ನಕ್ಷತ್ರ ಮಂಡಲಗಳನ್ನ ಜೊತೆಗಿಟ್ಟುಕೊಂಡು ಚಂದ್ರನು ಕೂಡ ಇಡೀ ಜಗತ್ತಿನಲ್ಲಿ ಸುತ್ತು ಬರ್ತಾ ಇರ್ತಾನೆ. ಅದಕ್ಕೆ ಮುಖ್ಯ ಕಾರಣ ಅವರನ್ನೆಲ್ಲ ಪ್ರದಕ್ಷಿಣಾಕಾರದಲ್ಲಿ ಸುತ್ತಿಸುವವನು ವಾಯು, ಪ್ರದಕ್ಷಿಣಾಕಾರದಲ್ಲಿ. ಇದರಲ್ಲಿ ದೇವತೆಗಳು, ಅಸುರರು, ಯಕ್ಷರು, ಗಂಧರ್ವರು, ಅಪ್ಸರೆಯರು ಇವರೆಲ್ಲ ಕೂಡ ವಿಹಾರ ಮಾಡ್ತಾ ಇರ್ತಾರೆ ಈ ಜಗತ್ತಿನ ಬೇರೆ ಬೇರೆ ದಾರಿಯಲ್ಲಿ.
ಆ ಜಾಗದಲ್ಲಿ, ಮೇರುವಿನ ಜಾಗದಲ್ಲಿ ಬ್ರಹ್ಮ, ರುದ್ರ, ಅಪ್ಸರೆಯರ ಜೊತೆಗೆ ಸೇರಿದಂತಹ ಗಂಧರ್ವರೆಲ್ಲರೂ ಸೇರಿಕೊಂಡು ಅನೇಕ ಯಾಗಗಳನ್ನು ಮಾಡ್ತಿರ್ತಾರೆ. ಅನೇಕ ಗಂಧರ್ವರಲ್ಲಿ ಅವರ ಹೆಸರು ಹೇಳ್ತಾರೆ: ತುಂಬುರು, ನಾರದ, ವಿಶ್ವಾವಸು, ಹಹ, ಹುಹು. ಇವರಿಷ್ಟು ಜನ, ಇವರು ಇನ್ನು ಅನೇಕ ಜನ ಗಾನ ಮಾಡಿ ಭಗವಂತನನ್ನ ಈ ಮೇರು ಪರ್ವತದ ತುದಿಯಲ್ಲಿ ನಿಂತು ಸಪ್ತರ್ಷಿಗಳ ಜೊತೆ ಸೇರಿಕೊಂಡು, ಅದರಲ್ಲೂ ಮುಖ್ಯವಾಗಿ ಶುಕ್ರಾಚಾರ್ಯರು ದೈತ್ಯರನ್ನ ಹಿಂದಿಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರ ಮೇರುವಿನಲ್ಲಿರುವಂತಹ ಸಂಪತ್ತಿನ ದೊಡ್ಡಸ್ತಿಕೆ ಅಂತ ಅನ್ನೋದನ್ನ ಲೋಕದಲ್ಲಿ ಯಾರು ಇಲ್ಲಿ ತನಕ ಲೆಕ್ಕ ಹಾಕ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅದರ 4ನೇ ಒಂದು ಭಾಗ ಕುಬೇರನಿಗೆ ವ್ಯವಸ್ಥೆ ಕೊಟ್ಬಿಟ್ಟಿದಾನಂತೆ, ನೀನ್ ಇದನ್ನ ನೋಡ್ಕೋ ಅಂತ. ಅದರ ಕೋಟಿಯ 1 ಅಂಶವನ್ನ ಭೂಮಿ ಕೊಟ್ಟಿದ್ದಾನಂತೆ ಮನುಷ್ಯರಿಗೆ, ಅವನಿಗೆ ಸಂಪತ್ತಿನ ವಿನಿಯೋಗಕ್ಕಾಗಿ. ಒಂದೇ 1 ಅಂಶ, ಎಷ್ಟು ಸಂಪತ್ತಿತ್ತೋ ಅದರ 4ನೇ ಒಂದು ಭಾಗದಿಂದ ಕುಬೇರನಿಗೆ ಕೊಟ್ರೆ, ಕುಬೇರನ ಹತ್ರ ಇರುವ ಸಂಪತ್ತಿನ ಕೋಟಿಯ 1 ಅಂಶವನ್ನ ಮಾತ್ರ ಮನುಷ್ಯರಿಗೆ ಉಪಯೋಗಕ್ಕಾಗಿ ಆ ಸಂಪತ್ತನ್ನು ವಿನಿಯೋಗ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತ. ಹೀಗೆ ಅನೇಕ ಪುಷ್ಪ ಫಲಗಳಿಂದ ತುಂಬಿದಂತಹ ಅತ್ಯಂತ ಸುಂದರವಾದ ತೋಟದ ಮಧ್ಯದಲ್ಲಿ ಕೈಲಾಸ ಪರ್ವತ, ಅಲ್ಲಿ ರುದ್ರದೇವನ ವಾಸ. ಪಶುಪತಿ ಬಹಳ ಪ್ರೀತಿಯಿಂದ ಅಲ್ಲಿರುವ ಭಕ್ತರನ್ನ, ತಪಸ್ವಿಗಳನ್ನ ಎಚ್ಚರಿಸ್ತಾ ಇರ್ತಾನೆ, ಬೇರೆ ಬೇರೆ ಉಪದೇಶಗಳನ್ನು ಕೊಡ್ತಾ ಇರ್ತಾನೆ. ವ್ರತ ನಿಷ್ಠರು, ಸತ್ಯವಾದಿಗಳು ಆದಂತಹ ಅವರೆಲ್ಲ ದೊಡ್ಡ ಕಾಲದವರೆಗಿನ ನಿರಂತರ ತಪಸ್ಸನ್ನ ಜಗತ್ತಿನ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಂಡು ನಡೆಸಿದವರಾದ್ರಿಂದಾಗಿ ಅವರೆಲ್ಲ ಲೋಕಕ್ಕೊಂಥರ ಮಾದರಿ. ಅವರ ಗಣಗಳು ಒಂದಿಷ್ಟು ಜನ ಇರ್ತಾರೆ. ಅವರ ಗಣಗಳು ಇರುವಂತವರೇ ಕೆಲವೊಂದು ಸರ್ತಿ ಭೂಮಿಗೆ ಬಂದು ಇಲ್ಲಿ ಅನೇಕ ದೈವಗಳಾಗಿ ಕೆಲಸ ಮಾಡ್ತಾರೆ. ಅದರಿಂದಾಗಿ ಶಿವನ ಗಣ, ನೀನು ಒಂದು ತುಕ್ಕು ಹಿಡಿದ ತ್ರಿಶೂಲವನ್ನು ಹಿಡಿದ ತಕ್ಷಣ ನೀನೇನು ಶಿವಗಣ ಅಲ್ಲ ಅಂತ ಆ ನಾಯಕಿಯ ಮಾತಿದೆಯಲ್ವಾ, ಅದು ತುಂಬಾ ಶಾಸ್ತ್ರಯುಕ್ತವಾದ ಮಾತು, ಬಹಳ ಅದ್ಭುತವಾದ ಮಾತು. ಯಾವಾಗ ಲೋಕದಲ್ಲಿ ತೊಂದರೆಗಳು ಉಂಟಾಗ್ತಾ ಇರುತ್ತೆ, ಆವಾಗ ಶಿವನ ಪ್ರಮಥ ಗಣಗಳಲ್ಲೇ ಕೆಲವರು ಬಂದು ಭೂಮಿಯಲ್ಲಿ ಇಳಿದು ಎಷ್ಟು ಆಶ್ಚರ್ಯ ಆಗುತ್ತೆ ಅಂದ್ರೆ, ಅವರು ಬಂದು ಹಿಡಿದು ತಮ್ಮ ಕೆಲಸ ಮುಗಿಯಿತು ಅಂತಾಗಿ ಆ ದೈವ ಕಾರ್ಯವನ್ನು ಮಾಡ್ತಾ ಇರ್ಬೇಕಾದ್ರೆ ದೇಹಮಾಯ ಆಗುತ್ತೆ. ಇದಾದ ಘಟನೆಗಳು ಬೇಕಾದಷ್ಟಿವೆ ತುಳುನಾಡಿನಲ್ಲಿ. ನೋಡ್ತಾ ಇದ್ದಾಗೇನೆ ಗುಂಪಲ್ಲಿ ಹೋಗಿ ಒಂದ್ ಕಡೆ ಹೋದ್ಮೇಲೆ ಬೆಂಕಿ ಮಧ್ಯದಲ್ಲಿ ಬಿದ್ದಾಗಿರುತ್ತೆ, ನೋಡಿದ್ರೆ ಶರೀರ ಇಲ್ಲ, ಹೊಟ್ಟೋಗಿರುತ್ತೆ. ಅಥವಾ ದೇವಸ್ಥಾನದ ಒಳಗೆ ಹೋಗ್ಬಿಟ್ಟಿರ್ತಾರೆ ಗರ್ಭಗುಡಿ ಒಳಗೆ, ಮತ್ತೆ ಎಲ್ಲಿ ಹುಡುಕಿದ್ರು ಗರ್ಭಗುಡಿಯಲ್ಲಿ ಸಿಗಲ್ಲ. ಅಥವಾ ಕಾಡಿನ ಮಧ್ಯಕ್ಕೆ ಹೋಗ್ತಾರೆ, ಆಚೆ ಈಚೆ ಎಲ್ಲೂ ಹೊರಗೆ ಬರಲ್ಲ, ಬೆಟ್ಟದ ಮೇಲೆ ಅವರ ಕಾಲಿಗೆ ಹಾಕಿದ್ದೋ ಅಥವಾ ತಲೆಗೆ ಹಾಕಿದ್ದೋ ಅದು ಕಾಣುತ್ತೆ. ಅಂದ್ರೆ ಹೋದ ಜಾಗದಲ್ಲಿ ಅದನ್ನ ಅಲ್ಲಿ ಬಿಟ್ಟು ಹೊರಟೋಗ್ತಾನೆ, ನಾನಿಲ್ಲ ಇನ್ ಮುಂದೆ ನಿಮ್ ಜೊತೆಗೆ ಅಂತ. ಅಂದ್ರೆ ಆ ತರ ಶಿವನ ಒಂದು ಗಣ ನಿರಂತರವಾಗಿ ಲೋಕದಲ್ಲಿ, ಅದು ಅವುಗಳ ಭೂತಗಣವೇ. ಆದ್ರೆ ಭೂತ ಅಂದ್ರೆ ಅದು ನಂಬಿದವನಿಗೆ ರಕ್ಷಣೆ ಕೊಡ್ತಾ ಇರುತ್ತೆ. ಅದಕ್ಕೂ ಕೂಡ ಅದರಲ್ಲೂ ಕೆಲವೊಂದು ಸರ್ತಿ ದುಷ್ಟ ಶಕ್ತಿಗಳ ಪ್ರವೇಶ ಆದಾಗ ಅದು ಅಸುರಾವೇಶಕ್ಕೊಳಗಾಗುವುದು ಇದ್ದೇ ಇರುತ್ತೆ. ಅದು ಕೂಡ ಆಗ ಕೆಲವೊಂದು ಸಂದರ್ಭದಲ್ಲಿ ಅದು ತೀವ್ರವಾಗಿ ಹಾನಿ ಮಾಡುವುದು ಇತ್ಯಾದಿಗಳು ಕೆಲವೊಮ್ಮೆ ಅಪರೂಪಕ್ಕಾಗುತ್ತೆ. ಮತ್ತೆ ಅದು ರಕ್ತವನ್ನು ಬಯಸುವುದು, ಮಾಂಸವನ್ನು ಬಯಸುವುದು ಇತ್ಯಾದಿಗಳೆಲ್ಲ ಇಂಥ ಒಂದು ಕೆಲವೆಲ್ಲ ವಿಚಿತ್ರ ಪ್ರಸಂಗಗಳಲ್ಲಿ ಮಾತ್ರ. ಆದ್ರೆ ಅದಕ್ಕೂ ಕೂಡ ತೀರ್ಥ ಹಾಕುವುದು, ತೀರ್ಥದ ಪ್ರಾಶನ ಮಾಡಿಸುವುದು ಇತ್ಯಾದಿಗಳೆಲ್ಲ ಅವರು ಸಮಾಧಾನದಿಂದ ಇರ್ಲಿಕ್ಕೆ ನನಗೆ ತೀರ್ಥ ಬೇಕು ಅಂತ ಕೇಳುತ್ತದೆ, ದೇವಸ್ಥಾನದ ತೀರ್ಥ ಬೇಕು ಅಂತ. ಇವ್ರು ನಮ್ದು ವೈದಿಕ ಅಲ್ಲ ಅಂತ ಬೊಬ್ಬೆ ಹೊಡೆಯವರಾದ್ರೂ ಕೂಡ ವೈದಿಕ ಮಂತ್ರದಿಂದ ಹಾಕಿದ ತೀರ್ಥವೇ ಬೇಕದಕ್ಕೆ, ಅಲ್ಲಿ ಬಂದ ಶಾಂತ ಆಗ್ಬೇಕಾದ್ರೆ. ಅಂದ್ರೆ ಅವ್ರು ಅಲ್ಲಿ ಇರುವುದಿಲ್ಲ ಅಷ್ಟೇ, ಆ ಕಾರ್ಯಕ್ರಮ ಮಾಡ್ಲಿಕ್ಕೆ ಇವ್ರು ಬೇಡ ದೇವಸ್ಥಾನದವರು. ಆದ್ರೆ ಅದು ಶುರುವಾಗ್ಲಿಕ್ಕೆ, ಮುಕ್ತಾಯ ಆಗ್ಲಿಕ್ಕೆ ಅವ್ರು ಬಂದು ತೀರ್ಥ ಕೊಟ್ಟು ವಾಪಸ್ ಹೋದ್ಮೇಲೆನೆ ಅದು ಮುಕ್ತಾಯಗೊಳ್ಳುವುದು ಅನ್ನೋದರ ಹಿನ್ನೆಲೆಯಲ್ಲಿ ಇವತ್ತು ಅದನ್ನೆಲ್ಲ ಬಿಟ್ಟು ಅದು ನಮ್ದೇ ಪ್ರತ್ಯೇಕ ಅಂತ ಮಾಡ್ಕೊಂಡವರು ಇದ್ದಾರೆ. ಆದ್ರೆ ಅದರಲ್ಲಿ ಎಷ್ಟು ಪ್ರಾಮಾಣಿಕವಾದ ದೈವದ ನುಡಿ ನಮಗೆ ಕೇಳಲಿಕ್ಕೆ ಸಿಗುತ್ತೆ ಗೊತ್ತಿಲ್ಲ. ಆದ್ರೆ ಒಂದು ಹಂತದಲ್ಲಂತೂ ನಮಗೆ ಶಾಲಗ್ರಾಮದ ವಿಶೇಷತೆಯನ್ನು ಹೇಳುವಾಗ ಎಲ್ಲಾ ದೇವತೆಗಳ ಸನ್ನಿಧಾನವೂ ಕೂಡ ಇರುವ ಒಂದೇ ಒಂದು ಪ್ರತೀಕ ಇದ್ರೆ ಅದು ಶಾಲಗ್ರಾಮ ಅಂತ. ಹಾಗಾಗಿ ಅದು ದುರ್ಗೆಯ ದೇವಸ್ಥಾನದಲ್ಲೂ ಇಡಬಹುದು, ಗಣಪತಿಯ ದೇವಸ್ಥಾನದಲ್ಲೂ ಇಡಬಹುದು. ಬಹಳ ಜನಕ್ಕೆ ಏನೋ ಭ್ರಮೆ, ಅದು ದುರ್ಗೆಯ ದೇವಸ್ಥಾನದಲ್ಲಿ ಇಟ್ರೆ ದುರ್ಗೆಗೆ ನೈವೇದ್ಯ ಮಾಡಿ ಸಿಗುದೇ ಇಲ್ಲ, ಅದು ಭಗವಂತ ತಗೊಂಡೋಗ್ಬಿಡ್ತಾನೆ, ವಿಷ್ಣು ತಗೊಂಡೋಗ್ಬಿಡ್ತಾನೆ, ಗಣಪತಿಯ ಶಿವನ ಲಿಂಗದ ಮೇಲೆ ಇಟ್ಟದ್ರಿಂದ ನಿಮಗೆ ಇಲ್ಲಿ ಶಿವನಿಗೆ ಊಟ ಇಲ್ಲ, ಉಪವಾಸ ಇದ್ದಾನೆ, ಅವನಿಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ, ಹೀಗೆಲ್ಲ ಹೇಳೋದು ಹುಚ್ಚು ಅನ್ಸುತ್ತೆ ಕೆಲವೊಮ್ಮೆ. ಆದ್ರೆ ಸ್ವಾರಸ್ಯ ಏನು ಅಂದ್ರೆ, ತಂತ್ರ ಓದಿಲ್ಲ ಅಥವಾ ಅದರ ಶಿಲ್ಪದ ಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ ಅನ್ನೋದಕ್ಕೆ, ಅದರಲ್ಲಿ ನೀವು ಎಷ್ಟು ದೇವತೆಗಳನ್ನು ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆಯೋ ಅಷ್ಟೂ ದೇವತೆಗಳ ಸನ್ನಿಧಾನ ಅದರಲ್ಲಿದೆ.
ನೀವು ಯಾವ ದೇವಸ್ಥಾನದಲ್ಲಿ ಇಟ್ಟರು ಕೂಡ ಅದು ಆ ದೇವಸ್ಥಾನದ ಸನ್ನಿಧಾನಕ್ಕೆ ಹೊಂದುವಂತಹ ಒಂದು ಕ್ಷೇತ್ರದ ಸಂಬಂಧ ಅದಕ್ಕಿರುತ್ತೆ. ಅದರಿಂದಾಗಿ ಅದು ಯಾವತ್ತೂ ಮೂಲ ಕ್ಷೇತ್ರಕ್ಕೆ ಒಂದಿದೆ. ಹೀಗೆ ಅವನ ಮನೆಗೆ ಉಪಾಸನೆಗೆ ಅಂತ ಅವನು ಇಟ್ಟುಕೊಂಡದ್ದನ್ನ ದೇವಸ್ಥಾನದಲ್ಲಿ ಪೂಜೆ ಮಾಡುದು ಅದು ತಪ್ಪು. ಅವನು ಸ್ನಾನ ಮಾಡಿ ತನ್ನ ನಿತ್ಯದ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬರ್ಬೇಕು. ಅವನೇನ್ ಮಾಡ್ತಾನೆ, ಸುಲಭ ಆಗುತ್ತೆ, ಎರಡೆರಡು ಸತಿ ಯಾಕೆ ಸ್ನಾನ ಮಾಡ್ತಾನೆ ಅಂತ ಇಡೀ ತನ್ನ ಮನೆ ಪದಾರ್ಥ ಎಲ್ಲ ಇಲ್ಲಿ ತಂದು ನನ್ನ ಮನೆಯದ್ದು ಪೂಜೆನೂ ಅಲ್ಲೇ ಮಾಡುದು ದೇವಸ್ಥಾನ, ಅದು ತಪ್ಪು. ಯಾಕಂದ್ರೆ ಇಲ್ಲಿಯ ಪೂಜೆಯ ಕ್ರಮ ಆತ್ಮಾರಾಧನೆ, ಅಂದ್ರೆ ಮನೆಯಲ್ಲಿ ಮಾಡುವಾಗ ನನ್ನೊಳಗಿನ ಭಗವಂತನ ರೂಪವನ್ನ ಅಂತರ್ಯಾಮಿಯನ್ನು ಚಿಂತಿಸಿ ಪೂಜೆ ಮಾಡುದು. ದೇವಸ್ಥಾನದಲ್ಲಿ ಅದು ಊರಿಗೆ ಸಂಬಂಧಪಟ್ಟ ನಮ್ಗೆ ಸೂರ್ಯನಿಂದ ಆವಾಹನೆ ಮಾಡಿ ಪೂಜೆ ಮಾಡುವಂತಹ ಕ್ರಮ. ಆದ್ರಿಂದಾಗಿ ಎರಡನ್ನ ಕ್ಲಾಶ್ ಆಗ್ಲಿಕ್ಕೆ ಶಾಸ್ತ್ರ ಒಪ್ಪಲ್ಲ. ಒಂದೋ ಆ ತರ ಮಾಡು, ಒಂದೋ ಈ ತರ ಮಾಡು. ಇದು ಎರಡನ್ನ ಮಿಕ್ಸ್ ಮಾಡಿ ಉಪದ್ರವ ಕಮ್ಮಿ ಮಾಡಿಕೊಳ್ಳಿಕ್ಕೆ ಅಥವಾ ಚಳಿಯ ತಡ್ಕೊಳ್ಳಿಕ್ಕೆ ಆಗದೆ ಏನೋ ಒಂದು ಔದಾಸೀನ್ಯದಿಂದ ಮಾಡಿದ ತಪ್ಪಿನಿಂದ ಅದು ಇನ್ನೆಲ್ಲೋ ತಪ್ಪು ಕಲ್ಪನೆ ಉಂಟಾಗಿ. ಒಂದೇನು ಅಂದ್ರೆ, ಯಾವಾಗ ನಮಗೆ ಇಂಥ ಫಲಗಳಿಗೋಸ್ಕರ ನಾವು ಮಾಡ್ಲಿಕ್ಕೆ ಹೋಗ್ತೇವೋ ಅಲ್ಲಿ ನಿಯಮಗಳು ಹೆಚ್ಚು ಪಾಲನೆ ಆಗ್ಬೇಕಾಗತ್ತೆ. ನಮಗೆ ದೇವರು ಪ್ರೀತನಾದ್ರೆ ಸಾಕು, ನನಗೆ ಏನೂ ಬೇಡ, ನೀನ್ ಸಂತೋಷವಾಗಿದ್ದಿ ಅಂತ, ನನ್ನ ಪರವಾಗಿದ್ದಿ ಅಂತ ನನಗೆ ಒಂದು ಭರವಸೆ ಬರುವುದಕ್ಕಷ್ಟೇ ನಿನ್ನನ್ನು ನಾನು ಪ್ರೀತಿಸ್ತಾ ಇದ್ದೇನೆ ಅಂತ ಅಷ್ಟೇ ಮಾಡಿದ್ರೆ, ನಿಮ್ಮ ನಿಯಮದಲ್ಲಿ ಎಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದರಲ್ಲಿ ದೋಷಗಳು ಕಾಣುವುದಿಲ್ಲ. ಸಮಸ್ಯೆ ಏನು ಅಂದ್ರೆ, ಸಾಮಾನ್ಯವಾಗಿ ಉಳಿದ ದೇವತೆಗಳನ್ನ ಪ್ರಾರ್ಥಿಸುವುದೇ ಏನೋ ಒಂದು ಲಾಭಕ್ಕಾಗಿ ಹೊರತು ನಿಶ್ಚಿಂತೆಯಿಂದ ನಿಷ್ಕಾಮವಾಗಿ ಪ್ರೀತಿಸ್ಲಿಕ್ಕೆ ಬರಲ್ಲ. ಆದ್ರೆ ಭಗವಂತನ ಉಪಾಸನೆಯಲ್ಲಿ ಎಲ್ಲಿಯಾದ್ರೂ ಲೋಪ ಆದ್ರೆ ಅದಕ್ಕೆ ಕ್ಷಮಿಣಾಂಬರ ಅವನ ಹೆಸರೇ ಹಾಗೆ. ಉಳಿದ ದೇವತೆಗಳಲ್ಲಿ ಉಪಾಸನೆಯಲ್ಲಿ ಚೂರು ಹೆಚ್ಚು ಕಮ್ಮಿ ಆದ್ರೆ ಅದು ಒಂದು ಚೆನ್ನಾಗಿ ಪಾಠ ಕೊಡುತ್ತೆ. ವಾಪಸ್ ಮತ್ತೆ ಮೊದ್ಲಿಂದ ಬಾ ಅಂತ ಅಲ್ಲಿ ಕಳಿಸುತ್ತೆ. ಹಿಂದೆ 4 ಸ್ಟೆಪ್ ಹಿಂದೆನೆ, ಅಲ್ಲಿಂದನೆ ಬಾ, ನೀವು ಮಧ್ಯದಲ್ಲಿ ಸಾಲಲ್ಲಿ ನುಗ್ಲಿಕ್ಕಿಲ್ಲ ಅಂತ ಕಳಿಸ್ಬಿಡುತ್ತೆ. ಅದೇ ಅರ್ಥ ಮಾಡಿಕೊಳ್ಳೋಣ ವ್ಯವಸ್ಥೆಯಲ್ಲಿ ಇದ್ರೆ ಭಗವಂತನಿಗೆ ಎಲ್ಲಾ ದೇವತೆಗಳ ಒಳಗಿನ ಶಕ್ತಿ ತಾನೇ. ಆದ್ರಿಂದಾಗಿ ನನ್ನ ಉಪಾಸನೆ ಮಾಡೋಕೆ ಹೆಚ್ಚು ಕಮ್ಮಿ ಆದ್ರೆ ಸರಿ ಬಾ, ನಾನು ನೋಡ್ಕೋತೇನೆ, ಅದನ್ನ ಹೆಚ್ಚು ಕಮ್ಮಿ ಅಂತ ನಾನ್ ಮಾಡ್ತೇನೆ ಅಂತ ಕರ್ಕೊಂಡು ಬರ್ತಾನೆ ಅಂತ. ಇದೆಲ್ಲ ರಹಸ್ಯ, ಉಪಾಸನೆಯ ರಹಸ್ಯಗಳು. ಈ ಹಿನ್ನೆಲೆಯಲ್ಲಿ ಅನೇಕ ಗಣಗಳು ಶಿವನಿಂದ ಆಜ್ಞಪ್ತರಾಗಿ ಭೂಮಿಯಲ್ಲಿ ಅನೇಕ ಕಾರ್ಯವನ್ನ ನಡೆಸ್ತಾ ಇರ್ತಾರೆ. ಅವನೇ ನಮಗೆ ಭಾಗೀರಥಿಯನ್ನ ಭೂಮಿಗೆ ತಂದು ಕೊಟ್ಟವ. ಯಾರು? ಮಹಾರುದ್ರ ದೇವ. ಕ್ಷೀರಧಾರೆಯಂತೆ ಭೂಮಿಗೆ ಬಂತು. ಜ್ಞಾನದ ಹಪಹಪಿಕೆ ಉಳ್ಳ ಎಲ್ಲ ಮಂದಿಯು ಈ ನೀರಿನಲ್ಲಿ ಮಿಂದು ತಾವು ಪರಿಶುದ್ಧರಾಗ್ತೇವೆ ಅಂತ ಭಾವಿಸಿ ಸಂತೋಷ ಪಡ್ತಾರೆ. ಅದರ ಭಾಗವೇ ಚಂದ್ರ ಸರಸ್ಸು ಅಂತ ಕರೀತಾರೆ. ಅಂದ್ರೆ ಆ ಶಿವನ ತಲೆಯಿಂದ ನೆಲಕ್ಕೆ ಬಿದ್ದ ಗಂಗೆಯ ಜಾಗವನ್ನೇ ಚಂದ್ರ ಸರಸ್ಸು ಅಂತ ಕರೀತಾರೆ. ಪರ್ವತಗಳಿಂದಲೂ ತಡೆಯಲಾಗದ ಗಂಗೆಯನ್ನ ತನ್ನ ತಲೆಯ ಮೇಲೆ 1000 ವರ್ಷ ಧರಿಸಿ ಅದರ ವೇಗವನ್ನ ಕಮ್ಮಿ ಮಾಡಿ, ಅದು ಹರಿಯುವ ವೇಗ ನೀವು ನೋಡಿರ್ತೀರಿ. ಈ ನದಿಗಳಲ್ಲೆಲ್ಲ ವೇಗ ಜಾಸ್ತಿ ಇದ್ದಾಗ ಇದ್ದ ಬದ್ದ ಎಲ್ಲ ಪದಾರ್ಥಗಳನ್ನು ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಅದು ಶಾಂತ ಆಗ್ಬೇಕು ಮತ್ತೆ ಕಲರ್ ಹೋಗಿ ತಿಳಿ ಆಗ್ಬೇಕು ಅಂದ್ರೆ ಮಳೆಗಾಲ ಕಳೆದು ಶರತ್ಕಾಲ ಬರ್ಬೇಕು. ಅದಕ್ಕೆ ಶರತ್ ಅಂತ ಹೆಸರು. ಚಂದ್ರನ ಬೆಳಕು ಚಂದ ಪೂರ್ತಿ ಇರುತ್ತೆ, ಮೋಡವೂ ಖಾಲಿಯಾಗಿರುತ್ತೆ, ಬಿಳಿ ಮೋಡಗಳೆಲ್ಲ ಗಾಳಿಗೆ ಪಕ್ಕಕ್ಕೆ ಸರಿಯುತ್ತೆ. ನೀರು ಕೂಡ ತಳ ಹಿಡಿದು, ಅಂದ್ರೆ ಮಣ್ಣೆಲ್ಲ ಕೊಚ್ಚಿ ಹೋಗಿ ನೀರು ಕೂಡ ತಳದಲ್ಲಿರುವ ಕಲ್ಲು ಕೂಡ ಸ್ಪಷ್ಟವಾಗಿ ಕಾಣುವ ಸ್ಥಿತಿ ಬಂದಾಗ ಅದು ಸಮೃದ್ಧಿ ಅಂತ ಲೆಕ್ಕ. ಆ ಸಮೃದ್ಧಿಯ ತರದ ನೀರನ್ನ ತಯಾರು ಮಾಡ್ಲಿಕ್ಕೋಸ್ಕರ ತಲೆಯಲ್ಲಿ 1000 ವರ್ಷ ಇಟ್ಕೊಂಡಿದ್ದಂತೆ. ಗಂಗೆಯ ವೇಗ ಅದು ಬುರುಗು ಬಂದು ಅದು ತಡಿಲಿಕ್ಕಾಗದಷ್ಟು ಅದರಲ್ಲಿ ವೇಗ ಇದ್ದದ್ರಿಂದ ಅದು ಭೂಮಿಗೆ ಅಂದ್ರೆ ತಲೆ ಮೇಲೆ ಬಿದ್ದ ಮೇಲೂ ಸುತ್ತುತ್ತಾ ಇರುತ್ತಂತೆ. ಆ ಸುತ್ತುದೆಲ್ಲ ಕಮ್ಮಿಯಾಗಿ ಅದಕ್ಕೂ ತಲೆ ಸುತ್ತು ಕಮ್ಮಿ ಆಗ್ಲಿ ಅಂತ ಅವನು 1000 ವರ್ಷ ತಲೆ ಮೇಲೆ ಧರಿಸಿ ಆಮೇಲೆ ಭೂಮಿಗೆ ಅದನ್ನ ಕಳುಹಿಸಿಕೊಟ್ಟ. ಹೀಗೆ ಗಂಗಾ ಪ್ರವಾಹ ಇಷ್ಟಾಗಿಯೂ ಭೂಮಿಗೆ ಬಂದಾಗ ಸಿಡಿಲಿನ ಹಾಗೆ ಬಂತಂತೆ. ಇವಾಗ್ಲೂ ನೀವು ಅಲಕನಂದೆಯಲ್ಲಿ ಅದರ ವೇಗ ನೋಡಿದ್ರೆ ಒಂದ್ಸರ್ತಿ ಅದೇ ನಡುಕ ಬರುತ್ತೆ. ಅದು ಹಾರಿದ್ರೆ 3-4 ಸೆಕೆಂಡ್ ಅಲ್ಲಿ ದೇಹ ಫ್ರೀಸ್ ಆಗಿ ಮುಂದೆ ಹೊಡೆದ ಬಂಡೆಗೆ ಅದು ತಾಗಿದಾಗ, ಮುಂದೆ ನಿಂತ ಬಂಡೆಗೆ ತಾಗಿದಾಗ ಒಳ್ಳೆ ಹಿಟ್ಟಿನ ಪುಡಿ ಆದ ಹಾಗೆ ದೇಹ ನಷ್ಟವಾಗಿ ಹೋಗುತ್ತೆ. ಇದು ಮೇರುವಿನ ದಕ್ಷಿಣ ಭಾಗದಲ್ಲಿ ಇರುವಂಥದ್ದು. ಇನ್ನು ಇದೇ ಜಂಬುಖಂಡದ ಪಶ್ಚಿಮ ಭಾಗದಲ್ಲಿ ಕೇತುಮಾಲ ಅನ್ನುವಂತಹ ಒಂದು ದೇಶ ಇದೆ, ಪರ್ವತ ಭಾಗ ಇದೆ. ಅಲ್ಲಿಯೂ ಕೂಡ ಅನೇಕ ಜನರು ವಾಸವಾಗಿದ್ದಾರೆ ಅಂತ ಹೇಳ್ತಾರೆ. ನಮ್ಗೆಲ್ಲ ಅವರನ್ನ ಭೇಟಿಯಾಗಿ ಮಾತಾಡಿ ಹೋಗಿ ಬಂದು ಎಲ್ಲ ಗೊತ್ತಿಲ್ಲ. ಅಲ್ಲಿ ಗುಹ್ಯಗಾಧಿಪತಿ ಆದಂತಹ ಕುಬೇರ ರಾಕ್ಷಸರಿಂದ ಸೇವಿತನಾಗಿ ವಿಹರಿಸ್ತಾ ಆನಂದದಿಂದ ಇದ್ದಾನೆ. ಭೀಮ ಅಲ್ಲಿಗೆ ಹೋದದ್ದು. ಆ ಜಾಗಕ್ಕೆ ಹೋಗಿ ಸೌಗಂಧಿಕಾ ಪುಷ್ಪವನ್ನ ತರಬೇಕು ಅಂತ ಆ ರಾಕ್ಷಸರೆಲ್ಲ ಎದುರಾಗಿ ಭೀಮನಿಂದ ಹತರಾಗಿ ಕೊನೆಗೆ ಅಯ್ಯೋ ನನ್ನ ತಮ್ಮ ತಪ್ಪು ಮಾಡ್ಬಿಟ್ಟ, ಬೇಜಾರು ಮಾಡ್ಕೊಳ್ಬೇಡಿ ಅಂತ ಧರ್ಮರಾಜ ಹೋಗಿ ಬೇಡಿಕೊಂಡ್ರೆ ಏನ್ ತೊಂದ್ರೆ ಇಲ್ಲ, ಸ್ವಲ್ಪ
ಉಡಾಳರಿದ್ರು ಕೆಲವರು, ಅವರನ್ನೇ ಸಂಹಾರ ಮಾಡಿದ್ದು. ನಂಗೆ ಏನ್ ತೊಂದ್ರೆ ಇಲ್ಲ, ಅವ್ನನ್ನ ಕರ್ಕೊಂಡು ಹೋಗಿ ಅಂತ. ನಂಗೆ ಅವನ ಮೇಲೆ ಏನ್ ಕೋಪ ಇಲ್ಲ, ದ್ವೇಷ ಇಲ್ಲ, ಅವನು ಮಾಡಿದ ಕೆಲಸ ಸರಿಯೇ ಇದೆ, ಸ್ವಲ್ಪ ಅಧಿಕ ಪ್ರಸಂಗ ಮಾಡಿದಂತಹ ರಾಕ್ಷಸರನ್ನೇ ಕೊಂದಿದ್ದಾನೆ ಅಂತ ಕಳುಹಿಸಿಕೊಟ್ಟಂತಹ ಕುಬೇರನ ಜಾಗವು ಕೂಡ ಅದೇ ಆಗಿದೆ. ಒಟ್ಟು ಗಂಧಮಾದನ ಪರ್ವತಕ್ಕೆ ಪಾರ್ಶ್ವದಲ್ಲಿ ಇದ್ದ ಇನ್ನೊಂದು ಪರ್ವತ ಅಪರಗಂಡಿಕಾ ಅಂತ, ಅದು ಪಾದ ಪರ್ವತ ಅಂತಾನೂ ಕರೀತಾರೆ, ಕೆಳಭಾಗದಲ್ಲಿರುವಂಥದ್ದು. ಅಲ್ಲಿರುವ ವ್ಯಕ್ತಿಗಳೆಲ್ಲ ಒಂಥರ ಕಪ್ಪು ಬಣ್ಣ, ಕಪ್ಪು ಅಂದ್ರೆ ಇದ್ದಿಲಲ್ಲ, ಆಕರ್ಷಕ ಬಣ್ಣ, ಅತ್ಯಂತ ಬಲದಿಂದ ಕೂಡಿದವರು. ಈ ಸ್ತ್ರೀಯರೆಲ್ಲ ಒಂಥರ ನೈದಿಲೆಯ ಬಣ್ಣ, ಅವತಾರಲ್ಲಿದೆಯಲ್ಲ ಆ ತರದ ಬಣ್ಣ. ಅವನಿಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ ಆ ತರದ ಬಣ್ಣ ನೀರಲ್ಲಿರುವಂತವ್ರು ಅಂತ. ಹಾಗೆ ಅವರ ಪರಿಮಿತಿ ಸುಮಾರು 11,000 ವರ್ಷ, ಅವ್ರು ಬದುಕುವ ಕಾಲ ಹಾಗೆ. ನೀಲ ಪರ್ವತದ ಆಚೆಗಿರುವುದು ಉತ್ತರ ಭಾಗದಲ್ಲಿ ಶ್ವೇತ ಪರ್ವತ, ಅದರಿಂದ ಮತ್ತೆ ಮೇಲೆ ಭಾಗಕ್ಕೆ ಹಿರಣ್ಯಕ ವರ್ಷ ಅಂತ ಕರೀತಾರೆ, ಅದರ ಕೊನೆಯಲ್ಲಿರುವುದು ಉತ್ತರ ಕುರು ಅಂತ. ಹೀಗೆ ವಿವಿಧ ಜನಪದಗಳಿಂದ ಕೂಡಿದ ಇಳಾವರ್ತ ಅಂತನೂ ಒಂದು ಭಾಗ. ಆ ಭಾಗದಲ್ಲಿ ಅದು ಶಿವನಿಂದನೇ ವ್ಯಾಪ್ತವಾದ ಜಾಗ. ಅಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ, ಪಾರ್ವತಿ ತನ್ನ ಏಕಾಂತಕ್ಕಾಗಿ ಉಳಿಯುವ ಜಾಗ. ಯಾರಾದ್ರೂ ಗಂಡಸರು ಅಲ್ಲಿಗೆ ಹೋದ್ರೆ ಅವರನ್ನ ಹೆಣ್ಣು ಮಾಡಿ ಬಿಡುತ್ತೆ ಆ ಜಾಗ. ಯಾಕಂದ್ರೆ ನನ್ನ ಏಕಾಂತಕ್ಕೆ ಯಾರು ಕೂಡ ಬೇರೆಯವರು ಬರಬಾರದು ಅಂತ ಅವಳು ಮಾಡಿದ ಒಂದು ವ್ಯವಸ್ಥೆ. ಇನ್ನು ಮೇರುವಿನ ದಕ್ಷಿಣದಲ್ಲಿ ನಾವು ಹಿಂದೆ ಹೇಳಿದ ಹಾಗೆ ಭರತ ವರ್ಷ, ಅದು ಹೇಗಿದೆ ಅಂತ ಒಂದು ವಿಭಾಗ ಹೇಳ್ತಾರೆ. ಈ ಹರಿವರ್ಷ ಇತ್ಯಾದಿಗಳನ್ನೆಲ್ಲ ಜೋಡಿಸಿದ್ರೆ ಒಂದು ಬಾಗಿದ ಧನುಸ್ಸಿನ ಹಾಗೆ ಇದೆಯಂತೆ. ಇಷ್ಟು ವರ್ಷಗಳು, ವರ್ಷ ಅಂದ್ರೆ ಭೂಭಾಗ, ಭೂಭಾಗಗಳೆಲ್ಲ ಬಾಗಿದ ಧನುಸ್ಸಿನ ಹಾಗೆ ಕಾಣುತ್ತೆ. ಇದು ಒಂದೊಂದು ವರ್ಷವೂ ಕೂಡ ಮುಂದಿನ ವರ್ಷದ ವಿಷಯದಲ್ಲಿ ಹೆಚ್ಚು ಸಿರಿವಂತಿಕೆ ನೆಮ್ಮದಿಯಿಂದ ಕೂಡಿದ್ದಾಗಿರುತ್ತೆ. ಇನ್ನು ದ್ವೀಪದ ಬಗ್ಗೆ ಹೇಳುವುದೇ ಬೇಡ, ಅಲ್ಲಿಂದ ಅವರ ಆಯುಷ್ಯ ಜಾಸ್ತಿ, ಆರೋಗ್ಯ ಜಾಸ್ತಿ, ಭಕ್ತಿ ಜಾಸ್ತಿ, ಜ್ಞಾನ ಜಾಸ್ತಿ, ಅವರ ಸಾಮರ್ಥ್ಯ ಜಾಸ್ತಿ ಇತ್ಯಾದಿಗಳೆಲ್ಲ ಮೇಲಿನ ಖಂಡಗಳಲ್ಲಿ, ಮೇಲಿನ ದ್ವೀಪಗಳಲ್ಲಿ. ನಮ್ಗೆ ಜಂಬೂ ದ್ವೀಪದ ಬಗ್ಗೆ ಇಷ್ಟೊತ್ತು ಹೇಳಿದ್ದು, ಅದರ ಹಿಂದೆ ಮೇಲೆ 7 ದ್ವೀಪಗಳೆಲ್ಲ ಅದು ಬೇರೆನೆ. ಬರೀ ಜಂಬೂ ದ್ವೀಪದಲ್ಲಿರುವಂತಹ 9 ಖಂಡಗಳ ಅಂಶಗಳಲ್ಲಿ ಅವರಲ್ಲಿ ಆಕೃತಿಯೂ ದೊಡ್ಡದು, ಬಲವೂ ದೊಡ್ಡದು, ಧರ್ಮವೂ ಹೆಚ್ಚು ಮಾಡುತ್ತಿರ್ತಾರೆ, ಒಳ್ಳೆ ಭಾಗ್ಯಶೀಲರು. ಇಂಥ ಎಲ್ಲ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಕುಬೇರ ಮೊದಲಾದ ಗುಹ್ಯಕರಿಂದ ವಾಸವಾಗುವ ರುದ್ರನಿಂದ ನಿರಂತರ ರುದ್ರನ ದರ್ಶನವನ್ನು ಪಡೆದು ಸಂತೋಷದಿಂದಿರುವ ದೊಡ್ಡ ಕುಟುಂಬ ಅಲ್ಲಿದೆ. ಹಿಂದೆ ಭಗೀರಥ ಈ ಗಂಗೆಯನ್ನ ವಾಪಸ್ ಪಡೀಲಿಕ್ಕೆ ಹೋಗಿದ್ದ ಜಾಗವೂ ಹೌದು ಅಂತ ಹೇಳ್ತಾರೆ. ಈ ಜಾಗದಲ್ಲೇ ಅವನು ಹೋಗಿ ಪ್ರಾರ್ಥನೆ ಮಾಡಿದ್ದು, ಅಲ್ಲೇ ರುದ್ರದೇವನು ಕೂಡ ಗಂಗೆಯನ್ನು ತನ್ನ ತಲೆಯಲ್ಲಿ ಹೊತ್ತದ್ದು, ಭೂಮಿಗೆ ಕಳುಹಿಸಿದ್ದು ಚಂದ್ರ ಸರಸ್ಸು ಅಂತ ಜಾಗದಲ್ಲಿ. ಹೀಗೆ ನರನಾರಾಯಣರಿರುವಂತಹ ಪರ್ವತ, ಮನು, ರುದ್ರ ಮೊದಲಾದವರು ಇವತ್ತಿಗೂ ವಾಸವಾಗಿರುವಂತಹ ಉತ್ತರದ ಭಾಗ ಹಿಮವಂತ ಬೆಟ್ಟ. ಇಲ್ಲಿ ಅನೇಕ ರೀತಿಯ ಪಶು ಪಕ್ಷಿ ಪ್ರಾಣಿಗಳ ವೈವಿಧ್ಯದಿಂದ ಕೂಡಿದ ಕಾಡು, ಅತ್ಯಂತ ಉಪಾಸನೆಗೆ ಅರ್ಹವಾದದ್ದು. ವಸ್ತುತಃ ಮೊದಲು ಈ ಗಂಗೆ 7 ವಿಭಾಗ ಆಯಿತು ಅಂತ ಹೇಳ್ತಾರೆ. ವಸ್ಸೋಕಸಾರೆ, ನಳಿನಿ, ಸರಸ್ವತಿ, ಜಂಬೂ, ಸೀತಾ, ಗಂಗಾ, ಸಿಂಧು ಅಂತ ಅದು ವಿಭಾಗ ಆಯಿತು ಅಂತ ಹೇಳ್ತಾರೆ. ಆ ಗಂಗೆ ಮತ್ತೆ 7 ವಿಭಾಗವಾಯಿತು. ಒಂದು ವಿಭಾಗ ಹಿಂದೆ ಹೇಳಿದ್ದಿದೆ, ಅದು ಮೇರುವಿನ ಮೇಲೆ ಬಿದ್ದಾಗ 4 ಆಯ್ತು ಅಂತ. 3 ನಮ್ಗೆ ಯಾವತ್ತೂ ಸಿಗುದೇ ಇಲ್ಲ. ಈ ಅಲಕನಂದೆ ಆಗಿ ಬಂದ ಮೇಲೆ ಮತ್ತೆ ಇದು 7 ವಿಭಾಗವಾದದ್ದನ್ನ ಹೇಳಿ, ಇದಕ್ಕೆ ಭಗವಂತನ ವಿಶೇಷ ಅನುಗ್ರಹ ಮತ್ತು ಅವನ ಸನ್ನಿಧಾನ ಅದರಲ್ಲಿ ಇಟ್ಟದ್ರಿಂದ ಅದು ಒಂದು ರೀತಿಯಲ್ಲಿ ಮುಳುಗಿದವರಿಗೆ ಏಳುವ ಭಾಗ್ಯವನ್ನು ಕೊಡುವಂಥದ್ದು, ಸ್ವರ್ಗದಲ್ಲೇ ಮೋಕ್ಷದಲ್ಲೇ ಏಳುವ ಭಾಗ್ಯವನ್ನು ಕೊಡುವಂಥದ್ದು. ಹಿಮವತ್ ಪರ್ವತದಲ್ಲಿ ರಾಕ್ಷಸರಿದ್ದಾರೆ, ಹೇಮಕೂಟದಲ್ಲಿ ಗುಹ್ಯಕರಿದ್ದಾರೆ, ನಿಷಧದಲ್ಲಿ ನಾಗಗಂಧರ್ವರು, ಗೋಕರ್ಣದಲ್ಲಿ ಅತ್ಯಂತ ತಪಸ್ವಿಗಳು, ಶ್ವೇತಗಿರಿಯಲ್ಲಿ ದೇವತೆಗಳು ಮತ್ತು ಅಸುರರು, ನೀಲಪರ್ವತದಲ್ಲಿ ಬ್ರಹ್ಮರ್ಷಿಗಳು, ಶೃಂಗ ಪರ್ವತದಲ್ಲಿ ದೇವತೆಗಳು ವಾಸವಾಗಿದ್ದಾರೆ ಅಂತ ಹೀಗೆ 7 ಪರ್ವತಗಳ ವಿಶೇಷತೆಗಳನ್ನ ನಿರೂಪಣೆ ಮಾಡಿದ್ರು. ಇದರಲ್ಲಿ ದೈವ, ಮಾನುಷ, ಭೂತ ಅಂತ 3 ವರ್ಗ ಈ ಇಡೀ ಭಾರತದ ಭೂಭಾಗದಲ್ಲಿ. ದೈವಗಳು ದೇವತೆಗಳ ಸ್ವರೂಪ, ಮಾನುಷ ನಮಗೆ ಗೊತ್ತು, ಭೂತ ವರ್ಗ ಅಂದ್ರೆ ಈ ನಂಬಿಕೆಗೆ ಅರ್ಹವಾದಂತ ಒಂದಿಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರುವಂತಹ ವಿಶಿಷ್ಟ ಸನ್ನಿಧಾನಗಳು. ಇದರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಮುಗಿಯುವುದಿಲ್ಲ ಅಂತಾರೆ. ಇದು ಹೇಳಿ ಮುಗಿಯುವಂಥದ್ದಲ್ಲ. ಒಂದು ರೀತಿಯಲ್ಲಿ
ನೋಡ್ಲಿಕ್ಕೆ ಅಥವಾ ಇರ್ಲಿಕ್ಕೆ ಅತ್ಯಂತ ಆಕರ್ಷಕವಾದ ಮತ್ತು ಇರ್ಲಿಕ್ಕೆ ಅನುಕೂಲಕರವಾದಂತಹ ಜಾಗ ಅದು ಭಾರತ ವರ್ಷ ಅನ್ನೋದನ್ನ ಹೇಳಿ, ಅದರಿಂದ ಮುಂದೆ ಇನ್ನು ಒಂದೆರಡು ಖಂಡಗಳ ವರ್ಣನೆ ಬಾಕಿ ಇದ್ದದನ್ನ ಹೇಳ್ತಾರೆ. ಮತ್ತೆ ಅದರ ಚಿಂತನೆಯನ್ನ ನಾಳೆ ಅಂದ್ರೆ ಮುಂದಿನ ಶನಿವಾರದ ಅನುಸಂಧಾನದ ಹಬ್ಬ ಯಾವಾಗ ಬರುತ್ತೆ? ಶನಿವಾರನೇ ಇದೆಯಾ? ಹಬ್ಬ ಅಂದ್ರೆ ಸ್ನಾನದ ಹಬ್ಬನ, ಸ್ನಾನ ಆದ ಹಬ್ಬನ, ಅಂದ್ರೆ ಚತುರ್ದಶಿ. ಚತುರ್ದಶಿ ತೊಂದರೆ ಇಲ್ಲ, ಮಾಡ್ಬೋದು. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.